ನಾವಿವತ್ತೊಬ್ಬ ಕ್ರಿಕೆಟರ್, ಕಾಮೆಂಟೇಟರ್ ಅಥವಾ ಕೇಂದ್ರ ಸರ್ಕಾರಿ ಉದ್ಯೋಗಿ 3-in-1 ನಾವು ಮಾತನಾಡಿಸ್ತಾ ಇದ್ದೇವೆ. ರಿಕ್ರೂಟ್ಮೆಂಟ್ ಆಗಕ್ಕಿಂತ ಮುಂಚೆ ನಾನು 2 ವರ್ಷ ಗೆಸ್ಟ್ ಪ್ಲೇಯರ್ ಆಗಿ ಹೋಗ್ತಾ ಇದ್ದೆ. 2016 ಒಂದು ಬ್ರೇಕ್ ಥ್ರೂ ಸಿಕ್ತು ನನಗೆ. RCB ಎಂಟ್ರಿ ಕಾಮನ್ ಆಗಿ ಈಗ ಒಂದು ಫ್ರೆಂಡ್ಸ್ ಜೊತೆ ಇದ್ದಾಗ, ಟೀಮ್ ಜೊತೆ ಇದ್ದಾಗ ಹೇಗಿರ್ತಾರೆ ಕೊಹ್ಲಿ ಅಂತ? PS ಆಡೋದಕ್ಕೆ ಭಾಳ ಇಷ್ಟ ಅವ್ರಿಗೆ, ಸಿಕ್ಕಾಪಡೆ ಜಾಲಿ ಆಗಿರ್ತಾರೆ. ಫಸ್ಟ್ ನಿಮ್ಮ ಎನ್ಕೌಂಟರ್ ಅವ್ರ ಜೊತೆಗೆ? ಸೊ ತಕ್ಷಣ ಸಡನ್ ಆಗಿ ಹಿಂಗೆ ನೋಡಿದೆ, ಪವನ್ ಕೇಶವ್ ಅಂತ ಸಡನ್ ಆಗಿ. ಸೊ ನನಗೆ ಅದು ಫೀಲಿಂಗೇ ಬೇರೆ. ಆ 2018 ಹೆಚ್ಚಿನ ಕಾಲ ಕಳೆದಿದ್ದು ಟೇಬಲ್ ಟೆನ್ನಿಸ್ ಆಡ್ತಾ ಇರ್ಬೇಕು ವಿರಾಟ್ ಕೊಹ್ಲಿ. ಸೊ ABD ಮತ್ತೆ ವಿರಾಟ್ ಕೊಹ್ಲಿ ಅವರಿಬ್ರು ಒಟ್ಟಿಗೆ ಆಡೋ ಟೈಮ್ನಲ್ಲಿ ಅದೊಂದು ಬೇರೆದೇ ಲೆವೆಲ್ನ ಒಂದು ಕಾಂಬಿನೇಷನ್ ಕಾಣಿಸ್ತಾ ಇರ್ತಿತ್ತು. ಏನೋ ಗೊತ್ತಿಲ್ಲ, ಇಬ್ರು ಬಿಸ್ಕೆಟ್ ಅನ್ಕೊಂಡೆ ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಅದು ಏನು ಅರ್ಥ ಗೊತ್ತಿಲ್ಲ ನಮಗೆ. ಹೆಂಗಂದ್ರೆ ABD ಸ್ವಲ್ಪ ಗಿಫ್ಟೆಡ್ ಅಂತ ಹೇಳ್ಬೋದು, ಬಟ್ ವಿರಾಟ್ ಕೊಹ್ಲಿ ಟೋಟಲ್ ಹಾರ್ಡ್ ವರ್ಕ್. CSK ಟೀಮ್ ಅಂತ ಬಂತು ನಾವು ಮಾತಾಡ್ಬೇಕಾದ್ರೆ. ಧೋನಿ ಕ್ಯಾಪ್ಟನ್ಸಿ ಕೊಟ್ಟಿರಂದ್ರೆ CSK ಇಲ್ಲಿ ಹೋಗ್ತಾ ಇಲ್ಲ, ಮತ್ತೆ ಹಿಂದೆ ಬರ್ತಾ ಇದಾರೆ. ಧೋನಿ ಒನ್ ಆಫ್ ದ ಲೆಜೆಂಡ್. ಅವ್ರಿಗೇನೋ ಧೋನಿ ಬಿಟ್ರೆ ಬೇರೆ ಆಪ್ಷನ್ ಮಾಡ್ತಾರೆ. ಅವ್ರು ಬಂದ್ರು ಅಂದ್ರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಈ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಮೇಲೆ ಕೆಲವು ಆಲ್ರೌಂಡರ್ಗಳು ಬಿಟ್ರೆ ಉಳಿದಂತೆ ಅವ್ರ ಮಹತ್ವನೇ ಇದು ಮಾಡ್ತಿದ್ಯಲ್ಲ. ಇವಾಗ ಹಾರ್ದಿಕ್ ಪಾಂಡ್ಯ ಆದ್ಮೇಲೆ ಇಂಡಿಯನ್ ಟೀಮ್ ಅಲ್ಲಿ ಯಾರಿದ್ದಾರೆ ಅವ್ರ ತರ ಆಲ್ರೌಂಡರ್? ನಾವು ಕಪ್ ನಮ್ದೆ ಅದು ಒಂಥರ ಗಾದೆ ಮಾತು ತರ ಆಗಿ ಹೋಗ್ಬಿಟ್ಟಿದೆ. ಫಸ್ಟ್ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ನಮ್ಮ ಫ್ಯಾನ್ಸ್ಗೆ, RCB ಫ್ಯಾನ್ಸ್ಗೆ. ಒಂಥರ ಕಲ್ಟ್ ಫಾಲೋಯಿಂಗ್. ಇಂಡಿಯಾಗೆ ಎಂತೆಂತ ಒಳ್ಳೊಳ್ಳೆ ಪ್ಲೇಯರ್ಸ್ ನ ಕೊಟ್ಟಿರುವಂತ ಒಂದು ಫ್ರಾಂಚೈಸ್ ಇರ್ಬೇಕಾರೆ ಆ ಗೆದ್ದಿಲ್ಲ ಅನ್ನೋದು ಒಂದು ಇದು ಇದ್ದೇ ಇದೆ. ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಪವನ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ ಇದು. ನಾವಿವತ್ತೊಬ್ಬ ಕ್ರಿಕೆಟರ್, ಕಾಮೆಂಟೇಟರ್ ಅಥವಾ ಕೇಂದ್ರ ಸರ್ಕಾರಿ ಉದ್ಯೋಗಿ 3-in-1 ನಾವು ಮಾತನಾಡಿಸ್ತಾ ಇದ್ದೇವೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಪ್ರೊಫೈಲ್. ಹೇಗೆ ಅಂದರೆ ನೀವು ಆರಂಭದಲ್ಲಿ ಹೇಗಿತ್ತು? ಯೂಶ್ವಲಿ ಕ್ರಿಕೆಟರ್ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ನೀವು ಕ್ರಿಕೆಟರು ಆದ್ರಿ, ಕಾಮೆಂಟೇಟರು ಆದ್ರಿ, ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಜಾಬ್ ಕೂಡ ಇದೆ. ಹೇಗೆ ಮೂರನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಇಲ್ಲ, ಫಸ್ಟ್ ಬೆಂಗಳೂರು ಬಂದಿದ್ದು ನಾನು 2004 ಆ್ಯಕ್ಚುಲಿ ನಾನು ಹುಟ್ಟಿದ್ದು ಧಾರವಾಡದಲ್ಲಿ, ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು ಧಾರವಾಡದಲ್ಲೇ. ಕ್ರಿಕೆಟ್ ಹುಚ್ಚು ಮುಂಚೆಯಿಂದನೂ ಇತ್ತು. ಅಲ್ಲೇ ಮನೆ ಹತ್ರ ಗೊತ್ತಲ್ಲ, ಸುಮ್ಮನೆ ಆಡ್ತಾನೆ ಬೆಳಿಗ್ಗೆ 5:30-6 ಗಂಟೆ ಕ್ರಿಕೆಟ್ ಅಂತ ಎದ್ದು ಹೋಗ್ತಾ ಇದೆ. ಅಭ್ಯಾಸಕ್ಕೆ ಮಾತ್ರ ಹೇಳ್ತಾ ಇರಲಿಲ್ಲ. ಸೊ ಆ ಥರ ಹುಚ್ಚು ನನಗೆ. ಹಾಗೆ ಸಮ್ಮರ್ ಕ್ಯಾಂಪ್ ಅಂತ ಬಂದ ತಕ್ಷಣ ನಮ್ಮ ತಂದೆ ಒಂದು ಅಕಾಡೆಮಿಗೆ ಸೇರಿಸಿದ್ರು ಅಲ್ಲೇ ಧಾರವಾಡದಲ್ಲಿ, ವಸಂತ ಮುರುಡೇಶ್ವರ ಕ್ರಿಕೆಟ್ ಅಕಾಡೆಮಿ ಅಂತ. ಸೊ ಎಲ್ಲರ ಕ್ರಿಕೆಟ್ ಜರ್ನಿ ಹೀಗೆ ಶುರುವಾಗೋದಾ? ಹೌದು, ಸಮ್ಮರ್ ಕ್ಯಾಂಪ್ ಹೋಗ್ಲೇಬೇಕು, ಇಲ್ಲಾಂದ್ರೆ ಹೆಂಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅಕಾಡೆಮಿ ಇರುತ್ತೆ, ಹೌದು, ಅಲ್ಲಿ ಜಾಯ್ನ್ ಆಗಬೇಕು. ಸೊ ಇನ್ನು ಎಲ್ಲ ಹುಡುಗರ ಥರ ನಾನು ಹೋದೆ, ಜಾಯ್ನ್ ಆದೆ. ಆಮೇಲೆ ಹಂಗೆ ಆ ಒಂದು ಟೆನ್ನಿಸ್ ಬಾಲ್ ಅಲ್ಲಿದ್ದಾನೆ, ಟೆನ್ನಿಸ್ ಬಾಲ್ ಮನೆ ಹತ್ರ ಏನಾಡಿದ್ರು ಹೋಗೋ ಟೆನ್ನಿಸ್ ಬಾಲ್ ನೋಡೋಕ್ಕೆ. ಆಮೇಲೆ ಹಂಗೆ ಶುರು ಆಯ್ತು ಜರ್ನಿ. ಅಂದ್ರೆ ಜರ್ನಿ ಅನ್ನೋದ್ರೆ ಜಸ್ಟ್ ಲೆದರ್ ಬಾಲ್ ಹೆಂಗಿರುತ್ತೆ ಅಂತ ಫೀಲ್ ಮಾಡಿದ್ದು ಅವಾಗ್ಲೇನೆ ನಾವು. ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಫಸ್ಟ್ ಆಫ್ ದ ಅಕಾಡೆಮಿಗೆ ಹೊಂಟಾಗ ಆಕ್ಸಿಡೆಂಟ್ ಆಗಿತ್ತು ನಮ್ದು. 2-wheeler ಅಲ್ಲಿ ಹೋಗ್ತಾ ಬಿದ್ದು ಆ ತರ ಶುರು ಆಯ್ತು ಅಂತ ಇದು. ಬಟ್ ಅದೇ ಬಿದ್ದಿದ್ದಕ್ಕೆ ಈ ಇಂಜುರಿ ಜಾಸ್ತಿ ಏನಾಗಿರ್ಲಿಲ್ಲ, ಜಸ್ಟ್ ಕಾಲಿಗೆ ತೆರ್ಕೊಂಡು ಹೋಗಿತ್ತು. ಅದು ಗೊತ್ತಿಲ್ದಿರ ಡೀಸೆಲ್ ಬಿದ್ದ್ಬಿಟ್ಟಿದ್ದು, ನಮ್ಮ ತಂದೆ ಗೊತ್ತಾಗಿಲ್ಲ, ಹೋದ್ರು. ಇಬ್ರು ಹಂಗೆ ಬಿದ್ದು. ಹೆಲ್ಮೆಟ್ ಇತ್ತು, ಏನು ತೊಂದರೆ ಆಗಲಿಲ್ಲ. ಜಸ್ಟ್ ಅವಾಗ ಕೆನೆಟಿಕ್ ಹೊಂಡಾಯ್ತು ನಮ್ಮ ತಂದೆದು, ಸ್ವಲ್ಪ ನಿಧಾನಕ್ಕೆ ಹೋಗ್ತಾ. ಸೊ ಆ ಥರ ಶುರು ಆದಂಥ ಒಂದು ಇದು. ಬಟ್ ಅದೇ ಸಮ್ಮರ್ ಕ್ಯಾಂಪ್ ಆಯಿತು, 1 ವರ್ಷ ಆಯಿತು. ಆಮೇಲೆ ಅವ್ರು ಸರ್ ಹೇಳಿದ್ರು, ಹೆಂಗಂದ್ರೆ ಎಂಡ್ ಆಫ್ ದ ಸಮ್ಮರ್ ಕ್ಯಾಂಪಲ್ಲಿ ಕರೆಸ್ಬಿಟ್ಟು ಹೇಳೋರು ಪೇರೆಂಟ್ಸ್ಗೆ, ಈ ಹುಡುಗನ ಟ್ಯಾಲೆಂಟ್ ಇದೆ, ಮುಂದೆ ಪ್ರೋತ್ಸಾಹ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಹಂಗೆ ಶುರು ಆಯ್ತು. ಆಮೇಲೆ ನಾವು ಆ್ಯಕ್ಚುಲಿ ನವನಗರ್ ಅಂತ ಇದೆ, ಧಾರವಾಡದಿಂದ ನವನಗರ್ ಬಂದರೆ ಒಂದು 13-14 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇತ್ತು ನಮ್ಮ ಮನೆ. ಸೊ ಅಲ್ಲಿ ನಾವು ಸ್ಕೂಲಿಗಿದ್ದೆ. ಅಲ್ಲಿ ಸ್ಕೂಲ್ ಕ್ರಿಕೆಟ್ ಏನೂ ಇರಲಿಲ್ಲ, ಅಲ್ಲಿ ಜಸ್ಟ್ ಬರೀ ಸ್ಟಡೀಸು. ಏನೇ ಅಕಾಡೆಮಿ ಪ್ರಾಕ್ಟೀಸ್ಗೆ ಅಂದರೆ ಮತ್ತೆ ನಾನು ಧಾರವಾಡಿಗೆ ಹೋಗ್ಬೇಕಾಗಿತ್ತು. ಸೊ ಹಂಗೆ ಬರೀ ನಾರ್ಮಲ್ ಆಡ್ತಾ ಇದೆ ಅಷ್ಟೇ. ಅಕಾಡೆಮಿಗೆ Under-12, Under-13 ಟೂರ್ನಮೆಂಟ್, ಸಮ್ಮರ್ ಕ್ಯಾಂಪಲ್ಲಿ ಏನು ಟೂರ್ನಮೆಂಟ್ಸ್ ನಡೆಯುತ್ತೆ ಅದನ್ನು ಮಾತ್ರ ಆಡ್ತಾ ಇದ್ದೆ. ಅದಾದಮೇಲೆ ಹೈಸ್ಕೂಲಿಗೆ ನಾನು ಸ್ಕೂಲ್ ಚೇಂಜ್ ಮಾಡಿದೆ. ಆಮೇಲೆ ಸ್ಕೂಲ್ ಕ್ರಿಕೆಟ್ ಇತ್ತಲ್ಲಿ ಧಾರವಾಡದಲ್ಲಿ, KA ಬೋರ್ಡ್ ಸ್ಕೂಲ್ ಅಂತ, ಅದು ಕ್ರಿಕೆಟ್ ಅಂತ ಎಜುಕೇಶನ್ ಎಲ್ಲದ್ರಲ್ಲೂ ಒಳ್ಳೆ ಇದು ಇತ್ತು. ಆಮೇಲೆ ನಾನೇನು ಅಕಾಡೆಮಿಗೆ ಹೋಗ್ತಾ ಇದ್ದೆ ಪ್ರಾಕ್ಟೀಸ್ಗೆ, ಆ ಕೋಚು ಆ ಸ್ಕೂಲ್ ಟೀಮ್ಗೆ ಕೋಚ್ ಆಗಿದ್ರು. ಅವ್ರದ್ದೇನು ಅಕಾಡೆಮಿ ಇತ್ತು ಆ ಸ್ಕೂಲ್ ಟೀಮ್ ಕೋಚ್ ಆಗಿದ್ರು. ಸೊ 8th ಸ್ಟ್ಯಾಂಡರ್ಡ್ ಹೈಸ್ಕೂಲಿಗೆ ನಾನು ಅಲ್ಲಿ ಶಿಫ್ಟ್ ಆದಮೇಲೆ ಸುಮಾರು ಒಂದು 6-7 ಸ್ಕೂಲ್ ಟೂರ್ನಮೆಂಟ್ ನಡೀತಾ ಇತ್ತಲ್ಲಿ. ಅವಾಗ KSAದೇ 2 ಟೂರ್ನಮೆಂಟ್ ನಡೆಯೋದು, Under-14 and Under-16 ನಡೀತಾ ಇತ್ತು. ಆಮೇಲೆ ಇಲ್ಲಿರುವಂಥದ್ದೊಂದು ನಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಾನೇನು ಇವಾಗ ಕೆಲಸ ಮಾಡ್ತಿದ್ದೀನಿ, ಆವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಲ್ಲೇ ಅವರೇ ಟೂರ್ನಮೆಂಟ್ ನಡೆಸ್ತಾ ಇದ್ರು ಸ್ಕೂಲ್ ಹುಡುಗರಿಗೆ. ಆಮೇಲೆ ಅಲ್ಲಿ ಗೆದ್ದಿರೋರು ಒಂದು ಟೂರ್ನಮೆಂಟ್ ಇಚ್ಛಾ ಆನ್ಲೈನ್ ಅಂತ ಟೂರ್ನಮೆಂಟ್ ನಡೆಸೋರು. ಸೊ ಕಾಂಪಿಟೇಟಿವ್ ಕ್ರಿಕೆಟ್ ಹೆಂಗಿರುತ್ತೆ ಅಂತ ನನಗೆ ಅಲ್ಲೇ ಗೊತ್ತಾಗಿದ್ದು, ನಾನು ಸ್ಕೂಲ್ ಶಿಫ್ಟ್ ಮಾಡಿದ್ಮೇಲೆ. ಸೊ 8th, 9th, 10th ಅಲ್ಲಿ ಮಾಡಿದೆ ನಾನು.
ಅವಾಗ ಅಂಡರ್-13 ಝೋನಲ್ಸ್ ಆಡಿದೆ. ಅವಾಗ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂಡರ್-13. ಅಲ್ಲಿವರೆಗೂ ಅಂಡರ್-14, ಅಂಡರ್-16 ಅಂತ ಇರ್ತಾಯಿತ್ತು. ಚೇಂಜ್ ಆಯ್ತು ಅವಾಗ. BCCI ಏನು ಮಾಡಿದ್ರು ಅಂಡರ್-15, ಅಂಡರ್-17, ಅಂಡರ್-19 ಅಂತ ಮಾಡಿದ್ರು. ನಮ್ಮ ಕರ್ನಾಟಕ ಸ್ಟೇಟ್ ಏನು ಮಾಡಿದ್ರು, ಬರೀ ಸೌತ್ ಝೋನ್ ಟೀಮ್ಸು ಅಂಡರ್-13 ಸ್ಟೇಟ್ ಆಡಲಿ ಅಂತ ಒಂದು ಟೂರ್ನಮೆಂಟ್ ಶುರು ಮಾಡಿದ್ರು. ತುಂಬಾ ಸ್ಟೆಪ್ಸ್ ಇದೆಯಲ್ಲ. ಅಲ್ಲ, ತುಂಬಾ ಇದೆ, ಹೌದು, ಅದು ಇರಲೇಬೇಕು. ನೋಡಿದಾಗ ಓಕೆ, ಇವರು ಕರ್ನಾಟಕ ಟೀಮ್ಗೆ ಆಡ್ತಿದ್ದಾರೆ, ಮುಷ್ತಾಕ್ ಅಲಿ ಆಡಿದ್ರು, ಅಥವಾ ನ್ಯಾಷನಲ್ ಟೀಮ್ಗೆ ಆಡಿದ್ರು, RCB ಆಡಿದ್ರು. ಬಟ್ ಅದಕ್ಕಿಂತ ಹಿಂದೆ ಬಹಳ ವರ್ಷಗಳ ಸ್ಟೆಪ್ ಬೈ ಸ್ಟೆಪ್ ಜರ್ನಿ ಇರುತ್ತೆ. ನೋಡಿ, ಇನ್ನು ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಯಾವುದೇ ಪ್ರೊಫೆಷನ್ ಈಸಿಯಾಗಂತೂ ಯಾವುದು ಬರಲ್ಲ, ಯಾರಿಗೂ ಬಂದಿರೋದು ಇಲ್ಲ. ಸೊ ಆ ಒಂದು ಶಾರ್ಟ್ ಕಟ್ ಸಕ್ಸಸ್ ಏನಿರುತ್ತೆ ಅದು ತುಂಬಾ ಹೊತ್ತು ಇರಲ್ಲ. ಬಟ್ ಏನ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವೋ ಕಲಿಯಕ್ ಸಿಗುತ್ತೆ. ಬಹುಶಃ ಹಾಗಾಗಿ ಆ ಪ್ರೊಫೆಷನಲಿಸಮ್ ಆ ಸ್ಪೋರ್ಟ್ಸ್ ಅಲ್ಲಿ ಬಂದ್ಬಿಡುತ್ತೆ ಅಂತ ಕಾಣುತ್ತೆ. ಇದು ಅಷ್ಟೊಂದು ಗ್ರೈಂಡಿಂಗ್ ಆಗಿ ಅವಾಗ್ಲೇ ನಿಮ್ಗೆ ಏನಂದ್ರೆ ಅದ್ರ ಬಗ್ಗೆ ಏನು ಅದ್ರ ಮಹತ್ವ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಸಕ್ಸಸ್ ಸಿಕ್ಕಾಗ ಖುಷಿನೇ ಬೇರೆ. ಶಾರ್ಟ್ ಕಟ್ ಸಕ್ಸಸ್ ಟೆಂಪರರಿ ಇರುತ್ತೆ. ಈ ತರ ಕಷ್ಟಪಟ್ಟು ಹೋದಾಗ ಸುಮಾರು ಜನ ಆ ಥರನೇ ಅದಕ್ಕೇನೆ ಎಲ್ಲ ಬೆಳೆದಿರೋರು ಇವಾಗ. ಸೊ ಹಂಗೆ ಆಡಿದೆ. ಆಮೇಲೆ ಅಂಡರ್-13 ಸ್ಟೇಟ್ ಆಡಿದೆ. ಅಂಡರ್-15 ಅಲ್ಲಿಂದ ಅಲ್ಲಿ ಇದ್ಕೊಂಡೇ ಧಾರವಾಡ ಝೋನ್ ಅಂತ ಟೀಮ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಟೂರ್ನಮೆಂಟ್ ನಡೀತೆ. ಬೆಂಗಳೂರಿಗೆ ಬರ್ಬೇಕು. ಅದಕ್ಕೆ 6 ಅಫಿಷಿಯಲ್ ಟೀಮ್ಸ್ ಇದೆ. ಧಾರವಾಡ, ಶಿವಮೊಗ್ಗ, ರಾಯಚೂರು, ತುಮಕೂರು, ಇನ್ನು ರಾಯಚೂರು, ಮೈಸೂರು ಇದೆ, ಇನ್ನೊಂದಿದೆ ಶಿವಮೊಗ್ಗ. ಸೊ ಈ ತರ ಒಂದು 6 ಝೋನ್ ಇದೆ. ಬೆಂಗಳೂರ್ದು 4 ಟೀಮ್ ಇರುತ್ತೆ. ಸೊ 10 ಟೀಮ್ ನಡುವೆ ಇದು ಸ್ಟೇಟ್ ಟೀಮ್ ಸೆಲೆಕ್ಷನ್ಗೋಸ್ಕರ ನಡೆಯುವಂತ ಟೂರ್ನಮೆಂಟ್ ಇದು. ಸೊ ಎಷ್ಟು ಒಂದು 200 ಜನ ಆಡ್ತೀವಿ, ಅದ್ರಲ್ಲಿ 15 ಜನ ಪಿಕ್ ಆಗ್ತಾರೆ. ಸೊ ಆ ಟೂರ್ನಮೆಂಟ್ ಅಲ್ಲಿ ಆಡಿ ಅಂಡರ್-15 ಧಾರವಾಡ ಝೋನು ರಿಪ್ರೆಸೆಂಟ್ ಮಾಡಿದೆ. ಅಂಡರ್-15 ಸ್ಟೇಟ್ ರಿಪ್ರೆಸೆಂಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಕ್ಲಬ್ಬಿಗೆ ಬಂದಿದೆ ನಾನು. ಇಲ್ಲಿ ಜಗನ್ನಾಥ್ ಸರ್ ಅಂತ ಇದ್ರು, ಅವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ರು KSAಗೆ. ಅವ್ರದ್ದೊಂದು ಕ್ಲಬ್ ಇತ್ತು. ಅವರು ನಮ್ಮ ಅಫಿಷಿಯಲ್ ಏರಿಯಾಸಿಂದ ಏನು ಹುಡುಗರು ಬರ್ತಾ ಇದ್ರು ಆ ಕಡೆಯಿಂದ ಅವ್ರಿಗೆ ತುಂಬ ಸಪೋರ್ಟ್ ಮಾಡೋರು. ನಮ್ಮ ಸೀನಿಯರ್ಸ್ ಆನಂದ್ ಕಟ್ಟಿ ಆಗಲಿ, ಸೋಮಶೇಖರ್ ಶಿರಗುಪ್ಪಿ ಆಗಲಿ, ಅಥವಾ ಈ ಕಡೆ ರಾಯಚೂರಿನಿಂದ ಬರುವಂಥ ಹುಡುಗರು ರಾಜಶೇಖರ್ ಶಾನ್ಬಾಲ್. ಸೊ ಈ ಥರ ಎಲ್ಲ ಬಂದವರೆಲ್ಲ ಇವ್ರ ಕ್ಲಬ್ಗೆ ಆಡಿ ಮುಂದೆ ಬೆಳೆದಿರೋರು. ಸೊ ನನಗೂ ಅದೇ ಕ್ಲಬ್ಬಿಗೆ ಆಡುವಂತ ಇದು ಮಾಡಿದ್ರು. ಅಲ್ಲಿ 4th ಡಿವಿಷನ್ ಫಸ್ಟ್ ಮ್ಯಾಚೇ ಒಂದು 70 ಹೊಡೆದೆ ನಾನು. ಅವಾಗ ಅವ್ರು ಸರ್ ಹೇಳಿದ್ರು, ಇಲ್ಲ ನೀನು ಬೆಂಗಳೂರಿಗೆ ಬಂದರೆ ನಿನ್ನ ಕರಿಯರ್ ಇದೆ, ಧಾರವಾಡದಲ್ಲಿ ಇದ್ರೆ. ಯಾಕಂದ್ರೆ ಅವಾಗ ಅಷ್ಟೊಂದು ಫೆಸಿಲಿಟೀಸು ಇರಲಿಲ್ಲ. ಸೊ 10th ಆದ ತಕ್ಷಣ ಫಸ್ಟ್ PU ಸ್ವಲ್ಪ ಡೌಟಲ್ಲಿತ್ತು, ಹೆಂಗಪ್ಪ ಬಂದ್ಬಿಡೋದು. ಆಮೇಲೆ ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂಸು ಇತ್ತು ಅವಾಗ. ಬೆಂಗಳೂರಲ್ಲಿ ಬಂದರೆ ಹೆಂಗೆ ಅಂತ ಗೊತ್ತಿರಲಿಲ್ಲ. ಏನು ಕೆಲಸ ಮಾಡ್ತಿದ್ರು? ನಮ್ಮ ತಂದೆದು ನ್ಯೂಸ್ ಪೇಪರ್ ಏಜೆನ್ಸಿ ಇತ್ತು. ಸೊ ಎವ್ರಿ ಡೇ ಬೆಳಿಗ್ಗೆ 3:45 ಹೋಗಿ ನ್ಯೂಸ್ ಪೇಪರ್ ವೆಂಡರ್ ಅವ್ರು ಆ್ಯಕ್ಚುಲಿ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆಮೇಲೆ ಶಿಫ್ಟ್ ಆದಮೇಲೆ ಅದೇ ಫಸ್ಟ್ ಇಯರು ಆ ಒಂದು ಡೌಟಲ್ಲಿ ಬರಬೇಕು ಬೇಡ ಅಂತ ಫಸ್ಟ್ ಇಯರು ನಾನು ಧಾರವಾಡದಲ್ಲೇ ಮಾಡಿದೆ, PUC ಫಸ್ಟ್ ಇಯರ್. ಬಟ್ ಅವ್ರು ಹೇಳಿದ್ರು, ನೋಡಿ ನೀನು ಕರಿಯರ್ ಬೇಕು ಅಂದರೆ ಇಲ್ಲಿ ಬರಲೇಬೇಕು, ಏನೋ ಡಿಸಿಷನ್ ಮಾಡಬೇಕು ಅಂದರು. ಸರಿ, ಏನೋ ಧೈರ್ಯ ಮಾಡಿದ್ವಿ, ನಮ್ಮ ತಂದೆ ತಾಯಿನ ಧೈರ್ಯ ಮಾಡಿದ್ವು ಅಂತ ಇಲ್ಲಿ ಬಂದು ಶಿಫ್ಟ್ ಆದೆ. 2004 ಇನ್ನೂ ಜ್ಞಾಪಕ ಇದೆ, ನಾನು ಫಸ್ಟ್ ಏಪ್ರಿಲಲ್ಲಿ ಬೆಂಗಳೂರಿಗೆ ಬಂದಿದ್ದು. ಓಕೆ, ಮೊದಲ ಬಿಗ್ ಅಪಾರ್ಚುನಿಟಿ ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಿ? ರಣಜಿನ? ಹೌದು ಸರ್, ಅದೇ ಬ್ರೇಕ್ ಥ್ರೂ. ಅದು ಒಂದು ಸಿಕ್ಕಾಪಟ್ಟೆ ಲಾಂಗ್ ವೇಟ್ ಇತ್ತು ಆ್ಯಕ್ಚುಲಿ. ಹೆಂಗಂದರೆ ಅಂಡರ್-19, 20 ಇವಾಗ ಕಾಂಪಿಟೇಟಿವ್ ನೋಡೋದು ಅಂದರೆ 20 ಆಲ್ಮೋಸ್ಟ್ ಇಂಡಿಯಾ ರೆಕಾರ್ಡಿಂಗಲ್ಲಿ ಇರ್ತಾರೆ. ನಾನು 25 ರಂಜಿ ಟ್ರಾಫಿನೇ ಆಡಿರಲಿಲ್ಲ. ಬಟ್ ಹೆಂಗಂದರೆ ಯಾವಾಗಲೂ ಆ ಒಂದು ಬಿಡಬಾರ್ದು ಅನ್ನೋ ಒಂದು ಛಲ ನನ್ನ ಹತ್ರ ಇತ್ತು. ಇಲ್ಲಿ ಬಂದಿದ್ದೇನಕ್ಕೆ, ನಾನು ಏನೊಂದು ಮಾಡಬೇಕು ಅಂತ ಬಂದೀನಿ ಊರು ಬಿಟ್ಟು. ಸೊ ಆ ಒಂದು ಸಕ್ಸಸ್ ಮಾಡಬೇಕು, ನನಗೆ ಆ ರಂಜಿ ಟ್ರಾಫಿ ಆಡಬೇಕು ಅನ್ನೋದು ಭಾಳ ತಲೆಯಲ್ಲಿತ್ತು. ಸೊ ಎವ್ರಿ ಡೇ ಹೋಗ್ತಾ ಇದೆ, ಫಸ್ಟ್ ಡಿವಿಷನ್ ಆಡ್ತಾಯಿದ್ದೆ ನಾರ್ಮಲ್. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ರಂಜಿ ಟ್ರಾಫಿನೂ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇದೆ. ಯಾಕಂದರೆ ಸಡನ್ ಆಗಿ ಅಂಡರ್-19 ಸ್ಟೇಟಲ್ಲಿ ಚೆನ್ನಾಗಿ ಆಡೋರು ಸಡನ್ ಆಗಿ ಪಿಕ್ ಆಗಿಬಿಡ್ತಾರೆ. ಆಮೇಲೆ ಒಂದು ಸ್ಪಾಟ್ಗೆ ಸುಮಾರು ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಸೆಲೆಕ್ಷನ್ ಮ್ಯಾಚಸ್ ನಡೆಯುತ್ತೆ. ಸೆಲೆಕ್ಷನ್ ಮ್ಯಾಚಸ್ 12 ಫಸ್ಟ್ ಡಿವಿಷನ್ ಮ್ಯಾಚಸ್ ನಡೆಯುತ್ತೆ. ಅದಾದಮೇಲೆ ಅದರಲ್ಲಿ ಫಿಲ್ಟರ್ ಮಾಡಿ ಒಂದು ಶಫೀದರ್ ರಶಾ ಅಂತ ಟೂರ್ನಮೆಂಟ್ ಮಾಡ್ತಾರೆ, ಅದರಲ್ಲಿ ಚೆನ್ನಾಗಿ ಆಡಿರೋರು. ಅದಾದಮೇಲೆ 3 ಟೀಮ್ ಮಾಡ್ತಾರೆ. ಹೊರಗಡೆಯಿಂದ ರಂಜಿ ಟ್ರಾಫಿ ಟೀಮ್ಸ್ ಬರುತ್ತೆ. ಅದು ತಿಮ್ಮಪ್ಪಯ್ಯ ಟೂರ್ನಮೆಂಟ್ ಅಂತ ನಮ್ಮ KSA ಅವರು ಕಂಡಕ್ಟ್ ಮಾಡ್ತಾರೆ. ರಂಜಿ ಟ್ರಾಫಿಗಿನ ಮುಂಚೆ ಪ್ರಿಪರೇಷನ್ ಟೂರ್ನಮೆಂಟ್. ಬೇರೆ ಸ್ಟೇಟ್ ಟೀಮ್ಸ್ಗೆ ಪ್ರಿಪರೇಷನ್ ಟೂರ್ನಮೆಂಟ್, ನಮಗೆ ಸೆಲೆಕ್ಷನ್ ಕಮ್ ಪ್ರಿಪರೇಷನ್ ಟೂರ್ನಮೆಂಟ್ ಆ ಥರ ಇರುತ್ತದು. ಸೊ ಅದು 4 ಡೇ ನಾರ್ಮಲ್ ರಂಜಿ ಟ್ರಾಫಿ ಹೆಂಗೆ ನಡೆಯುತ್ತೆ ಹಂಗೆ 4 ಡೇ ಟೂರ್ನಮೆಂಟ್ ನಡೆಯುತ್ತೆ. ಸೊ ಅದು ಕನ್ಸಿಸ್ಟೆಂಟ್ ಆಗಿ 4-5 ಇಯರ್ಸ್ ಆಡ್ತಾನೆ ಇದೆ, 100s ಹೊಡಿತಾ ಇದೆ. ಬಟ್ ಯಾವಾಗ ನಾವು ಇದಕ್ಕೆ ಬರ್ತೀವಿ, ಯಾರ ಕಣ್ಣಿಗೆ ಬೀಳ್ತೀವಿ ಅಂದರೆ ಎಲ್ಲಾರ್ಕಿನ್ನ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇದ್ದಾಗ ಮಾತ್ರ ನಮ್ಮ ಹತ್ರ ನೋಡ್ತಾರೆ. ಇವಾಗ ನಾರ್ಮಲ್ ಮ್ಯಾಚ್ ಆಗೋ ಥರ ಒಂದು ಪರ್ಫಾರ್ಮೆನ್ಸ್ ಇತ್ತು ಅಂದರೆ ಆಬ್ವಿಯಸ್ಲಿ ಈಗ ರಂಜಿ ಟ್ರಾಫಿ ಟೀಮಲ್ಲಿರೋರ್ನೇ ಪಿಕ್ ಮಾಡ್ತಾರೆ. ಸೊ ಯಾವಾಗಲೂ ಆ ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಸ್ವಲ್ಪ ಹಿಂಜರಿತಾ ಇದ್ದೆ. ನಾನು 100 ಹೊಡಿತಾ ಇದ್ದೆ, ನೆಕ್ಸ್ಟು 100s ಕನ್ವರ್ಟ್ ಮಾಡೋಕ್ಕಾಗ್ತಾರಲ್ಲ, ಆ ಥರ ಒಂದು ಜರ್ನಿ ಇತ್ತು. ಬಟ್ ಒಂದ್ಸರಿ ನಾನು 2016 ಒಂದು ಬ್ರೇಕ್ ಥ್ರೂ ಸಿಕ್ತು ನನಗೆ. ಫಸ್ಟ್ ನಾನು ಮುಸ್ತಾಕ್ ಅಲಿ ರಿಪ್ರೆಸೆಂಟ್ ಮಾಡಿದೆ T20. ಅದು ಚೆನ್ನಾಗಿ ಹೋಯ್ತು, 1-2 ಮ್ಯಾಚ್ ಆಡಿಸಿದ್ರು, ಅವಾಗ ಚೆನ್ನಾಗಿ ಹೋಯ್ತು. ಸೊ ಅಟ್ಲೀಸ್ಟ್ ಸೆಲೆಕ್ಟರ್ಸ್ ಕಣ್ಣಿಗೆ ಬಿದ್ದೆ, ಅಟ್ಲೀಸ್ಟ್ ಈ ಹೈಯರ್ ಲೆವೆಲಲ್ಲಿ ಇವರು ಆಡ್ಬೋದು ಅಂತ. ಸೊ ಆಮೇಲಿಂದ ನಾನು
ಪ್ರಾಕ್ಟೀಸ್ ಹೆಂಗಂದರೆ ಬ್ಯಾಂಕಿಗೆ ಆಲ್ರೆಡಿ ಜಾಯ್ನ್ ಆಗ್ಬಿಟ್ಟಿದೆ ನಾನು 2012 February 7th ನಾನು ಬ್ಯಾಂಕ್ ಜಾಯ್ನ್ ಆಗಿದ್ದು. ಸೊ ಅವಾಗ ಇನ್ನು ಸ್ಟೇಟು ಅದು ಹೇಗೆ ಎಕ್ಸಾಮ್ ಎಲ್ಲ ಬರ್ತದೆ, ನೀವು ಅಕಾಡೆಮಿಕಲಿ ಕೂಡ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಹೋಗಿದ್ರಿ? ಅಂದರೆ ಇಲ್ಲಿ ನಾನು ಬೆಂಗಳೂರು ಶಿಫ್ಟ್ ಆದಮೇಲೆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಶಿಫ್ಟ್ ಮಾಡೋದು ನಾನು. ಅಲ್ಲಿ ಕ್ರಿಕೆಟಿಗೆ ಸ್ಕೋಪ್ ಇತ್ತು ಅಂತ ನನ್ನ ಪ್ರೆಸಿಡೆನ್ಸಿ ಸ್ಕಾಲರ್ಶಿಪ್ ಇದರಲ್ಲಿ ಸೇರಿಸಿದ್ರು. ಸೊ ಕ್ರಿಕೆಟಿಗೂ ತುಂಬ ಸ್ಕೋಪ್ ಇದ್ದಾಗ ಅಕಾಡೆಮಿನೂ ಹಾಗೆ ಇಂಪಾರ್ಟೆಂಟ್ ಆಗಿತ್ತು ಅವಾಗ. ಬಟ್ ಹೆಂಗಿತ್ತು ಅಂದರೆ ಅವಾಗ Under-23, Under-22, Under-19 ಎಲ್ಲ Under-13 ಏನೇನು ಏಜ್ ಕ್ಯಾಟಗರೀಸು Under-25 ಎಲ್ಲ ರಿಪ್ರೆಸೆಂಟ್ ಮಾಡ್ಬಿಟ್ಟಿದೆ ನಾವು. ಆಮೇಲೆ Under-25 ಸ್ಟೇಟ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ, ಸೌತ್ ಝೋನ್ ಚಾಂಪಿಯನ್ಸು ಆಗಿದ್ವಿ ನಾವು. ಬಟ್ 2012 ರಿಕ್ರೂಟ್ಮೆಂಟ್ ಆದಾಗ ಇಬ್ಬರನ್ನ ತೊಗೋಬೇಕಾಗಿತ್ತು, ನನ್ನ ಮತ್ತು ಅನಿರುದ್ಧ್ ಜೋಶಿ ಅಂತ ಇನ್ನೊಬ್ಬರನ್ನ ತೊಗೊಂಡ್ರು. ಅವಾಗ ಹೆಂಗಂದ್ರೆ ಅಲ್ಲಿದ್ದಂಥ ಸೆಲೆಕ್ಟರ್ಸು ನನ್ಗೇನಿದ್ರು ಅವರು ಬ್ಯಾಂಕಲ್ಲೇ ಹಿ ವಾಸ್ ದ ಕೋಚ್, ಹಿ ವಾಸ್ ದ ಮ್ಯಾನೇಜರ್. ಸೊ ಅವ್ರಿಗೆ ರಿಕ್ರೂಟ್ಮೆಂಟ್ ಆಗಕ್ಕಿಂತ ಮುಂಚೆ ನಾನು 2 ವರ್ಷ ಗೆಸ್ಟ್ ಪ್ಲೇಯರ್ ಆಗಿ ಹೋಗ್ತಾ ಇದ್ದೆ. ಇವಾಗ SBI, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್ ಏನಿದೆ ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಹೋಗ್ತಾರೆ ಹೊರಗಡೆ ಆಡೋದಕ್ಕೆ. ಸೊ ಅವಾಗ ಏನ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ ಯಂಗ್ಸ್ಟರ್ಸ್ ನ. ನಿಮಗೆ ಬ್ಯಾಂಕ್ ಅಲ್ಲೂ ಸ್ಪೋರ್ಟ್ಸ್ ಹೆಲ್ಪ್ ಆಯ್ತು? ಹೌದು, ನಾನು ಸ್ಪೋರ್ಟ್ಸ್ ರಿಕ್ರೂಟೇ, ನಾನು ಸ್ಪೋರ್ಟ್ಸ್ ಕ್ರಿಕೆಟ್ ಇಂದಾನೇ ರಿಕ್ರೂಟ್ಮೆಂಟ್ ಆಗಿದೆ. ಸೊ ಹೆಂಗಿರುತ್ತಂದ್ರೆ ಹೊರಗಡೆ ಇವಾಗ ಸುಮಾರು ಚೆನ್ನಾಗಿ ಹೋಗ್ತಾ ಇದ್ರು, ಚಂಡೀಗಢ್ಗೆ ಹೋಗೋರು. ಸೊ ಯಾರೇ ಯಂಗ್ಸ್ಟರ್ಸ್ ಚೆನ್ನಾಗಿ ಆಡ್ತಾ ಇದ್ರೆ ಅವ್ರನ್ನ ಗೆಸ್ಟ್ ಪ್ಲೇಯರ್ ಅಂತ ಕರ್ಕೊಂಡು ಹೋಗೋರು ಟೂರ್ನಮೆಂಟ್ ಆಡೋದಕ್ಕೆ. ಸೊ ನಾನು ಅವ್ರ ಜೊತೆ 2 ವರ್ಷ ಹೋದೆ. ಸೊ ಅವಾಗ ಹೇಳಿದ್ರು ರೆಡಿ, ನಾನು ರಿಕ್ರೂಟ್ಮೆಂಟ್ ಬಂತರ ನಿಮಗೆ ತೊಗೊಳಕ್ಕೆ ಇದು ಇದೀವಿ ಅಂತ ಹೇಳಿದ್ರು. ಸೊ ಆ ಥರ ನಾನು ಜಾಯ್ನ್ ಆಗಿದ್ದು ನಮ್ಮ ಬ್ಯಾಂಕಲ್ಲಿ. ಇವಾಗಲೂ ಬ್ಯಾಂಕಲ್ಲೂ ಆಡ್ತಿದ್ದೀರಾ? ಹೌದೌದು. ಇವಾಗ ನಾನು ಆಕ್ಚುಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ರಿಕ್ರೂಟ್ಮೆಂಟ್ ಮರ್ಜ್ ಆದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಬಟ್ ಸದ್ಯಕ್ಕೆ ಬ್ಯಾಂಕ್ ಟೂರ್ನಮೆಂಟ್ ಆಡ್ತಾನೆ ಇರ್ತೀವಿ. ಓಕೆ. ಆಮೇಲೆ RCB ಎಂಟ್ರಿ. RCB ಅದು ಒಂದು ಹಾಗೆ, ಈಗ ರಂಜಿ ಟ್ರೋಫಿ ಆಡಿದ ತಕ್ಷಣ RCBಗೆ ಆಡಬೇಕು ಅನ್ನೋದು. ಯಾಕಂದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ, ಫಸ್ಟ್ RCB ಗೇಮ್ ನಡೆದಾಗ ನನಗೆ ಸ್ಟೇಡಿಯಮಲ್ಲಿ ನೋಡೋ ಹುಚ್ಚು. ಅವಾಗ ಆ ವರ್ಷ ನಾನು ಸ್ಟೇಟ್ ಆಡಿರಲಿಲ್ಲ. 18 ಅಲ್ಲ, 2008 ಅಲ್ಲಿ 2008 ಅಲ್ಲಿ ಫಸ್ಟ್ IPL ಗೇಮ್ ಆಗುತ್ತೆ. ಅವಾಗ ನಾನು ಜಸ್ಟ್ Under-17 ಸ್ಟೇಟ್ ಆಡಿ, ನೆಕ್ಸ್ಟ್ ಇಯರ್ Under-19 ಸ್ಟೇಟ್ ಆಡಿರಲಿಲ್ಲ. ಈ KCL ಹೆಂಗಿದೆ ಅಂದರೆ ಏಜ್ ಕ್ಯಾಟಗರಿ ಸ್ಟೇಟ್ ಆಡಿದವ್ರಿಗೆ ಒಂದು ಪಾಸ್ ಕೊಡ್ತಾರೆ ಯಾವುದೇ ಮ್ಯಾಚ್ ಇದ್ರು ಆ ಕಮ್ಮಿಂಗ್ ಇಯರ್. ಸೊ ಆ ವರ್ಷ ಸ್ಟೇಟ್ ಆಡಿರಲಿಲ್ಲ ಅಂತ ನನಗೆ ಪಾಸ್ ಸಿಕ್ಕಿರಲಿಲ್ಲ. ಯಾರು ಸ್ಟೇಟ್ ಆಡಿರ್ತಾರೋ ಅವ್ರಿಗೊಂದೊಂದು ಪಾಸ್ ಕೊಡ್ತಾರೆ ಮ್ಯಾಚ್ ನೋಡೋದಕ್ಕೆ. ಸೊ ನಾನು ಹೆಂಗೆ ಒಳಗಡೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಅವಾಗ ಆ ಗ್ರೌಂಡಲ್ಲಿ ಈ DNA ಒಂದೇನು ಮ್ಯಾನೇಜ್ಮೆಂಟ್ ಕಂಪ್ನಿ ನಡೆಸ್ತಾ ಇರ್ತಾರಲ್ಲ, ಅವ್ರ ಕಡೆ ಒಂದು ಟ್ಯಾಗ್ ಮಾಡಿಸಿ ಆ ಸ್ಟ್ಯಾಂಡ್ ಇನ್ಚಾರ್ಜ್ ಅಂತ ಒಂದು ಟ್ಯಾಗ್ ತಗೊಂಡಿದ್ದೆ ನಾನು. ಸ್ಟ್ಯಾಂಡ್ ಮ್ಯಾಚ್ ನೋಡಕ್ಕೆ. ಅಲ್ಲ, ನೀವು RCB ಟೀಮಿಗೆ ಎಂಟರ್ ಆಗಿದ್ದು 18ರಲ್ಲಿ. ಇದು ಫಸ್ಟ್ ನಂತರ. ಸೊ ಆ ಥರ ನಾನು ಮ್ಯಾಚ್ ನೋಡ್ಲೇಬೇಕು, ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ. ಒಂದು ಫ್ರೆಂಡ್ಸ್ ಇತ್ತು ಕ್ಲಬ್ಗೆ ಹೋಗ್ತಾ ಇದ್ರೆ, ಅವರೆಲ್ಲ ಆ ಥರನೇ ಸ್ಟ್ಯಾಂಡ್ಸ್ ಅಂದ್ರೆ ಅಲ್ಲಿ ಏನು ಇನ್ಚಾರ್ಜ್ ತರ ಏನಾಗ್ತಾ ಇದೆ ನೋಡೋದಕ್ಕೆ, ಆ ಥರ ನಾನು ಟ್ಯಾಗ್ ಹಾಕೊಂಡು ಹೋಗಿದ್ದು. ಕೆಲಸದ ತರ ಮ್ಯಾಚ್ ನೋಡ್ದಂಗ ಆಯ್ತು, ಇದು ಹಂಗಾಯ್ತು, ಆ ಥರ ಹೋಗಿದ್ದು. 2018 ನನಗೆ ಬ್ಯಾಂಕಲ್ಲಿ ಪ್ರಮೋಷನ್ ಎಕ್ಸಾಮ್ ಇತ್ತು. ಆ್ಯಕ್ಚುಲಿ ಅವತ್ತಿನ ದಿನ ಆಕ್ಷನ್ ನಡೀತಾ ಇತ್ತು, ಅದು ಗೊತ್ತಿತ್ತು. ಸೊ ನಾರ್ಮಲ್ ನಾನು 2 ವೀಲರಲ್ಲಿ ಫೋನ್ ಇಟ್ಬಿಟ್ಟು ಎಕ್ಸಾಮ್ ಬರೆಯೋಕ್ಕಂತ ಹೋಗಿದ್ದೆ. ಸಾಯಂಕಾಲ ವಾಪಸ್ ಬಂದಾಗ ನೋಡಿದೆ, ಒಂದು ಸುಮಾರು ಮಿಸ್ ಕಾಲ್ಸ್ ಇತ್ತು, ಒಂದು 35-40 ಮಿಸ್ ಕಾಲ್ ಇತ್ತು. ಅವಾಗ ಗೊತ್ತಾಯ್ತು ನಾನು ಪಿಕ್ ಮಾಡಿದಾರ ಅಂತ. ಸೊ ಅದು ಒಂಥರ ಮೆಮೊರೇಬಲ್, ಇನ್ನು ಜ್ಞಾಪಕ ಇಟ್ಕೊಳ್ಳೋಂಥದ್ದು. RCBಲಿ ಇದ್ದಂಥ 3 ವರ್ಷ ಅಲ್ವಾ? ಹೌದು. ಆ ಅವಧಿಯ ಎಕ್ಸ್ಪೀರಿಯನ್ಸ್ 18ನಲ್ಲಿ ಏನು ಮೋಸ್ಟ್ ಮೆಮೊರೇಬಲ್ ನಿಮಗೆ? ನನ್ನ ಬಿಗ್ ಪ್ಲೇಯರ್ ಜೊತೆ ಡ್ರೆಸ್ಸಿಂಗ್ ರೂಮ್ನ ಶೇರ್ ಮಾಡಿದ್ದಂತಾನೆ ಅದು ಮೋಸ್ಟ್ ಮೆಮೊರೇಬಲ್. ಎಷ್ಟು ಜನ, ವಿರಾಟ್ ಕೊಹ್ಲಿ, AB de Villiers, ಅವಾಗ ಸುಮಾರು ಜನ, ಆ್ಯರನ್ ಫಿಂಚ್ ಇದ್ರು, ಮ್ಯಾಕ್ಸ್ವೆಲ್, ಕ್ರಿಸ್ ಮಾರಿಸ್, ಆಮೇಲೆ ಆ ಥರ ಲೆಜೆಂಡ್ಸ್ ಇದ್ರು ಟೀಮಲ್ಲಿ. ಯುಜ್ವೇಂದ್ರ ಚಹಲ್ ಇದ್ರು, ಡೇಲ್ ಸ್ಟೇನ್, ABD ಇದ್ರು, ಡೇಲ್ ಸ್ಟೇನ್ ಇದ್ರು. ಸೊ ಅವರು ಬೌಲಿಂಗ್ ಆಡಿದಂಥ ಎಕ್ಸ್ಪೀರಿಯನ್ಸು ನೆಟ್ಸಲ್ಲಿ, ಆಮೇಲೆ ಮ್ಯಾಚ್ ಸಿಚುವೇಶನ್ಸಲ್ಲಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ಇವಾಗ ಏನು ಲೀಡ್ ಮಾಡಿದ್ರು ರಜತ್ ಪತ್ತಿದಾರ್, ನಾನು ಅವರು 2 ವರ್ಷ ಸುಮಾರು ಹೊತ್ತು ಕಾಲ ಕಳೆದ್ವಿ 2021 ಅದು ಬೆಸ್ಟ್ ಟೈಮ್. 18 ಹೆಂಗಿತ್ತು ಅಂದರೆ, ಅವಾಗ ಜಸ್ಟ್ ಎಂಟರ್ ಆದಾಗ ನನಗೂ ಒಂಥರ ಆ ಟೀಮ್ ಒಳಗಡೆ ಬಾಂಡಿಂಗ್ ಅಷ್ಟಿದು ಇರಲಿಲ್ಲ. ಯಾಕಂದ್ರೆ ಜಸ್ಟ್ ಒಂದು ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು ಅವಾಗ ಎಲ್ಲರಿಗೂ. 4 days ಮುಂಚೆ ಕ್ಯಾಂಪ್ ಶುರು ಆಯಿತು. ಅದಾದಮೇಲೆ ಆ ಬಾಂಧವ್ಯ ಏನಿರುತ್ತೆ ಆ 18 ಅಷ್ಟು ಹೊಂದ್ಕೊಳ್ಳೋಕೆ ಆಗಲಿಲ್ಲ. ಸಡನ್ ಟೂರ್ನಮೆಂಟ್ಗಳು ಶುರು ಆಯಿತು. ಆಮೇಲೆ ಹೆಚ್ಚು ಟ್ರಾವೆಲ್ ಮಾಡಲಿಲ್ಲ ಟೀಮ್ ಜೊತೆ. ನಾನು ಒಂದು 4-5 ಜನ ಇಲ್ಲೇ ಬೆಂಗಳೂರಲ್ಲಿ ಇಡೋರು, ಹೊರಗಡೆ ಹೋಗ್ತಾ ಇದ್ರೆ ಟೀಮ್ ಬೆಸ್ಟ್ 18-16 ಈ ಥರ ಕರ್ಕೊಂಡು ಹೋಗ್ಬಿಡೋರು. ಬಟ್ 2021 ಒನ್ ಆಫ್ ದ ಬೆಸ್ಟ್ ಮೆಮೊರಬಲ್ ಸೀಸನ್ಸ್ ನನಗೆ. ಯಾಕಂದರೆ ಕೋವಿಡ್ ಬಂತು, ಆಮೇಲೆ ನಾವು ಬಬಲಲ್ಲಿ ಬೇರೆ ಇದ್ವಿ. ಆ ಬಬಲ್ ಅಂತ ಒಂದು ಏನೋ ಕ್ರಿಯೇಟ್ ಮಾಡಿದ್ರೆ, ಸೊ ಅದು ಆಲ್ಮೋಸ್ಟ್ ಫಸ್ಟ್ ಟೈಮ್ ದುಬೈಗೆ ಹೋದಾಗ ಆಲ್ಮೋಸ್ಟ್ 95 days ನಾವು ಎಲ್ಲಿ ಬೆಳಿಗ್ಗೆ ಎದ್ರು ಅವ್ರ ಮುಖಾನೇ ನೋಡಬೇಕು, ಅದೇ ಫ್ಯಾಮಿಲಿ ಆಗ್ಬಿಟ್ಟಿತ್ತು ನಮಗೆ. ಒಂದು ಇನ್ಕ್ಲೂಡಿಂಗ್ ಸಪೋರ್ಟ್ ಸ್ಟಾಫ್ ಒಂದು 60 ಜನ ಇದ್ವಿ ನಾವು.
ಸೊ ದಟ್ ವಾಸ್ ದ ಫ್ಯಾಮಿಲಿ. ಅದು ಜೊತೆಗೆ ಇರ್ಬೇಕು, ಏನ್ ಮಾಡಿದ್ರು ಜೊತೆಗೆ, ಒಂದು ಟೀಮ್ ಗೇಮ್ ಮಾಡಿದ್ರು ಜೊತೆಗೆ ಆಡ್ತೀವಿ. ಯಾಕೆ ಟೈಮ್ ಕಳಿಬೇಕಲ್ವಾ, ಮ್ಯಾಚ್ ಇಲ್ಲ ಅಂದ್ರೆ ಕೆಳಗಡೆ ಟೀಮ್ ರೂಮ್ ಅಂತ ಇರೋದು. ಸೊ ಏನ್ ಮಾಡಿದ್ರು ಅವ್ರ ಜೊತೆಗೆ ಮಾಡಿ. ಸೊ ಅವಾಗ ಆ ಒಂದು ಏನಿದೆ ರಿಲೇಶನ್ಶಿಪ್, ಅವ್ರ ಜೊತೆ ಮಾತಾಡೋದಾಗ್ಲಿ, ಈಸಿಯಾಗಿ ಕಮ್ಯುನಿಕೇಶನ್ ಮಾಡೋದಾಗ್ಲಿ, ಒಟ್ಟಿಗೆ ಕೂತ್ಕೊಂಡು ಡಿನ್ನರ್ ಮಾಡೋದಾಗ್ಲಿ, ನೈಟ್ ಟೈಮಲ್ಲಿ ಟೀಮ್ ಡಿನ್ನರ್ ಅಂತ ಇದ್ದಾಗ. ಸೊ ಆ ಮೆಮರೀಸ್ ಮಾತ್ರ ನಮಗೆ ಮರೆಯೋಕ್ಕಾಗೋದಿಲ್ಲ. ಅದು ಕೊಹ್ಲಿ ನಾವು ಆನ್ ಕ್ಯಾಮ್ರಾ ನೋಡಿರ್ತೀವಿ ಅಷ್ಟೇ, ಹೆಚ್ಚಿನವರು ಅವರ ಅಗ್ರೆಷನ್ನು, ಅವ್ರ ಕ್ರಿಕೆಟ್ ಮೇಲಿನ ಅವ್ರ ಪ್ಯಾಷನ್ನು, ಹಸಿವು ಅದೆಲ್ಲ ನೋಡಿದ್ದೀವಿ. ಆಫ್ ದ ಕ್ಯಾಮರಾ ಕಾಮನ್ ಆಗಿ ಈಗ ಒಂದು ಫ್ರೆಂಡ್ಸ್ ಜೊತೆ ಇದ್ದಾಗ, ಟೀಮ್ ಜೊತೆ ಇದ್ದಾಗ ಹೇಗಿರ್ತಾರೆ ಕೊಹ್ಲಿ ಅಂತ? ಅವರು ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್. ಆಮೇಲೆ ಗ್ರೌಂಡಲ್ಲಿ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಗ್ರೌಂಡಲ್ಲಿ ಆಟೋಮೆಟಿಕ್ ಆ ಎನರ್ಜಿ ಬಂದ್ಬಿಡುತ್ತೆ ಅವ್ರಿಗೆ ಸೋಲ್ನ ಎಕ್ಸೆಪ್ಟ್ ಮಾಡ್ಕೊಳ್ದೇ ಇರೋವಂಥ ವ್ಯಕ್ತಿಯವರು. ಇನ್ಫ್ಯಾಕ್ಟ್ ನಾವು ಅಲ್ಲಿ ಟೀಮ್ ರೂಮಲ್ಲಿ ಟೇಬಲ್ ಟೆನ್ನಿಸು ಆಡ್ತಾ ಇದ್ರೆ, ಆಮೇಲೆ PS ಆಡೋದಕ್ಕೆ ಭಾಳ ಇಷ್ಟ ಅವ್ರಿಗೆ. ಅಲ್ಲೂ ಕೂಡ ಸೋಲ್ ಒಪ್ಕೊಳ್ಳೋಕೆ ಇಷ್ಟ ಆಗಲ್ಲ, ಆ ಥರ ಅವ್ನು ನಾರ್ಮಲಾಗಿ ಬರೋವಂಥದ್ದು. ಬಟ್ ಹೊರಗಡೆ ಸಿಕ್ಕಾಪಟ್ಟೆ ಜಾಲಿಯಾಗಿರ್ತಾರೆ. ಎನಿ ಡೇ ಅವ್ರ ಜೊತೆ ಕೂತ್ಕೊಂಡು ಕಮ್ಯುನಿಕೇಷನ್ ಮಾಡ್ಬೋದು. ನಾವು ಈಗ ಒಳ್ಳೆ ಫ್ರೆಂಡ್ಸ್ ಸುಮಾರು ವರ್ಷದಿಂದ ಹೆಂಗೆ ಪರಿಚಯನೋ ಆ ಥರ ಮಾತಾಡಿಸ್ತಾ ಇರ್ತಾರೆ ಅವ್ರು. ಸೊ ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು. ಸುಮಾರು ಜನ ತಪ್ಪು ತಿಳ್ಕೊತಾರೆ, ಏನಪ್ಪ ಇಷ್ಟು ಅಗ್ರೆಷನ್ ಈ ವ್ಯಕ್ತಿ ಅಂತ. ಖಂಡಿತ ಇಲ್ಲ, ಅದು ಬರೀ ಗ್ರೌಂಡಲ್ಲಿ ಮಾತ್ರ. ಒಂದ್ಸರಿ ಗ್ರೌಂಡಿಂದ ಆಚೆ ಬಂದರು ಅಂತಂದರೆ ಸಿಕ್ಕಾಪಟ್ಟೆ ಜಾಲಿಯಾಗಿರ್ತಾರೆ. ಆಮೇಲೆ ಯಾವತ್ತೂ ಆ ಒಂದು ಜೀನಿಯಸ್, ಇವಾಗೇನು ಲೆಜೆಂಡ್ ಅಂತ ಕರಿತೀವಿ, ಅದನ್ನು ಯಾವತ್ತೂ ತೋರಿಸಿದ್ದೇ ಇಲ್ಲ. ಚೆನ್ನಾಗೆ ಡಿನ್ನರ್ ಟೇಬಲ್ ಎಲ್ಲಿ ಖಾಲಿ ಇರುತ್ತೆ ಅಲ್ಲೇ ಬಂದು ಅವ್ರ ಜೊತೆನೇ ಕೂತ್ಕೋತಾರೆ. ಬಿಗ್ ಪ್ಲೇಯರ್ ಜೊತೆನೇ ಕೂತ್ಕೊಳ್ಳೋ ಅಂಥದ್ದು ಅದೂ ಇಲ್ಲ. ಸೊ ಯಾರಾದ್ರೇನು ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಬಂದು ಕೂತ್ಕೊಂಡು ಅವ್ರ ಜೊತೆನೇ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಪ್ರ್ಯಾಂಕ್ಸ್ ಮಾಡೋದು, ಸುಮ್ಮನೆ ಟೈಮ್ ಪಾಸ್ ಮಾಡೋದು, ಇದೆಲ್ಲ ಚೆನ್ನಾಗಿದೆ. ಅಂದರೆ ಮುಂಚೆ ಹೆಂಗಿದ್ರು ಔಟ್ ಆಫ್ ದ ಫೀಲ್ಡು ಆ ಡಿಸಿಪ್ಲಿನ್ ಬಂದಿದೆ. ಬಟ್ ನಾರ್ಮಲ್ ಜಾಲಿಯಾಗಿರೋದು ಅದು ಇದ್ದಿದ್ದೇ. ಅವರು ಬರೀ ಗ್ರೌಂಡಲ್ಲಿ ಮಾತ್ರ ಅವ್ರ ಗೇಮ್ ಅಂತ ಬಂದಾಗ ಅವ್ರು ಲೀಡ್ ಮಾಡಬೇಕು ಅಂತ ಅದಿದೆ ಅವ್ರಿಗೆ. ಸೊ ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು. ಫಸ್ಟ್ ನಿಮ್ಮ ಎನ್ಕೌಂಟರ್ ಅವ್ರ ಜೊತೆಗೆ? ಫಸ್ಟ್ ಇನ್ನೂ ಜ್ಞಾಪಕ ಇದೆ. ಅದೇ 2018 ನಾನು ಜಿಮ್ ಸೆಷನ್ ಮುಗಿಸಿ ಇನ್ನೇನು ಇದೇ ಥರ ಒಂದು ಜಿಮ್ ಸೆಷನ್ ಬಾಗಿಲಿಗೆ ತೆಗೆದೆ ತಕ್ಷಣ ಎದುರುಗಡೆ ಅವರೇ ಇದ್ರು. ಸೊ ಆ ಒಂದು ಹೆಂಗಂದ್ರೆ ಒಂದು ಸಡನ್ ಶಾಕ್ ಆಗ್ಬಿಟ್ಟೆ ಅವರು ಎದುರುಗಡೆ ಅಂತ. ಸೊ ಅವ್ರು ಲೆಜೆಂಡ್, ಅವಾಗ ಕ್ಯಾಪ್ಟನ್ ಬೇರೆ ಇದ್ರು ಅವರು. ಸೊ ತಕ್ಷಣ ಸಡನ್ ಆಗಿ ಹಿಂಗೆ ನೋಡಿದೆ, ಪವನ್ ಕೈಸೇವ್ ಅಂತ ಸಡನ್ ಆಗಿ. ಸೊ ಹಂಗೆ ಅದು ಫೀಲಿಂಗೇ ಬೇರೆ. ಅವ್ರು ಆಲ್ರೆಡಿ ಲೆಜೆಂಡ್ ಆಗ್ಬಿಟ್ಟಿದ್ರು. 2018 ಒನ್ ಆಫ್ ದ ಬೆಸ್ಟ್ ಸೀಸನ್ಸ್ ಆಗಿದ್ದು. 16 ವರ್ಲ್ಡ್ನ ರೂಲ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಬಟ್ ಫಸ್ಟ್ ಎಂಟ್ರನ್ನ ನೋಡಿದ ತಕ್ಷಣ ಕೈ ಕೊಟ್ರಲ್ಲ ಕೈಸೇವ್ ಪವನ್, ಅಂದರೆ ಆ ಟೀಮ್ ಗೊತ್ತಿದೆ ಅವ್ರಿಗೆ. ಸೊ ಫಸ್ಟ್ ಟೈಮ್ ನಾನು ಪಿಕ್ ಆಗಿದ್ದೀನಿ. ಸೊ ಚೆನ್ನಾಗೇ ಮಾತಾಡ್ಸೋರು. ಇಲ್ಲಿ ಜಸ್ಟ್ ಯಾರು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಇಲ್ಲಿ ವಿ ಆರ್ ಒನ್ ಫ್ಯಾಮಿಲಿ. ಸೊ 2 minutes ಒಂದು ಸ್ವಲ್ಪ ಹೆದರ್ಕೊಳ್ಳೋವಂಥದ್ದು ಏನಿಲ್ಲ. ಆರಾಮಾಗಿರೋ, ಇಷ್ಟು ವರ್ಷ ಏನು ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ಇಲ್ಲೂ ಅದನ್ನೇ ಮಾಡಬೇಕಾಗಿರೋ ಅಂತ 2 minutes ಸ್ವಲ್ಪ ಮಾತುಕತೆ ಹೇಳಿದ್ರು. ಆಮೇಲೆ ನನಗೂ ಸ್ವಲ್ಪ TT ಆಡೋದಕ್ಕೆ ಇಷ್ಟ. ಸಡನ್ನಾಗಿ ಒಂದ್ಸರಿ ಆಡಿದ ತಕ್ಷಣ ಎವ್ರಿ ಟೈಮ್ ಅವ್ರ ಜೊತೆ ಆಡೋಕ್ಕಿದೆ. 2018 ಏನು ಮಾಡಿದ್ವು. ಆಮೇಲೆ ನಮ್ಮೊಬ್ರು ಫಿಸಿಯೋ ಇದ್ರು ಶ್ರವಣ್ ಅಂತ, ಅವರು TT ಆಡೋಕ್ಕೆ ಇಷ್ಟ, ನಮ್ಮ ಕನ್ನಡದವ್ರೆ, ಟೇಬಲ್ ಟೆನ್ನಿಸ್. ಸೊ ಅವ್ರ ಜೊತೆ ನಾನು ಶ್ರವಣ್ ಒಂದ್ಸರಿ ಟೀಮು, ವಿರಾಟ್ ಇನ್ನೊಬ್ರು ಕಲೀಗ್ ಇರ್ತದೆ ಅವ್ರ ಜೊತೆ. ಸೊ ಆ 2018 ಹೆಚ್ಚಿನ ಕಾಲ ಕಳೆದಿದ್ದು ಟೇಬಲ್ ಟೆನ್ನಿಸ್ ಆಡ್ತಾ ಇರ್ಬೇಕು ವಿರಾಟ್ ಕೊಹ್ಲಿ. ಸೊ ಆ ಮೆಮರೀಸ್ ಇನ್ನೂ ಚೆನ್ನಾಗಿದೆ ನನಗೆ. ABD ಮತ್ತೆ ವಿರಾಟ್ ಕೊಹ್ಲಿ ಅವರಿಬ್ರು ಒಟ್ಟಿಗೆ ಆಡೋ ಟೈಮ್ನಲ್ಲಿ ಅದೊಂದು ಬೇರೆದೇ ಲೆವೆಲ್ನ ಒಂದು ಕಾಂಬಿನೇಷನ್ ಕಾಣಿಸ್ತಾ ಇರ್ತಿತ್ತು. ಅವರಿಬ್ರು ನಡುವಿಂದು ನಗು, ಆ ಗಮ್ಮತ್ತು, ಆ ಅಗ್ರೆಷನ್ ಅದೆಲ್ಲವೂ ಕೂಡ. ಅವರಿಬ್ಬರ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಪ್ರೊಫೆಷನಲಿಸಮ್, ಇಬ್ರು ಕೂಡ ವಿಶೇಷವಾದ ಆಟಗಾರರು ಇಬ್ರು. ಅಲ್ಲಲ್ಲ, ಹೌದು. ಅವ್ರು ಹೆಂಗಂದ್ರೆ ಅದೇ ಹೊರಗಡೆ ಬಂದಾಗ ಅವ್ರು ಮಾತಾಡೋದು ಇದನ್ನೇ ಬೇರೆ ಇರುತ್ತೆ. ಎವ್ರಿ ಟೈಮ್ ಆ ಗ್ರೌಂಡಲ್ಲಿ ಮಾತ್ರ ಕ್ರಿಕೆಟ್ ಡಿಸ್ಕಷನ್ ಮಾಡ್ತಾರೆ. ಹೊರಗಡೆ ಬಂದಾಗ ಏನೋ ಗೊತ್ತಿಲ್ಲ, ಇಬ್ರು ಬಿಸ್ಕೆಟ್ ಅನ್ಕೊಂಡೆ ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಅದು ಏನೋ ಅರ್ಥ ಗೊತ್ತಿಲ್ಲ ಅವಕ್ಕೆ. ಏನು ಬಿಸ್ಕೆಟ್ ಇವ್ರು ಬಿಸ್ಕುಟ್ ಅಂತಾರೆ, ಅವರು ಬಿಸ್ಕುಟ್ ಅಂತಾನೆ ಕರೆಯೋದು ಒಬ್ರಿಗೊಬ್ರು. ಸೊ ಆ ಥರ ಅಂತ ಇದು. ಬಟ್ ಆ ಕ್ರಿಕೆಟಿಂಗ್ ಪ್ರೊಫೆಷನಲಿಸಮ್ ಅಂದರೆ ಇಬ್ರು ಟಾಪ್ ನಾಚ್ ಇದ್ದಾರೆ. ಹೆಂಗಂದ್ರೆ ABD ವಿಲಿಯರ್ಸ್ ಸ್ವಲ್ಪ ಗಿಫ್ಟೆಡ್ ಅಂತ ಹೇಳ್ಬೋದು ಅವ್ರು ಆಡ್ತಾ ಇದ್ದ ರೀತಿ ಎಲ್ಲ. ಬಟ್ ವಿರಾಟ್ ಕೊಹ್ಲಿ ಟೋಟಲ್ ಹಾರ್ಡ್ ವರ್ಕ್. ನಾನು ABD ಹಾರ್ಡ್ ವರ್ಕ್ ಮಾಡಲ್ಲ ಅಂತ ಹೇಳ್ತಲ್ಲ, ಬಟ್ ಸ್ವಲ್ಪ ಗಾಡ್ ಗಿಫ್ಟ್ ಇದೆ ABD ವಿಲಿಯರ್ಸ್. ಹೊಡಿತಾ ಇದ್ದಂಥ ರೀತಿ, ಅವ್ರಿಗಿದ್ದಂಥ ಫೀಲ್ಡಿಂಗ್ ಮೇಲೆ ಎಜೈಲ್ ಆಗಿರುವಂಥದ್ದು, ಅವ್ರು ಸಡನ್ ಆಗಿ ಎಲ್ಲದರ ಶಾರ್ಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಥರ ABD ವಿಲಿಯರ್ಸ್ಗೆ ಭಯಂಕರ ಕೋಆರ್ಡಿನೇಷನ್ ಇದೆ. ಅವ್ರ ಬ್ರೈನ್ ಹ್ಯಾಂಡ್ ಅವರು ನ್ಯಾಚುರಲ್ ಆಗಿ, ಯಾಕಂದ್ರೆ ಅವರೆಲ್ಲ ಸ್ಪೋರ್ಟ್ ಆಡ್ತಾರೆ. ರಗ್ಬಿ ಆಡ್ತಾರೆ, ಈ ಸ್ಪೋರ್ಟ್ ಆಡಿಲ್ಲ ಅಂತಿಲ್ಲ ಆ ವ್ಯಕ್ತಿ. ಆ ಥರ ಎಲ್ಲ ಸ್ಪೋರ್ಟು ಆಡಕ್ಕೆ ರೆಡಿ ಅವರು.
ವಿರಾಟ್ ಕೊಹ್ಲಿ ಹಂಗಲ್ಲ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಒಂದು ಮ್ಯಾಚ್ ರನ್ ಬಂದಿಲ್ಲ ಅಂತಂದ್ರೂ, ದುಬೈ ಏಟಲ್ಲಿ ನಂಗೆ ಜ್ಞಾಪಕ ಇದೆ, ಆಲ್ಮೋಸ್ಟ್ ಆಗಸ್ಟಲ್ಲಿ ಹೋಗಿದ್ವಿ, ರನ್ ಬಂದಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಡೇ ಇಮಿಡಿಯೇಟ್ ಮತ್ತೆ ಎಲ್ಲಿ ವರ್ಕ್ ಮಾಡ್ಬೇಕಿತ್ತು ಒಬ್ಬರೇ ಹೋಗೋರು, ಫುಲ್ ಟೀಮ್ಗೆ ಆಫ್ ಇರೋದು, ಅವ್ರೊಬ್ಬರೇ ಹೋಗೋರು ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಆ ಥರ ಕಷ್ಟಪಡೋ ನಾನು ನೋಡಿದ್ದೀನಿ ವಿರಾಟ್ ಅವ್ರನ್ನ. ಬಟ್ ಎ ವಿ ಡಿವಿಲಿಯರ್ಸ್ ಅವ್ರಿಗೆ ಗೊತ್ತು ಟೂರ್ನಮೆಂಟ್ಗಿಂತ ಸುಮ್ಮನೆ ಏನು ಪ್ರಿಪ್ರೇಷನ್ ಮಾಡಬೇಕಿತ್ತು ಅದನ್ನ ಕ್ಯಾರಿ ಮಾಡ್ತಾ ಇದ್ರು ಅಷ್ಟೇ. ಬಟ್ ಮೆಂಟಲಿ ಇಬ್ರು ಬಹಳ ಸ್ಟ್ರಾಂಗ್ ಇದ್ರು. ಎವ್ರಿ ಬಿಗ್ ಗೇಮ್, CSK ಗೇಮ್ ಆಡಕ್ಕೆ ಹೋಗ್ತಾ ಇದೀವಿ ಅಥವಾ ಯಾವುದೋ ಒಂದು ಬಿಗ್ ಟೀಮ್ ಮುಂಬೈ ಇಂಡಿಯನ್ಸ್ ಆಡ್ತಾ ಇದೀವಿ ಅಂದರೆ ಮ್ಯಾಚ್ಗಿಂತ ಮುಂಚೆ ಟೀಮ್ ಮೀಟಿಂಗಲ್ಲಿ ಅಡ್ರೆಸ್ ಮಾಡೋರು, ಆ ಕಾನ್ಫಿಡೆನ್ಸ್ ಕೊಡೋವಂಥ ಒಂದು ಸ್ಪೀಚ್, ಮೋಟಿವೇಶನ್ ಸ್ಪೀಚ್ ಕೊಡೋರು. ಎ ಬಿ ಡಿವಿಲಿಯರ್ಸ್ CSK ಅಗೇನ್ಸ್ಟ್ ಇನ್ನೂ ಕೊಡ್ತಾರೆ, ಜ್ಞಾಪಕ ಇದೆ. ಅವ್ರ ಆ ಮ್ಯಾಚ್ ರನ್ ಹೊಡಿಯಲ್ಲ, ವಿರಾಟ್ ಕೊಹ್ಲಿ 90 ಹೊಡೆದು ಮ್ಯಾಚ್ ಗೆಲ್ಲಿಸ್ತಾರೆ ಅದನ್ನ ಆ ದುಬೈಯಲ್ಲಿ. ಸೊ ಅವ್ರು ಹೇಳೋದು ಯೆಲ್ಲೋ ಜರ್ಸಿ ಅಷ್ಟೇ ಇದು, ಯಾರು ಏನು ಮ್ಯಾನ್ ಟು ಮ್ಯಾನ್ ನೋಡ್ಕೊಳ್ಳೋ ಇದು ಮಾಡಿಬಿಡಿ, ವಿ ಆರ್ ದ ಬೆಸ್ಟ್ ಅಂತ ಒಂದು 10 ನಿಮಿಷ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟರು. ಆ ಮ್ಯಾಚ್ 30ರಿಂದ ಗೆಲ್ತೀವಿ CSK ಮೇಲೆ. ಸೊ ಆ ಥರ ಅವ್ರ ಪ್ರಿಪ್ರೇಷನ್ ಹೆಂಗಿರುತ್ತಂತೆ ಅಲ್ಲೇ ಗೊತ್ತಾಗ್ತೈತೆ ನಮಗೆ. ಬಟ್ ಅವರು ಅಷ್ಟೇ ಹೊರಗಡೆ ಬಂದರು ಅಂತಂದರೆ ಅವರು ಮೋಸ್ಟ್ ಜಾಲಿ ಪರ್ಸನ್, ಎಲ್ಲರ ಜೊತೆ ಪೂಲಲ್ಲಿ ಟೀಮ್ ಗೇಮ್ಸ್ ಆಡೋದು, ಈ ಥರ ಟೇಬಲ್ ನಮ್ಮದು ಅಲ್ಲೇ ಒಂದು ಬಿಗ್ ಟೂರ್ನಮೆಂಟ್ ಇದ್ದಾಗ ಒಂದು 5ರಿಂದ 6 ಟೀಮ್ ಅವರು ನಮ್ದ್ರ ಒಳಗಡೆನೆ ಟೇಬಲ್ ಟೆನ್ನಿಸ್ ಪಾಯಿಂಟ್ಸ್ ಬೇಸಿಸ್ ಮೇಲೆ, ಇವಾಗ ಹೆಂಗೆ ಪಾಯಿಂಟ್ಸ್ ಬೇಸಿಸ್ ಮೇಲೆ ಒಂದು ಲಾಸ್ಟ್ ಒಂದು ವೋಚರ್ ಕೊಡೋರು, ಗೆದ್ವಿ ಅಂತ ಸುಮ್ಮನೆ ಇನ್ವಾಲ್ವ್ಮೆಂಟ್ಗೋಸ್ಕರ. ಗಾಲ್ಫ್ ಇರೋದು, ಗೋಲ್ಫಲ್ಲಿ ಗೋಲ್ಫ್ ಆಡ್ತಿದ್ವಿ. ಸೊ ಅಲ್ಲಿದ್ದಾಗೆಲ್ಲ ಹೆಸರುಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ಅದೇ ಖುಷಿ ಎವ್ರಿ ಟೈಮ್ ಹೋದಾಗ. CSK ಟೀಮ್ ಅಂತ ಬಂತು ನಾವು ಮಾತಾಡಬೇಕಾದ್ರೆ. ಸೊ ಈಗ ಇಂಟರ್ನ್ಯಾಷನಲ್ಸ್ ಆಡಬೇಕಾದ್ರೆ ಆಸ್ಟ್ರೇಲಿಯಾದ ಮೇಲೆ ಮ್ಯಾಚ್ ಇದ್ದಾಗ ಅದೊಂದು ಬೇರೆದೇ ಒಂದು ಫೀಲಿಂಗ್ ಇರುತ್ತೆ. ಸೊ CSKಲಿ ಈ ವರ್ಷ ಒಂದು ಯಾಕೋ CSK ಪರ್ಫಾರ್ಮೆನ್ಸ್ ತುಂಬ ಲೋ ಕಾಣಿಸ್ತಿದೆ. ಅದು ಬಿಟ್ಟರೆ ಇದುವರೆಗೂ ಕೂಡ ಅವ್ರ ಟೀಮ್ ಅಂತ ಹೇಳಿದ್ರೆ ಒಂದು ಸೈಕಲಾಜಿಕಲ್ ಪ್ರೆಷರ್ ಆಡಿಯನ್ಸ್ಗಂತೂ ಕಾಣುತ್ತೆ, CSK ಇದೆ ಇವತ್ತು ಅಂತ ಹೇಳಿ. ಬಟ್ ಡ್ರೆಸ್ಸಿಂಗ್ ರೂಮಲ್ಲಿ ಹೇಗಿರುತ್ತೆ? ಅಲ್ಲ, ಮುಂಚೆ ಇವಾಗ ಹೆಂಗಿದೆ ಅಂದ್ರೆ ಇವಾಗ ಟ್ರೆಂಡ್ ನೋಡಿ ನೀವು, ಟೀಮ್ಸ್ ಟಾಪಲ್ಲಿ ಇರುವಂಥ ಟೀಮ್ಸು ಎಲ್ಲ ಬಾಟಮ್ಗೆ ಬಂದ್ಬಿಟ್ಟಿದ್ದಾರೆ. ಬಾಟಮ್ ಬಂದ್ಯಾರ ಅಂದ್ರೆ ನಾನು ಪರ್ಫೆಕ್ಟ್ ಎಕ್ಸಾಂಪಲ್ CSK ಮುಂಚೆ ಹೆಂಗೆ ಎಕ್ಸ್ಪೀರಿಯನ್ಸ್ ಮೇಲೆ ರಿಲೈ ಆಗ್ತಾ ಇದ್ರು. ಅವ್ರು ಗೆದ್ದಿರೋಂಥ ಸೀಸನ್ಸ್ ನೋಡಿ, ಬೇರೆ ಟೀಮ್ ಅವ್ರು ಕೈ ಬಿಟ್ಟಿರ್ತಾರೋ ಅವ್ರನ್ನ ತೊಗೊಂಡು ಹೀರೋ ಮಾಡಿರೋಂಥದ್ದು. ಅಂಬಾಟಿ ರೈಡು, ರಾಬಿನ್ ಉತ್ತಪ್ಪ, ಅಜಿಂಕ್ಯ ರಹಾನೆ, ಹೆಸರುಗಳೇ ಹೇಳ್ತಾ ಹೋಗ್ಬೋದು. ಅವಾಗ ಯಾರು ಪಿಕ್ ಮಾಡಿದ ಬ್ರೆಂಡನ್ ಮೆಕಲಮ್ ಸಡನ್ ಆಗಿ ಇವ್ರು ಪಿಕ್ ಮಾಡ್ತಾರೆ, ಟೂರ್ನಮೆಂಟ್ ನ ಗೆಲ್ಸ್ಕೊಡ್ತಾರೆ. ಮೈಕ್ ಹಸಿ ಎಲ್ಲ ಫ್ಯಾಗಂಡ್ ಆಫ್ ದ ಕರಿಯರ್ ಅಲ್ಲಿ ಇದ್ದಂಥವ್ರು. ಅವಾಗ ಸೀನಿಯರ್ಸ್ ಆಮೇಲೆ ಅವ್ರು ಹೆಂಗಿತ್ತು ಅಂದ್ರೆ ವಾಟ್ಸನ್ ಎಸ್ಪೆಷಲಿ RCB ಅಲ್ಲಿ ಹೋಗಿ ಚಾಂಪಿಯನ್ಶಿಪ್ ನ ಗೆಲ್ಸ್ಕೊಡ್ತಾರೆ. ಬಟ್ ಅವಾಗ ಅವ್ರಿಗೆ ಹೆಂಗಿತ್ತು ಅಂದ್ರೆ ಸುಮಾರು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆಲ್ಲಾನು. ರಾಬಿನ್ ಎಕ್ಸಾಂಪಲ್ ತಗೊಳ್ಳಿ ನೀವು, ಆರೆಂಜ್ ಕ್ಯಾಪ್ ತಗೊಂಡಿದ್ರು KKR ಅಲ್ಲಿ. IPL ಹೆಂಗ್ ವರ್ಕ್ ಆಗುತ್ತೆ, ಆಮೇಲೆ ಚಾಂಪಿಯನ್ಶಿಪ್ ಕೂಡ ಗೆಲ್ಸ್ಕೊಟ್ಟಿದ್ರು KKR ಇಲ್ಲೇ ಬೆಂಗಳೂರಲ್ಲಿ ಪಂಜಾಬ್ ಅಗೇನ್ಸ್ಟ್ ಓಡಿ ಗೆಲ್ಸ್ತಾರೆ. ಸೊ ಅವ್ರಿಗೆ ಗೊತ್ತಿತ್ತು ಹೆಂಗ್ ವರ್ಕ್ ಆಗುತ್ತೆ ಚಾಂಪಿಯನ್ಶಿಪ್ ಅಂತ ಬಂದಾಗ. ಬಟ್ ಇವಾಗ ಪಿಕ್ಅಪ್ ಮಾಡಿರುವಂತ ಪ್ಲೇಯರ್ಸ್ನ ತಗೊಳ್ಳಿ, ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇರೋದು ನಾನು, ತ್ರಿಪಾಠಿ, ಆಮೇಲೆ ದೀಪಕ್ ಕೂಡ, ಇವರೆಲ್ಲ ನಿಮಗೆ ಅಂಬಾಟಿ ರೈಡು, ರಾಬಿನ್ ಉತ್ತಪ್ಪ ಏನ್ ಭಯ ಹುಟ್ಟಿಸ್ತಾ ಇದ್ರು ಆ ಭಯ ಹುಟ್ಟಿಸಲ್ಲ ಇವರು. ಸೊ ಇವಾಗೂ ಹಳಬ್ರ ಮೇಲೆನೆ ಹಳೆ ಸ್ಟ್ರಾಟಜಿ ಇಟ್ಕೊಂಡೇ ಆಪ್ಷನ್ ಅಲ್ಲಿ ಬಂದಿದ್ರು ಇವರು. ಹೊರತು ನೀವು ಡೆಲ್ಲಿ ಕ್ಯಾಪಿಟಲ್ಸ್ ತಗೊಳ್ಳಿ, RCB ತಗೊಳ್ಳಿ, ಇವಾಗ ಪಂಜಾಬ್ ಕಿಂಗ್ಸ್ ತಗೊಳ್ಳಿ, ಎಲ್ಲ ಹೊಸ ಮುಖಗಳನ್ನ, ಹೊಸ ಪ್ರತಿಭೆಗಳನ್ನ ಇವಾಗ ಇನ್ವೆಸ್ಟ್ ಮಾಡಿರುವಂಥದ್ದು. 3 years ಸೈಕಲ್ ಇದು. ಸೊ RCB 3 years ಸೈಕಲ್ ಅಲ್ಲಿ ಇಷ್ಟು ವರ್ಷ ಏನ್ ತಪ್ಪು ಮಾಡಿದ್ರು ಅದನ್ನ ಇವಾಗ ಸರಿಪಡಿಸ್ಕೊಂಡಿರೋದಕ್ಕೆ ಸೂಪರ್ ಟೀಮ್ ಆಗಿ ಕಾಣಿಸ್ತಾ ಇದೆ. ಪಂಜಾಬ್ ಕಿಂಗ್ಸು ಹಂಗೆ ಕಾಣಿಸ್ತಾ ಇದೆ. ನೀವು ಮೊನ್ನೆ ಪ್ರಿಯಾಂಶ್ ಆರ್ಯ ಆಡದಂತ ಇನ್ನಿಂಗ್ಸ್ ನೋಡಿ. ಸೊ ಆ ಒಂದು ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಅಲ್ಲಿ ಎಕ್ಸೈಟಿಂಗ್ ಟ್ಯಾಲೆಂಟ್ ಗಳನ್ನ ಮಿಸ್ ಆಗ್ತಾ ಇರೋದು CSK ಅಲ್ಲಿ. ಒಬ್ರ ಹೆಸರು ಹೇಳಿ ನೀವು, ಹೊಸಬ್ರು ಯಾರನ್ನ ಪಿಕ್ ಮಾಡಿದ್ರು, ಒಬ್ರು ಕಾಣಿಸ್ತಾ ಇಲ್ಲ ಅಲ್ಲಿ. ಇವಾಗ ಋತುರಾಜ್ ಗಾಯಕ್ವಾಡ ಇಂಜುರಿ ಆದ್ಮೇಲೆ ಪ್ರಾಬ್ಲಿ ಯಾರೋ ಒಬ್ರು ಬರ್ಬೋದು CSK ಧೋನಿ ಕ್ಯಾಪ್ಟನ್ಸಿ ಕೊಟ್ಮೇಲೆ. ನಾನು ಇವಾಗೂ ಹೇಳ್ತೀನಿ, ಧೋನಿ ಕ್ಯಾಪ್ಟನ್ಸಿ ಕೊಟ್ಟಿರಂದ್ರೆ CSK ಇಲ್ಲಿ ಹೋಗ್ತಾ ಇಲ್ಲ, ಮತ್ತೆ ಹಿಂದೆ ಬರ್ತಾ ಇದಾರೆ. ಬೇರೆ ಟೀಮ್ಸ್ಗಳು ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ CSK ಮತ್ತೆ ವಾಪಸ್ ಧೋನಿ ಹತ್ರ. ಧೋನಿ ಒನ್ ಆಫ್ ದ ಲೆಜೆಂಡ್, ಅದ್ರ ಬಗ್ಗೆ ಯಾವತ್ತೂ ಕ್ವಶನ್ ಇಲ್ಲ. ಧೋನಿನೇ ಬೆಳೆಸಿರುವಂಥ ಟೀಮ್. ಬಟ್ ಧೋನಿ ಯಾಕೆ ಎಕ್ಸೆಪ್ಟ್ ಮಾಡಿ, ಅವ್ರದ್ದು ಟೀಮ್ ಅಂತ ಎಕ್ಸೆಪ್ಟ್ ಮಾಡಿ ಆಸ್ ಎ ಕ್ಯಾಪ್ಟನ್ ಅಂತ ಬಂದಾಗ ಇವಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ಬೋದು. ಸುಮಾರು ರೂಮರ್ಸ್ ನಡೀತಾ ಇತ್ತು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ಬೋದು ಅಂತ, ರಜತ್ ಪಟಿದಾರ್ ಕೊಡೋಕ್ಕಿಂತ. ಬಟ್ ಅವ್ರು ಹೆಂಗೆ ಯೋಚನೆ ಮಾಡಿದ್ರು ಅಂದ್ರೆ, ಎಸ್ ರಜತ್ ಪಟಿದಾರ್ ಮುಂದೆ ಟೀಮ್ ಯಾರು ತೊಗೊಂಡು ಹೋಗುವಂಥವ್ರು, ನಾನು ಹಿಂದೆ ಇರ್ತೀನಿ ಬ್ಯಾಕ್ ಸಪೋರ್ಟ್ ಮಾಡೋದಕ್ಕೆ, ಬಟ್ ಮುಂದೆ ಯಾರು ತೊಗೊಂಡು ಹೋಗುವಂಥವ್ರು, ಯಂಗ್ಸ್ಟರ್ ಅಲ್ವಾ. ಇವಾಗ ಅಕ್ಷರ್ ಪಟೇಲ್ ಕ್ಯಾಪ್ಟನ್, ಯಾಕೆ ಮುಂದೆ ಅವ್ರ ಫ್ಯೂಚರ್ ಇದೆ ಆಸ್ ಎ ಕ್ಯಾಪ್ಟನ್. ಶ್ರೇಯಸ್ ಅಯ್ಯರ್ನ ಫ್ಯೂಚರ್ ಇದೆ, ರಿಷಬ್ ಪಂತ್ಗೆ ಫ್ಯೂಚರ್ ಇದೆ. ಬಟ್ CSK 3 years ಸೈಕಲ್ ಅಲ್ಲಿ ನೋಡ್ತು ಅಂತಂದ್ರೆ, ಧೋನಿ ಆಡ್ತಾನೆ ನೆಕ್ಸ್ಟ್ ವರ್ಷ, 2 ವರ್ಷ ಆಡಿದ್ರೆ ಒಳ್ಳೇದು, ನೋ ಡೌಟ್, ಆಡಿದ್ರೆ ಇನ್ನೂ ಒಳ್ಳೇದೆ. ಬಟ್ ಫ್ಯೂಚರ್ ಯಾರು ತೊಗೊಂಡು ಹೋಗೋವಂಥವ್ರು ಟೀಮ್. ಸೊ ಇವಾಗ ಆ ಒಂದು ನನ್ನ ಅನಿಸಿಕೆ ಅಷ್ಟೇ, ನನ್ನ ಹೇಳ್ತಾರೆ ಲೆಜೆಂಡೇ ನೋ ಡೌಟ್. ಬಟ್ ಅನಿಸಿಕೆಗಳು ಹೆಂಗಿರುತ್ತೆ ಅಂತಂದ್ರೆ, CSK ಮುಂದೆ ಋತುರಾಜ್ ಫಿಟ್ ಆದ್ರೆ ತೊಗೊಂಡು ಹೋಗ್ತಾರೆ. ಅವ್ರಿಗೇನೋ ಧೋನಿ ಬಿಟ್ರೆ ಬೇರೆ ಆಪ್ಷನ್ ಮಾಡ್ತಾರೆ. ಹೌದು, ಮುಂಚೆ ಹಂಗೆ ಇತ್ತು. ಅವ್ರ ಕ್ಯಾಪ್ಟನ್ಸಿ ಯಾವತ್ತು ಯಾರನ್ನು ಮ್ಯಾಚ್ ಮಾಡೋಕ್ಕೂ ಆಗಲ್ಲ. ಎಲ್ಲಿಲ್ದಿರೋ ಇನ್ಸ್ಟೆನ್ಸ್ ನ ಆತರ ಯೋಚನೆ ಮಾಡಿ 27-30 ಸೊ ಆತರ ಇರ್ಬೇಕಾರೆ ಬೇಗ ಬಂದು ಆಡೋದಿಲ್ಲ ಅಂತ.
ಅದೇ ಹೇಳಿದ್ರಲ್ಲ ಪಾಪ ಅವ್ರಿಗೆ ಮೊನ್ನೆ ಫ್ಲೆಮಿಂಗ್ಗೆ ಸ್ಟೇಟ್ಮೆಂಟ್ ಕೊಟ್ರು, ಅವ್ರಿಗೆ ಕಾಲ್ ಆಗ್ತಾ ಇಲ್ಲ, ಸೊ ಅವ್ರಿಗೆ ಜಾಸ್ತಿ ಓಡಾಟ ಆಯ್ತು ಅಂದ್ರೆ ಅದು ಮೋಸ್ಟ್ಲಿ ಬಂದು ಸ್ವಲ್ಪ ಹೊತ್ತು ಆಡೋಕ್ಕಾಗೋದಿಲ್ವಾ? ಅಲ್ಲ, ರನ್ನಿಂಗ್ ಮಿಡ್ ದ ವಿಕೆಟ್ಸ್ ಯಾಕೆ ಟ್ಯಾಪ್ ಮಾಡಿ ಓಡೋದಿರುತ್ತೆ, ಕ್ವಿಕ್ ರನ್ಸ್ ಇರುತ್ತೆ, ಯಾಕಂದ್ರೆ ಒಳಗಡೆ ಸರ್ಕಲ್ ಅಲ್ಲಿ ಇರ್ತಾರೆ, ಅಲ್ಲಿ ಹಿಂಗೆ ಮಾಡಿದ ತಕ್ಷಣ ಸ್ವಲ್ಪ ಲೆಫ್ಟ್ ರೈಟಿಗೆ ಹೋಯ್ತು ಅಂದ್ರೆ ಒಂದು ಸಿಂಗಲ್ ಎಷ್ಟು ಕ್ವಿಕ್ ರನ್ಸ್ ನೋಡ್ತೀವಿ ನಾವು. ಸೊ ಪ್ರಾಬ್ಲಿ ಅವ್ರಿಗೆ ಆಗದೆ ಇರ್ಬೋದು, ಯಾಕಂದ್ರೆ ಫ್ಲೆಮಿಂಗ್ ಹೇಳಿದ್ದು ಅದೇನೆ, ಜಾಸ್ತಿ ಹೊತ್ತು ಅವರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಡೆತ್ ಅಲ್ಲಿ ಏನಿರುತ್ತೆ ನಿಮಗೆ ಜಾಸ್ತಿ ಸ್ಲಾಗ್ ಮಾಡೋದಿರುತ್ತೆ, ಆಮೇಲೆ ಎಲ್ಲ ಸರ್ಕಲ್ ಅಲ್ಲಿ ಇರ್ತಾರೆ, ಈಸಿ ಸಿಂಗಲ್ ಅಂತೂ ಒಂದಿದ್ದೇ ಇರುತ್ತೆ. ಬಟ್ ಒಂದೇನಂದ್ರೆ ಇನ್ನೂ ಮೋಟಿವೇಶನ್ ಇದೆಯಲ್ಲ ಧೋನಿಗೆ ಆಡೋದಕ್ಕೆ, ಅವ್ರಿದ್ರೆ ಟೀಮಲ್ಲಿ ಸಾಕು ಅನ್ನೋ ಥರದಲ್ಲಿ ಅಲ್ಲ ಅವ್ರು ಬಂದ್ರು ಅಂದ್ರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಮೊನ್ನೆ ಪಂಜಾಬಲ್ಲಿ ಆಡಿದ್ರು ಫುಲ್ ಎಲ್ಲೋ ಇತ್ತು, ಬರೋದು ಅವರೊಬ್ರಿಗೋಸ್ಕರನೇ. ಧೋನಿ ಅಂದ್ರೆ ಸಿ ಎಸ್ ಕೆ ಅಂದ್ರೆ ಧೋನಿ, ಬಟ್ ಆ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದಾರಲ್ವಾ, 5 ಚಾಂಪಿಯನ್ಶಿಪ್ ನ ಕೊಟ್ಟಂತ ವ್ಯಕ್ತಿ ಅವರು. ರೈವಲ್ ಟೀಮ್ನವರು ಕೂಡ ರೈವಲ್ ಆದ್ರೂ ಒಳಗೊಳಗೆ ಧೋನಿ ಬಗ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ ಅನ್ಸುತ್ತೆ. ಸೊ ಧೋನಿ ಖಂಡಿತ ಆ ರೆಸ್ಪೆಕ್ಟ್ ನೀವು ಮ್ಯಾಚ್ ಆದ್ಮೇಲೆ ನೋಡ್ತೀರಾ ಅನ್ಸುತ್ತೆ. ಎಷ್ಟು ಜನ ಯಂಗ್ಸ್ಟರ್ಸ್ ಹೋಗಿ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಇನ್ಫ್ಯಾಕ್ಟ್ ಸೀನಿಯರ್ ಕ್ರಿಕೆಟರ್ಸ್ ಅವ್ರ ಜೊತೆ ಎಷ್ಟು ಜನಕ್ಕೆ ಬೌಲರ್ಸ್ಗೆ ಕರಿಯರ್ ಮಾಡಿರೋಂಥ MS ಧೋನಿ, ಚಹಲ್ನ ತಗೊಳ್ಳಿ, ಕುಲ್ದೀಪ್ ಯಾದವ್ನ ತಗೊಳ್ಳಿ, ಮೋಹಿತ್ ಶರ್ಮಾ ಇವಾಗೇನು ಡೆಲ್ಲಿಗೆ ಆಡ್ತಾರೆ, ವರ್ಲ್ಡ್ ಕಪ್ ಆಡಿದ್ರು ಅವ್ರು. ಸೊ ಬರೀ ಅವ್ರದ್ದು ಸ್ವತಃ ಕರಿಯರ್ ಮಾಡ್ಕೊಳ್ಳಿಲ್ಲ, ಅಲ್ಲಿರೋಂಥ ಬೇರೆಯವ್ರ ಕರಿಯರ್ನು ಇವರೇ ಸೃಷ್ಟಿ ಮಾಡಿರೋಂಥ ಲೆಜೆಂಡ್ ಅವರು. ಎಷ್ಟು ಜನ ಮಾಡಿದ್ದಾರೆ ಆ ಥರ, ಹಿಂದೆ ನಿಂತ್ಕೊಂಡು ಜಸ್ಟ್ ಗೈಡ್ ಮಾಡಿದ್ರೆ ಸಾಕು ಇವರು ವಿಕೆಟ್ಸ್ಗಳು ಎತ್ತಾ ಇದ್ರು. ಸೊ ಆ ಥರ MS ಧೋನಿ ಸಿಗೋದು ಭಾಳ ಕಷ್ಟ ಇದೆ ಮುಂದೆ. ನಿಜ. RCB CSK ಮ್ಯಾಚ್ ಇರೋ ಟೈಮ್ನಲ್ಲಿ ಏನೇನು ಮುಖ್ಯವಾಗಿ ಯಾವ್ಯಾವ ಪಾಯಿಂಟ್ಸ್ ಡಿಸ್ಕಷನ್ ಆಗುತ್ತೆ? ಧೋನಿ ಬಗ್ಗೆ ಡಿಸ್ಕಷನ್ ಆಗುತ್ತಾ, ಹೇಗೆ ಏನು ಅಂತ, ಅಥವಾ ಪರ್ಟಿಕ್ಯುಲರ್ ಪ್ಲೇಯರ್ಸ್ ಮೇಲೆ ಅನಾಲಿಸಿಸ್ ಆಗುತ್ತಾ? ಇಲ್ಲ, ಆಗುತ್ತೆ. ಅದು ಹೆಂಗಿರುತ್ತೆ, ಬ್ಯಾಟ್ಸ್ಮನ್ ಮೀಟಿಂಗ್, ಬೌಲರ್ಸ್ ಮೀಟಿಂಗ್ ಅಂತ ಸಪ್ರೇಟ್ ಆಗೇ ಇರುತ್ತೆ. ಸೊ ಬ್ಯಾಟರ್ಸ್ ಮೀಟಿಂಗ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಅನಾಲಿಸಿಸ್ ಅಂತೂ ಇದ್ದೇ ಇರ್ತಾರೆ. ಬ್ಯಾಟರ್ಸ್ ಮೀಟಿಂಗ್ ಅಲ್ಲಿ ಅವ್ರ ಅಪೋನೆಂಟ್ ಬೌಲರ್ಸ್ ಯಾರು, ಸೊ ಅದನ್ನೇನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಡಿಸ್ಕಷನ್. ಫಸ್ಟು ವಿಡಿಯೋ ನೋಡೋದು ಆಸ್ ಅ ಬ್ಯಾಟರ್ ಅಂತ ಬಂದಾಗ ಅದು ಆಪ್ಷನಲ್. ನೀವು ಎನಿ ಡೇ ವಿಡಿಯೋ ಅನಾಲಿಸಿಸ್ ರೂಮಲ್ಲಿ ಹೋಗ್ಬಿಟ್ಟು ನಿಮಗೆ ಸ್ವತಃ ನೋಡ್ಬೋದು. ಹಂಗಿದ್ದಾಗ ಆ ಮೀಟಿಂಗಲ್ಲೂ ತೋರಿಸ್ತಾರೆ ಒಂದು ಸ್ವಲ್ಪ ಎಷ್ಟು ವರ್ಷ ಆಡಿರ್ತಾರೆ, ಬಟ್ ಅಟ್ಲೀಸ್ಟ್ ಹೊಸ ವೇರಿಯೇಷನ್ ಏನಾದ್ರು ತೊಗೊಂಬಂದ್ಯಾರ. ಯಾಕಂದ್ರೆ ಕ್ರಿಕೆಟ್ ಹೆಂಗಾಗಿದೆ ಅಂದ್ರೆ ಎವ್ರಿ ಟೈಮ್ ಹೊಸದು ಏನಾದ್ರು ತೊಗೊಂಡ್ ಬರಲೇಬೇಕು, ಇಲ್ಲ ಬೇಗ ರೀಡ್ ಮಾಡ್ಬಿಡ್ತಾರೆ ನಿಮ್ಗೆ. ಸೊ ಆ ಸ್ಮಾಲ್ ಇನ್ಸ್ಟೆನ್ಸ್ ಟೆಕ್ನಾಲಜಿ ಹೆಂಗ್ ಇಂಪ್ರೂವ್, ಒಂದು ಬಾಲ್ ಮಾಡಿದ್ರೆ ಸಾಕು ಅದು ರೆಕಾರ್ಡ್ ಆಗಿ ಈ ಬಾಲ್ ಮಾಡ್ತಾ ಇದ್ದಾನೆ ಅಂತಾನೆ ನಮ್ಗೆ ಹೇಳೋ ಅಜಂತಾ ಮೆಂಡಿಸ್ ಬಾಲಿಂಗ್ ಆಡೋದು ಕಲ್ತ್ಕೊಂಡಾಗ ಅಜಂತಾ ಮೆಂಡಿಸ್ ತರ ಎಷ್ಟು ಜನ ಬಂದ್ಯಾರ ಇವಾಗ ಬೌಲರ್ಸ್. ಸೊ ಆ ಒಂದು ಸ್ಮಾಲ್ ಅನಾಲಿಸಿಸ್ ಇವಾಗ ಸಿಕ್ಬಿಡುತ್ತೆ ನಿಮಗೆ, ಟೆಕ್ನಾಲಜಿ ಹಂಗಿದೆ. ಬಟ್ ಇಂಡಿವಿಜುವಲ್ ಆಗಿ ನಡೆಯುತ್ತೆ ಮೀಟಿಂಗ್, ಬ್ಯಾಟರ್ಸ್ ಮೀಟಿಂಗ್ ಅಂತ ಬಂದಾಗ. ಬೌಲರ್ಸ್ ಮೀಟಿಂಗಲ್ಲೂ ಹಾಗೆ ಇರುತ್ತೆ. ಧೋನಿ ಬ್ಯಾಟಿಂಗ್ ಮಾಡಕ್ಕೆ ಬಂದಾಗ ಎಲ್ಲಿ ವೀಕ್ನೆಸ್ಸು, ಅದಕ್ಕಿಂತ ಮುಂಚೆ ಬೌಲಿಂಗ್ ಕೋಚ್ ಅನಾಲಿಸಿಸ್ ಕೂತ್ಕೊಂಡು ಅದು ಏನು ಅಡ್ರೆಸ್ ಮಾಡಬೇಕು ನಮಗೆ ಬೌಲರ್ಸಿಗೆ ಬಂದಾಗ ಬಿಗ್ ಸ್ಕ್ರೀನ್ ಮೇಲೆ ತೋರಿಸಿದಾಗ ಅದನ್ನ ಅವ್ರು ಸ್ಟಡಿ ಮಾಡಿರ್ತಾರೆ. ವಾಪಸ್ ಬೌಲರ್ಸ್ ಬಂದ ಮೇಲೆ ಬೌಲಿಂಗ್ ಕೋಚ್ ಹೇಳ್ತಾನೆ ಇಲ್ಲಿದೆ ಏನಂತ. ಸೊ ಆ್ಯಸ್ ಅ ಬೌಲರ್ ನಾವೂ ಹೇಳ್ಬೋದು, ಇಲ್ಲ ನಾ ಈ ಪ್ಲ್ಯಾನ್ ತೊಗೊಂಬರ್ತೀನಿ. ಸೊ ಒಂದು ಸ್ವಲ್ಪ ಅರ್ಧ ಮುಕ್ಕಾಲು ಗಂಟೆ ಇರುತ್ತೆ ಮೀಟಿಂಗ್. ಯೂಶಲಿ ಬಿಗ್ ಪ್ಲೇಯರ್ಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೀವು ಬಿಗ್ ಪ್ಲೇಯರ್ಸ್ಗೆ ಬಾಲಿಂಗ್ ಕೂಡ ಮಾಡಿದ್ದೀರಾ, ಇವರಿಗೆ ವಿರಾಟ್ಗೆ, ABDಗೆ, ಇವರಿಗೆಲ್ಲ ನೀವು ಪ್ರಾಕ್ಟೀಸ್ ಟೈಮ್ನಲ್ಲಿ ನಿಮ್ಮದೇ ಟೀಮ್ನ ಸದಸ್ಯರಿಗೆ ಬಾಲಿಂಗ್ ಮಾಡಿದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನು ಡಿಫ್ರೆನ್ಸ್ ಬೇರೆ ಬ್ಯಾಟರ್ಸ್ಗೆ ಅವ್ರಿಗೂ ಏನು ಡಿಫ್ರೆನ್ಸ್? ಯೂಶಲಿ ಏನಾಗುತ್ತೆ ಗೊತ್ತಾ, ಮುಂದೆ ವಿರಾಟ್ ಕೊಹ್ಲಿ ಇದ್ದಾಗ ನಾವು ಬ್ಯಾಟ್ಸ್ಮನ್ ನೋಡಿ ಬೌಲಿಂಗ್ ಮಾಡಕ್ ಶುರು ಮಾಡ್ತೀವಿ. ನಮ್ಮ ಸ್ಟ್ರೆಂತ್ ಮರ್ತ್ಬಿಟ್ಟು ವಿರಾಟ್ ಕೊಹ್ಲಿ ಆಡ್ತಾ ಇದಾರೆ, ಏನಾದ್ರು ಟ್ರೈ ಮಾಡ್ಲೇಬೇಕು, ಡಿಫ್ರೆನ್ಸ್ ಮಾಡ್ಲೇಬೇಕು, ಅದು ಒಂಥರ ಯೋಚನೆ. ಇನ್ನೊಂದು ಏನಾರು ಅಲ್ಲಿ ಹಾಕ್ಬಿಟ್ರೆ ಒಂಥರ ಭಯ. ಸೊ ಇವಾಗ ಮ್ಯಾಚ್ ಭಯಲ್ಲ, ನಮ್ಗೆ ಒಂಥರ ಗಿಲ್ಟ್ ಫೀಲಿಂಗ್. ಬ್ಯಾಟ್ ಡೆಲಿವರೀಸ್ ಆಗ್ಬಿಟ್ರೆ ಏನಪ್ಪ ಏನ್ ಅನ್ಕೊಂತಾರೆ. ಸೊ ನೀವ್ ಹೇಳ್ದಂಗೆ ಅವ್ರು ಬಂದ್ರು ಅಂತಂದ್ರೆ ಒಂಥರ ಕೈ ಕಡಿತಾ ಇತ್ತು, ಬಾಲ್ ಮಾಡೋಣ ಇವರಿಗೆ ಹೊಡೆದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಕಲಿಯಕ್ ಸಿಗುತ್ತೆ ನಮ್ಗೆ. ಅಪೋನೆಂಟ್ ಅಂದ್ರೂ ಆಡಕ್ ಸಿಗ್ಲಿ, ಅಟ್ಲೀಸ್ಟ್ ಮ್ಯಾಚ್ ಪ್ರಾಕ್ಟೀಸ್ ಅಲ್ಲಿ, ಮ್ಯಾಚ್ ಸಿಮ್ಯುಲೇಷನ್ಸ್ ಅಲ್ಲಿ ಅವ್ರು ಬೌಲಿಂಗ್ ಮಾಡಿದಾಗ ಬೇರೆಯವ್ರು ಬೌಲಿಂಗ್ ಮಾಡೋದಕ್ಕೆ ಇವ್ರು ಬೌಲಿಂಗ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇತ್ತು. ಅಂದ್ರೆ ಅವ್ರಿಗೆ ಬೌಲರ್ಸ್ಗೆ ಸೆಟ್ಲ್ ಆಗಕ್ಕೆ ಬಿಡ್ತಾ ಇರಲಿಲ್ಲ, ಎಸ್ಪೆಷಲಿ AB de Villiers. ಏನ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಿದ್ರು ಅವರು, ಏನ್ ಮಾಡ್ತಿದೆ ಅಂತ ಹಿಂಟೆ ಕೊಡ್ತಾ ಇರ್ಲಿಲ್ಲ. ಜಸ್ಟ್ ಸುಮ್ನೆ ಕ್ರೀಸ್ ಅಲ್ಲಿ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡೋರು ಡಿ ವಿಲಿಯರ್ಸ್. ಬಾಲ್ ರಿಲೀಸ್ ಆದ್ಮೇಲೆ ಎಷ್ಟು ಕ್ವಿಕ್ ಇದ್ರಂದ್ರೆ ಫೀಟ್ ಮೇಲೆ, ಫಾಸ್ಟ್ ಬೌಲರ್ಸ್ಗೆ ಸಡನ್ ಆಗಿ ಬಂದ್ಬಿಟ್ಟು ಹಿಂಗ್ ಹೊಡೆದ್ಬಿಡೋ, ಸ್ಪಿನ್ನರ್ಸ್ಗೂ ಹಂಗೆ ತಿರ್ಗೋ ವಿಕೆಟ್ ಅಲ್ಲಿ ಸ್ವಲ್ಪ ವೇಟ್ ಮಾಡಿ ಬಾಲ್ ರಿಲೀಸ್ ಮಾಡಿದ್ಮೇಲೆ ಯಾವ ಬಾಲ್ ಅಂತ ಸಡನ್ ಆಗಿ ಪಿಕ್ ಮಾಡ್ಬಿಡೋರು. ಸೊ ಆ ಬಾಲ್ ರಿಲೀಸಲ್ಲೇ ಪಿಕ್ ಮಾಡ್ಬಿಡೋರು ಈ ಬಾಲ್ ಎಲ್ಲಿ ಹೊಡಿಬೇಕು ಅಂತ. ವಿರಾಟ್ ಕೊಹ್ಲಿನೂ ಹಂಗೆ. ಸೊ ಇಬ್ರು ಆ ರೇರ್ ಎಬಿಲಿಟಿ ಇದ್ದಂಥವ್ರು, ಬಟ್ ಅದನ್ನ ಮ್ಯಾಚಲ್ಲಿ ಏನು ಮಾಡಬೇಕಿತ್ತಲ್ಲ ಅದನ್ನ ಪ್ರಾಕ್ಟೀಸಲ್ಲೇ ಮಾಡ್ತಾಯಿದ್ರು ಅವರು. ಸೊ ಅದಕ್ಕೆ ಅವ್ರಿಗೆ ಮ್ಯಾಚಲ್ಲಿ ಈಸಿ ಆಗೋದು. ಅವ್ರು ಎವ್ರಿ ಟೈಮ್ ಅದೇ ಹೇಳ್ತಾರೆ, ನೀವು ಮ್ಯಾಚಲ್ಲಿ ಏನು ಮಾಡ್ತೀರ ಅದನ್ನ ಪ್ರಾಕ್ಟೀಸಲ್ಲಿ ಫಸ್ಟ್ ಮಾಡಿ. ಬಟ್ AB de Villiers ಯಾವತ್ತು ಈ ಶಾಟ್ಗಳು ಇದು ಆಡಿದ್ದೇ ನೋಡಿಲ್ಲ ಪ್ರಾಕ್ಟೀಸಲ್ಲಿ. ನಾರ್ಮಲ್ ಕ್ರಿಕೆಟಿಂಗ್ ಸ್ಟ್ರೋಕ್ಸ್ ಆಡೋರು. ವಿರಾಟ್ ಕೊಹ್ಲಿನೂ ಹಂಗೆ ನಾರ್ಮಲ್ ಕ್ರಿಕೆಟಿಂಗ್ ಸ್ಟ್ರೋಕ್ಸು. ಆ ಥರ ಅವ್ರ ಗೇಮ್ ಮ್ಯಾಚಲ್ಲಿ ಹೆಂಗೆ ಆಡ್ತೀನೋ ಅದು ನೆಟ್ಸಲ್ಲೇ ಮಾಡೋರು ಅದನ್ನ.
ಇನಿಷಿಯಲಿ ನಾನು ಸ್ಪಿನ್ನರ್ ಇದ್ದಾಗ ಫಸ್ಟ್ ಸ್ಪಿನ್ನರ್ಸ್ ಬಂದ ತಕ್ಷಣ ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡೋದಾಗ್ಲಿ, ಸೊ ಹಂಗೆ ಬಿಲ್ಡ್ ಮಾಡ್ತಾ ಇದ್ರು ಪ್ರಾಕ್ಟೀಸಲ್ಲಿ. 20 ನಿಮಿಷ ಬ್ಯಾಟಿಂಗ್ ಆಡ್ತಾರೆ, ಇನಿಷಿಯಲ್ ಒಂದು 10 ಬಾಲ್ ಸುಮ್ಮನೆ ಅಲ್ಲಿ ಸಿಂಗಲ್ಸ್ ಆಡೋರು, ಆಮೇಲೆ ಹೊಡೆಯಕ್ಕೆ ಸಿಗ್ತಾ ಸ್ಟೆಪ್ ಔಟಾಗಿ ಹೊಡೆಯಕ್ಕೆ ಪ್ರಾಕ್ಟೀಸ್ ಮಾಡೋದು, ಆಮೇಲೆ ಫೀಲ್ಡ್ ಹೇಳ್ತಾ ಇದ್ವಿ ನಾವು ಇದು ಫೀಲ್ಡ್ ಇದೆ ಅಂತ. ಸೊ ಅದ್ರ ತಕ್ಕಂಗೆ ಅವ್ರು ಹೊಡೆದ ತಕ್ಷಣ 2 ಅನ್ನೋರು, ನಮ್ಗೆ ಗೊತ್ತು ಅವ್ರು ಓಡ್ತಾರೆ ಅಂತ. ಬೇರೆ ಬ್ಯಾಟರ್ಸ್ಗಾದರೆ ನಾವು ಹೇಳ್ಬೋದು 2 ಇಲ್ಲ ಅಂತ, ಬಟ್ ಆ ಥರ ಅವರು. ಸೊ ಅದಕ್ಕೆ ಅವ್ರು ಮ್ಯಾಚ್ ಬಂದ ತಕ್ಷಣ ಆ ಮ್ಯಾಚ್ ಪ್ರೆಷರ್ ಕಾಣಿಸಲ್ಲ ಯೂಶಲಿ, ಈಸಿಯಾಗಿ ಆ ಪ್ರಾಕ್ಟೀಸಲ್ಲೇ ಡೆವಲಪ್ ಮಾಡಿರ್ತಾರಲ್ವ, ಅದಕ್ಕೆ ಇಮಿಡಿಯೇಟಾಗಿ ಮ್ಯಾಚಲ್ಲಿ ಅಳವಡಿಸ್ಕೊಳ್ಳೋದು ಅವರು. ನೀವೀಗ ಕಾಮೆಂಟೇಟರ್ ಆಗಿ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಕ್ರಿಕೆಟನ್ನು ಮಾತೃಭಾಷೆಯಲ್ಲಿ ಕನ್ನಡಿಗರಿಗೆ ತಲುಪಿಸ್ತಾ ಇದ್ದೀರಾ. ಅದಕ್ಕೆ ಬರೋಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋದರೆ, ಈ ಕಾಂಪಿಟೇಟಿವ್ ಕ್ರಿಕೆಟ್ IPL ತುಂಬ, ಇದರಲ್ಲಿ ಎಷ್ಟೋ ಸಲ ಇನ್ನೊಂಚೂರು ಅವಕಾಶ ಸಿಗಬೇಕಾಗಿತ್ತು ಅಂತ ಅನ್ಸುತ್ತಾ? ಇನ್ನೊಂಚೂರು ಚಾನ್ಸ್ ಬೇಕಾಗಿತ್ತು ಅಂತ ಅನ್ಸುತ್ತಾ? ಇಲ್ಲ, ಅದು ರಿಗ್ರೆಟ್ ಇದ್ದೇ ಇದೆ. ಈಗ ಮನೋಜ್ ಪಾಂಡೆಗೆ ನೋಡಿ, ಒಂದು ಮ್ಯಾಚ್ ಆಡಿಲ್ಲ, ತುಂಬ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ಇವಾಗಿನ ಯಂಗ್ ಜನ್ರೇಷನ್ ಕ್ರಿಕೆಟರ್ಸ್ ಏನು ಮಾಡ್ತಿದ್ದಾರೆ ಅಂದರೆ IPL ಆಡಬೇಕು ಅಂತ ಬರ್ತಾರೆ. IPL ಆಡ್ಬೇಕು, ಎಲ್ಲರಿಗೂ ಆಡ್ಬೇಕು ಅನ್ಸುತ್ತೆ, ಬಟ್ ಇಂಡಿಯಾ ಆಡಬೇಕು ಅನ್ನೋದು ಫಸ್ಟ್ ಮೋಟಿವೇಶನ್ ಇರಬೇಕು. ಫಸ್ಟ್ ಮುಂಚೆ ಹೆಂಗಿತ್ತು, IPL ಇಲ್ಲದೆ ಇರ್ಬೇಕಾರೆ ಎಲ್ಲಾರು ಗೋಲ್ ಇದ್ದಿದ್ದೇನೆ, ಇಂಡಿಯಾಗ ಆಡಬೇಕು ಅನ್ನೋದೊಂದು ಗೋಲ್ ಇತ್ತು. ಇವಾಗೂ ಹಂಗೆ ಇರಬೇಕು, ಇಂಡಿಯಾಗ ಆಡ್ಬೇಕು ಅನ್ನೋ ಗೋಲ್ ಇಟ್ಕೊಂಡ್ರೆ ಆಟೋಮೆಟಿಕ್ IPL ಬರುತ್ತೆ. ಬರುವಂತ ಪೇರೆಂಟ್ಸ್ ಹಂಗೆ ಕೇಳ್ತಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಗ್ಯಾರಂಟಿ. ಸೊ ನಿಮ್ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ಫಸ್ಟ್ ಇಂಡಿಯಾಗ ಆಡೋದು ಯೋಚನೆ ಮಾಡಿ, ಇಂಡಿಯಾಗ ಎಷ್ಟು ಜನಕ್ಕೆ ಸಿಗುತ್ತೆ ಆ ಲೋಗೋ ಹಾಕೊಳ್ಳೋಕೆ. ಸೊ ಇಂಡಿಯಾಗ ಆಡಿದಾಗ ಆಟೋಮೆಟಿಕ್ ನಿಮ್ಮ ಯಾವ ಫಾರ್ಮ್ಯಾಟಲ್ಲಿ ಆಡ್ತಿರೋ ದಟ್ ಈಸ್ ಅಪ್ ಟು ದಟ್ ಟ್ಯಾಲೆಂಟ್, ಅದ್ರಲ್ಲಿ ಯಾಕೆ ಚೆನ್ನಾಗಿ. ಬಟ್ ಇಂಡಿಯಾಗ ಆಡೋದು ಇಸ್ ಸಮಥಿಂಗ್ ಡಿಫ್ರೆಂಟ್. ಇಷ್ಟು 140 ಕೋಟಿ ಇದರಲ್ಲಿ ನಾವು ಒಂದು 15 ಜನ ಇಂಡಿಯಾಗ ಆಡ್ತೀವಿ, 10 ಜನ ಕೂತ್ಕೊಂಡು ನಮ್ಮ ಮೇಲೆ ಹೋಪ್ ಇಟ್ಕೊಂಡಿದ್ರೆ ಆ ಜರ್ನಿನೇ ಬೇರೆ ಥರ ಇದೆ. ಸೊ ಆ ರಿಗ್ರೆಟ್ ನನಗೆ ಇನ್ನೂ ಇದೆ. ಬಟ್ ಇವಾಗಿನ ಜನ್ರೇಷನ್ಗೆ ಹೇಗಾಗಿದೆ ಅಂದರೆ, 2000 ನಂತರ ಬಾರ್ನ್ ಆದವರಿಗೆ ಅವರು ಒಂದು 7-8 ವರ್ಷ ಇರ್ತಾ IPL ಶುರು ಆಗಿದೆ. ಸೊ ಅವ್ರಿಗೆ ಗೊತ್ತಿಲ್ಲ ಅದು. ಅದೇ ಈಗ ನಿಮ್ಗೆ 90s ಕಿಡ್, ನಾನು ಅಷ್ಟೇ 35 ಅಲ್ವಾ, ಸೇಮ್. ಸೊ ನಮಗೆಲ್ಲ ಇವತ್ತಿಗೂ ಡಿಫರೆನ್ಸ್ ಫೀಲ್ ಆಗತ್ತೆ. ಅದು ನ್ಯಾಷನಲ್ ಟೀಮ್ ನ ಜರ್ಸಿ, ಅದ್ರದ್ದು ಫೀಲಿಂಗೇ ಬೇರೆ. ಹೌದೌದು. ಇವಾಗ ನೋಡಿ, ನೀವು ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ಕೊಟ್ರು. ಇನ್ಫ್ಯಾಕ್ಟ್ ವರ್ಲ್ಡ್ ಕಪ್ ಗೆದ್ದಾಗ ಬಾಂಬೆಲಿ ಹೆಂಗಿತ್ತು, ಒಳ್ಳೆ ಕುಂಭಮೇಳ ತರ ಇತ್ತು, ಬಸ್ ಬಂತು ಅಂದ್ರೆ ಎಷ್ಟು ಜನಕ್ಕೆ ಸಿಗುತ್ತೆ. ಸೊ ಆ ಇಂಡಿಯಾಗ ಆಡೋ ಅಂತ ನಾನು ಎವ್ರಿ ಯಂಗ್ಸ್ಟರ್ಸ್ಗೂ ಹೋಗಿದ್ದೀನಿ. ಸುಮಾರು ಜನ ಪೇರೆಂಟ್ಸು ಕೇಳ್ತಾರೆ, ಸರ್ IPL ಹೆಂಗೆ ಆಡೋದು? ಅಲ್ಲ ಸರ್, IPL ಆಡೋದು ಹೌದು, ಬಟ್ ಇಂಡಿಯಾಗ ಆಡೋ ಗೋಲ್ ಇರಬೇಕಲ್ವಾ. ಇವಾಗ ಹುಡುಗರ್ಕಿನ್ನ ಪೇರೆಂಟ್ಸ್ಗೆ ಜಾಸ್ತಿ ಇದು ಆಗ್ಬಿಟ್ಟಿದೆ. ಸೊ ಮನೆಯಲ್ಲಿ ನೀವು ಹೆಂಗೆ ಮಾತಾಡ್ತೀರಾ, ಕ್ರಿಕೆಟರ್ ಆಗಿ ಹೋಗ್ತಾ ಇದ್ರೆ IPL ಆಡಬೇಕು ಅಂತ ಮಾತಾಡ್ಬೋದು, ಇಂಡಿಯಾಗೆ ಆಡಬೇಕು ಅಂತ ಹೇಳ್ಬೇಕು ಫಸ್ಟು ಯಂಗ್ಸ್ಟರ್ಗೆ. ಬಟ್ ಆ ಒಂದು ಆಡಕ್ಕೆ ಸಿಕ್ಕಿಲ್ಲ ಅಂತ ಒಂದು ರಿಗ್ರೆಟ್ ಇದೆ. ಸುಮಾರು ಗೇಮ್ಸಲ್ಲಿ ಹತ್ರ ಬಂದೆ, ಅಂತ ಸಿಗುತ್ತೇನೋ ಅವಕಾಶ ಅಂತ. ಬಟ್ ಇವಾಗ ಇದು ಹಿಂದೆ ಹೋಯ್ತು ಅಂತಂದರೆ ಒಂದೆಲ್ಲರ ಗೇಮ್. ಇವಾಗ ಸುಮಾರು ಜನ ಒಂದು ಅವಕಾಶ ಸಿಕ್ಕ ತಕ್ಷಣ ಅಂತ ಸೂಪರ್ ಹೀರೋಸ್ ಇಂಡಿಯಾಗೆ ಆಡಿರೋ. ಸೊ ಇವಾಗೂ ಅದೊಂದು ಸ್ವಲ್ಪ ಕೊರಿತಾನೆ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಇದರಲ್ಲಿ ಕಾಮೆಂಟ್ರಿ ಬಾಕ್ಸಲ್ಲಿ ಇವಾಗ ಹೋದಾಗ, ಆ ಕಡೆ ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿ ಅವ್ರು ಇದ್ದಾಗ ನಾನು ಆಡ್ತಾ ಇರ್ಬೇಕಾರೆ, ಆ 2019-20 ಅವ್ರು ತೆಲುಗುಗೆ ಮಾಡ್ತಾಯಿದ್ದಾರೆ. ಅವಾಗ ನನಗೆ ಅವ್ರು ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿ ಇದ್ದರು. ಅವಾಗ ರಾಂಗ್ ಟೈಮಲ್ಲಿ ನನಗೆ ತಂಬು ಇಂಜುರಿ, ಒಂದೇ ಸೀಸನಲ್ಲಿ 3 ಫ್ರ್ಯಾಕ್ಚರ್ ಆಯಿತು ತಂಬು. ಸೊ ಅದು ರಾಂಗ್ ಟೈಮಲ್ಲಿ, ಅಂದರೆ ಆ ಪೀಕ್ ನಡೀತಾ ಇತ್ತು ನಂದು, ಒಳ್ಳೆ ಸೀಸನ್ ಆಗ್ತಾಯಿತ್ತು, ರನ್ಸ್ ಬರ್ತಾಯಿತ್ತು. ಸೊ ಅವಾಗ ನನಗೋಸ್ಕರನೇ ಒಂದು ಬಂದಿದ್ರು ಮ್ಯಾಚ್ ನೋಡೋದಕ್ಕೆ. ಆ ಮ್ಯಾಚ್ 70 ಹೊಡೆದೆ ನಾನು ಜಾರ್ಖಂಡ್ ಮೇಲೆ. ಸೊ ಮೊನ್ನೆ ಹೇಳಿದ್ರು, ರಾಂಗ್ ಟೈಮಲ್ಲಿ ನಿನಗೆ ಇಂಜುರಿ ಆಯಿತು, ಆ್ಯಕ್ಚುಲಿ ಇನ್ನು ಇಂಡಿಯಾ ಈ ಮಟೀರಿಯಲ್ ಥರ ನಾವು ನೋಡ್ತಾ ಇದ್ವಿ ನಿನಗೆ, ಇಂಡಿಯಾಗೆ ನೆಕ್ಸ್ಟು ಇವ್ರನ್ನ ಬೆಳೆಸಬೇಕು, ಆ ಒಂದು ರೆಕ್ನಿಂಗಲ್ಲಿ ಇಟ್ಕೋ, ಟಾಪ್ 5 ಫ್ಯೂಚರ್ ಅಂತ ಇದರಲ್ಲಿ ನಾವು ನಿನ್ನ ಪಿಕ್ ಮಾಡೋಕ್ಕೆ ನೋಡ್ತಾ ಇದ್ವಿ. ಬಟ್ ರಾಂಗ್ ಟೈಮಲ್ಲಿ ನಿನಗೆ ಇಂಜುರಿ ಆಯಿತು, ಕರ್ನಾಟಕ ಟೀಮಿಂದ ನೀನು ಹೊರಗಡೆನೂ ಹೋದೆ ಆ ಇಂಜುರಿ ಕಾರಣದಿಂದ. ಸೊ ಅದರಿಂದ ನಿನಗೆ ಹ್ಯಾಂಪರ್ ಆಯಿತು ಹೊರತು ವಿ ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಯು ಅಂತ ಒಂದು ಮಾತು ಹೇಳಿದೆ ನನಗೆ ಈ ಕಾಮೆಂಟ್ರಿಯಲ್ಲಿ. ಸೊ ಹೆಂಗಂದ್ರೆ ನನಗೆ 2 ದಿವಸ ನಿದ್ದೆನೆ ಬರಲಿಲ್ಲ. ಡೆಲಿಕೇಟ್ ಬ್ಯಾಲೆನ್ಸ್ ಅಲ್ವಾ ಇದು, ಇಂಜುರಿ ಮಾಡಬೇಕು, ಇಂಜುರಿ ಪ್ರಿವೆನ್ಷನ್ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ಸೊ 2 ದಿವಸ ನಿದ್ದೆನೇ ಬರಲಿಲ್ಲ ನನಗೆ. ಅಂದರೆ ಆ ಫೀಲಿಂಗೇ ಬೇರೆ. ಇಂಡಿಯಾಗೆ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ, ಬಟ್ ಆ್ಯಸ್ ಎ ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿ ಬಂದ್ಬಿಟ್ಟು ಅವ್ರು ನನ್ನ ಇಂಡಿಯಾಗೆ ನೋಡ್ತಾ ಇದ್ರು ಅಂದಾಗ ನನಗೆ ಅವಾಗ ಅನ್ನಿಸ್ತು, ನನ್ನ ಟ್ಯಾಲೆಂಟ್ ಮೇಲೆ ನಾನೇ ಡೌಟ್ ಮಾಡ್ಕೋತಾ ಇದ್ನ. ಇಂಜುರಿ ಒಂದು ಕನ್ಸರ್ನ್ ಇತ್ತು, ಬಟ್ ಅಂದ್ರೂ ಮಾಡಿರೋವಂಥ ಪರ್ಫಾರ್ಮೆನ್ಸ್ ಡಬಲ್ ಮಾಡಿದರೆ ಪ್ರಾಬ್ಲಿ ಗೊತ್ತಿಲ್ಲ, ಇದರಿಂದ ಇಂಡಿಯಾನೂ ಆಡ್ಬೋದಾಯ್ತು ಅಂತ ಇವಾಗ ಆ ರಿಗ್ರೆಟ್ ಇದ್ದೇ ಇದೆ ನನಗೆ. ನೀವು ಆಲ್ರೌಂಡರ್ ಆಗಿ ಆಡ್ತಾ ಇದ್ರಿ. ಈ ಇಂಪ್ಯಾಕ್ಟ್ ಪ್ಲೇಯರ್ ಬಂದಮೇಲೆ ಕೆಲವು ಆಲ್ರೌಂಡರ್ಗಳು ಬಿಟ್ಟರೆ ಉಳಿದಂತೆ ಅವ್ರ ಮಹತ್ವನೇ ಇದು ಮಾಡ್ತಿದ್ಯಲ್ಲ, ಇಂಪ್ಯಾಕ್ಟ್ ಮಾಡ್ತಿದ್ಯಲ್ಲ.
ಅದು ಸುಮಾರು ಡಿಬೇಟ್ ನಡೀತಾ ಇದೆ. ಹೌದು, ಇವಾಗ ಹೆಂಗಾಗಿದಂತೂ ಹೌದು ಅನ್ಸುತ್ತೆ, ತಕ್ಕ ಮಟ್ಟಿಗೆ ಹಂಗೆ ಆಗಿದೆ. ಈ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಮೇಲೆ ಬೌಲರ್ಸ್ಗೆ ಒಂದ್ ಸ್ವಲ್ಪ ಇನ್ನು ಹೊಡ್ತಾ ಬಿದ್ದಂಗೆನೆ, ಎಸ್ಪೆಷಲಿ T20 ಫಾರ್ಮ್ಯಾಟ್ ಅಲ್ಲಿ ವಿಕೆಟ್ಸು ಹಂಗೆ ಇರುತ್ತೆ. ಬಟ್ ಒಂದು ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಇನ್ನೊಬ್ಬ ಚಾನ್ಸ್ ಸಿಗ್ತದೆ ಅಂತ, ಇನ್ನೊಬ್ಬ 12ನೇ ಪ್ಲೇಯರ್ಗೆ ಚಾನ್ಸ್ ಸಿಗ್ತದೆ ಆಡೋದಕ್ಕೆ ಅವಕಾಶ. ಇವಾಗ ಸುಮಾರು ಇನ್ಸ್ಟೆನ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಮೇಲೆ ಅವರ ಕರಿಯರ್ನ ಮೊನ್ನೆ ವಾಷಿಂಗ್ಟನ್ ಸುಂದರ್ ಆಡದಂತ ಇನ್ನಿಂಗ್ಸು ಸಡನ್ ಆಗಿ ನಂಬರ್ 4 ಪ್ರಮೋಟ್ ಮಾಡಿದ್ರು, ಎಲ್ಲೆಲ್ದರ ಮನೆ ಮಾತಾಗ್ತಾರೆ. ಸೊ ಆ ಥರ ಇದೆ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಅನ್ನೋದು ಇದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳು ಸುಮಾರಿದೆ, ಮಾಡಬೇಕಾ ಬೇಡ ಅಂತ. ನೀವು ಹೇಳ್ದಂಗೆ ಇವಾಗ ಹಾರ್ದಿಕ್ ಪಾಂಡ್ಯ ಆದ್ಮೇಲೆ ಇಂಡಿಯನ್ ಟೀಮಲ್ಲಿ ಯಾರಿದ್ದಾರೆ ಅವ್ರ ಥರ ಆಲ್ರೌಂಡರು ಹುಡುಕ್ಬೇಕು. ಇವಾಗ ಯಾವುದೇ ಟೀಮಲ್ಲಿ ತೊಗೊಳ್ಳಿ ನೀವು, ಇಂಡಿಯನ್ ಟೀಮಲ್ಲಿ ಹಾರ್ದಿಕ್ ಪಾಂಡ್ಯಲ್ಲಿ ಅಂದ್ರೆ ಫುಲ್ ಕಾಂಬಿನೇಷನ್ಗೆ ಹೊಡ್ತಾ ಬೀಳುತ್ತೆ. ಮುಂಬೈ ಇಂಡಿಯನ್ಸ್ ಅಲ್ಲಿ ಮೊನ್ನೆ ಫಸ್ಟ್ ಗೇಮ್ ಆಡಿದ ಹಾರ್ದಿಕ್ ಪಾಂಡ್ಯಲ್ಲಿ ಅಂದ್ರೆ ಯಾರನ್ನ ಆಡಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅಲ್ಲಿ. ಅಂದ್ರೆ 3 ಡಿಪಾರ್ಟ್ಮೆಂಟಲ್ಲೂ ಒಬ್ಬ ಪ್ಲೇಯರ್ ಕೊಡ್ತಾ ಇರ್ಬೇಕಾರೆ ಅದು ನಮ್ಗೆ ಸಿಗ್ತಾ ಇಲ್ಲ ಇಂಡಿಯನ್ ಟೀಮಲ್ಲಿ. ಇವಾಗ ನಿತೀಶ್ ರೆಡ್ಡಿ ಇದ್ದಾರೆ ನೋಡಿ, SRH ಅಂತ ಬಂದಾಗ ಬೌಲಿಂಗ್ ಹಾಕ್ಸಲ್ಲ ಅವ್ರ ಕಡೆ. ಸೊ ನಾನು ಹಂಗೆ ಹೇಳ್ತಾ ಇರೋದು. ಸೊ ಇವಾಗ ಬರೀ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋದು ರೂಲ್ ಇರಲಿಲ್ಲ ಅಂದ್ರೆ ನಿತೀಶ್ ರೆಡ್ಡಿ ಎಲ್ಲ ಇನ್ನಿಂಗ್ಸ್ ಬೌಲ್ ಮಾಡಿರೋರು. ಹೌದು, ಎಕ್ಸ್ಟ್ರಾ ಬೌಲರ್ ಬರಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಇವ್ರ ಹತ್ರನೇ ಬಾಲ್ ಮಾಡಿಸ್ಬೇಕಾಗಿತ್ತು. ಶಿವಮ್ ದುಬೆ ಹತ್ರ ಬೌಲಿಂಗೇ ಮಾಡಿಸಲ್ಲ, ಅವರು ಎಂಥ ಆಲ್ರೌಂಡರ್ ಆಗ್ಬೋದು, ಅಬಿಲಿಟಿ ಇದೆ. ಸೊ ವೆಂಕಟೇಶ್ ಅಯ್ಯರ್ ಹತ್ರ ಬೌಲ್ ಮಾಡಿಸಲ್ಲ, ಇದಾರೆ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅನ್ನೋದು ಬಂದ್ಮೇಲೆ ಈ ಜೆನ್ಯುವಿನ್ ಬೌಲರ್ ಬಂದ್ಮೇಲೆ ಯಾಕೆ ಆಲ್ರೌಂಡರ್ ಹತ್ರ ನೋಡ್ತಾರೆ? ಸೊ ಇದೇ ನಿಯಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ICC ಬಂದ್ರೆ ಅವಾಗ ಏನೋ ಒಂದು ಸೆಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಈಗ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಹೋದಾಗ ಆಲ್ರೌಂಡರ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು, ಅಲ್ಲಿ ಪ್ರಾಬ್ಲಿ ಅವರು ಆತರ ಇದು ಇವ್ರು BCCI ಡಿಸೈಡ್ ಮಾಡೋವಂಥದ್ದು ಇದ್ದಾಗ ಅದು ಅವ್ರು ಡಿಸೈಡ್ ಮಾಡಿ ಪ್ರಾಬ್ಲಿ ಅಲ್ಲಿ ಆಗದೆ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಆಗದೆ ಇರಬಹುದು, ಆ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಬಟ್ ನೀವು ಇಂಡಿಯನ್ ಟೀಮ್ ಸೆಲೆಕ್ಷನ್ ಅಂತ ಬಂದಾಗ ಹೊಡ್ತಾ ಕೊಳ್ಳುತ್ತಲ್ವಾ, ಈ ಕಾನ್ಫಿಡೆನ್ಸ್ ಏನ್ ಕೊಡ್ತೀರಾ ನೀವು ಸೆಲೆಕ್ಟರ್ಸ್? ಸರಿಯಾಗಿ ಯಾರು ಆಲ್ರೌಂಡರ್ ಗಳನ್ನ ಡೆವಲಪ್ ಮಾಡಿಲ್ಲ ಅಂದಾಗ ಫ್ರಾಂಚೈಸ್ ಹೆಂಗ್ ಯೋಚನೆ ಮಾಡ್ತಾರೆ? ಅವ್ರದ್ದು ತಪ್ಪಲ್ಲ ಅದು, ಯಾಕಂದ್ರೆ ಅವ್ರು ಅಷ್ಟು ಇನ್ವೆಸ್ಟ್ ಮಾಡಿದ್ಮೇಲೆ ಖಂಡಿತ ಗೆಲ್ಬೇಕು ಅನ್ನೋದು ಅವ್ರ ಯೋಚನೆ ಇರುತ್ತೆ. ಅದ್ರ ಜೊತೆಗೆ ಯಂಗ್ಸ್ಟರ್ಸ್ ನ ಪ್ರಮೋಟ್ ಮಾಡ್ಬೇಕು ಅಂತಾನೆ ಟೀಮ್ ತಗೊಂಡಿರ್ತಾರೆ ಅದಿದ್ದಾಗ. ಬಟ್ ಇನ್ ದಿ ಎಂಡ್ ಹೆಂಗಿರುತ್ತೆ ಅಂದ್ರೆ ಗೆಲ್ಬೇಕು ಅನ್ನೋದು ಮೋಟೋ ಇದ್ದೇ ಇರುತ್ತೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ಮೇಲೆ. ಬಟ್ ಪ್ರಾಬ್ಲಿ ಅಲ್ಲಿ ಆ ಒಂದು ಯಂಗ್ಸ್ಟರ್ಸ್ ನ ಡೆವಲಪ್ ಮಾಡೋದಾಗ್ಲಿ ಆಸ್ ಅನ್ ಆಲ್ರೌಂಡರ್ ಸ್ವಲ್ಪ ಹೊಡೆತ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ ಇಂಪ್ಯಾಕ್ಟ್ ಪ್ಲೇಯರ್ ಇಂದ. ಏನು ಎಲಿಮಿನೇಟರ್ ಪ್ಲೇ ಆಫ್ ಅಂತ ಬಂದಾಗ RCB ಡ್ರೆಸ್ಸಿಂಗ್ ರೂಮ್ನ ವಾತಾವರಣ ಹೇಗಿರುತ್ತೆ? ನಾವು ಕಪ್ ನಮ್ದೆ ಅದು ಒಂಥರ ಈಗ ಒಂಥರ ಗಾದೆ ಮಾತು ಥರ ಆಗಿ ಹೋಗ್ಬಿಟ್ಟಿದೆ. 2 ಸಲ ಪ್ಲೇ ಆಫಿಗೆ ಬಂದು ಎಕ್ಸಿಟ್ ಆಗಿದೆ. ಬಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಹೋಪ್ ಕ್ರಿಯೇಟ್ ಮಾಡಿದ್ದಾರೆ, ಯಾಕಂದ್ರೆ ಆ ಥರದ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸೋ ಫಾರ್. ಸೊ ಹೇಗೆ ಆ ಮೂಮೆಂಟ್ ಹೇಗಿರುತ್ತೆ RCB? ಇನ್ನು KKR ಅಗೇನ್ಸ್ಟ್ ತುಂಬಾ ಫ್ಯಾನ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ, ಈ ಸಲನಾದ್ರೂ ಗೆಲ್ಲಿ ಅಲ್ಲ. ಈ ತರ ಫ್ಯಾನ್ ಫಾಲೋಯಿಂಗ್ ಯಾವ ಟೀಮ್ಗೂ ಇಲ್ಲ, ಜಗತ್ತಲ್ಲೇ ಇಲ್ಲ. ಅದೇ ಫಸ್ಟ್ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ನಮ್ಮ ಫ್ಯಾನ್ಸ್ಗೆ, RCB ಫ್ಯಾನ್ಸ್ಗೆ. ಒಂಥರ ಕಲ್ಟ್ ಫಾಲೋಯಿಂಗ್. ನೀವು ನೋಡಿ ಎಲ್ಲಿ ಬಿಡ್ಲಿ ನಮ್ಮ ಟೀಮ್. ಇವಾಗ ಮನೆಗೆ ಹೋದ್ರು ಅಂತಂದ್ರೆ ನಿಮ್ ಫ್ಯಾಮಿಲಿ ಹೆಂಗ್ ಟ್ರೀಟ್ ಮಾಡ್ತಾರೆ, ಸೋತ್ರು ಗೆದ್ರು ನಮ್ಮವನ್ ಅಂದ್ಬಿಟ್ಟು ಸೇಮ್ ಟ್ರೀಟ್ಮೆಂಟ್ ಇರುತ್ತೆ ಮನೆಯಲ್ಲಿ. ಈ ಫ್ಯಾನ್ಸು ಹಂಗೇನೆ ಒಂಚೂರು ಟ್ರೋಲ್ ಮಾಡ್ತಾರೆ, ಬಟ್ ಬಿಟ್ಕೊಡಲ್ಲ. ಸೊ ಫ್ಯಾನ್ಸು ಹಂಗೇನೆ. RCB ಗೆದ್ರೇನು ಸೋತ್ರೇನು ನಮ್ಮವರು ಅನ್ನೋದೊಂದು ಏನ್ ಮಾಡ್ತಾರಲ್ಲ, ಜಗತ್ತಲ್ಲಿ ಯಾವ ಫ್ಯಾನ್ಸು ಮಾಡಲ್ಲ. ಸೊ ಅದೇ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರೋದು ನಮ್ಮ RCB ಫ್ಯಾನ್ಸ್ಗೆ, RCB ಟೀಮ್ ಅವ್ರಿಗೆ. ಎಲ್ಲೇ ಕೇಳಿ ನೀವು, ನಾನು RCBಗೆ ಆಡ್ಬೇಕು ಅಂತಾರೆ, ಗೆದ್ದಿಲ್ಲ ಅಂದ್ರೂ ನಾನು RCBಗೆ ಆಡ್ಬೇಕು ಅಂತಾರೆ. ಒಂದು RCBಯಲ್ಲಿ ಇರೋಂಥ ಒಂದು ಕಲ್ಚರು, ಇನ್ನೊಂದು RCBಯಿಂದ ಸುಮಾರು ಜನ ಯಂಗ್ಸ್ಟರ್ಸ್ಗೆ ಚಾನ್ಸ್ ಸಿಕ್ಕಿರುವಂಥದ್ದು. ನೀವು ಸೋತಿರ್ಬೋದು, ಬಟ್ ಸುಮಾರು ಜನಕ್ಕೆ ಅಪಾರ್ಚುನಿಟಿ ಕೊಟ್ಟಿರುವಂಥ ಒಂದು ಫ್ರಾಂಚೈಸಿ. ಚಹಲ್ ಇಲ್ಲಿಂದಾನೆ ಹೋಗಿರೋವಂಥದ್ದು, ದೇವದತ್ ಪಡಿಕಲ್ ಇಂಡಿಯಾಗೆ ರೀಪ್ರೆಸೆಂಟ್, KL ರಾಹುಲ್ ನಿನ್ನೆ ಆಡ್ದು, ಬಟ್ ಬೆಳೆಸಿದ ಫಸ್ಟ್ ಆಡಿದ್ದು ಇಲ್ಲೇನೆ, ಇಲ್ಲೇ 2016 ಅನ್ಸುತ್ತೆ. ಶ್ರೀನಾಥ್ ಅರವಿಂದ್ ಈ RCB ಫ್ರಾಂಚೈಸ್ ಆಡಿ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಕೂಡ ಎಷ್ಟು ಜನ ಇದಾರೆ ನೋಡಿ ಇಂಡಿಯಾಗೆ, ಎಂತೆಂಥ ಒಳ್ಳೊಳ್ಳೆ ಪ್ಲೇಯರ್ಸ್ನ ಕೊಟ್ಟಿರುವಂಥ ಒಂದು ಫ್ರಾಂಚೈಸ್ ಇರ್ಬೇಕಾರೆ ಆ ಗೆದ್ದಿಲ್ಲ ಅನ್ನೋದು ಒಂದು ಇದು ಇದ್ದೇ ಇದೆ. ಸೊ ನಾಕೌಟ್ ಅಂತ ಬಂದಾಗ ಪ್ರೆಷರ್ ಅಂತೂ ಏನೂ ಇರಲ್ಲ, ನಾರ್ಮಲ್ ಗೇಮ್ ಥರ ಟ್ರೀಟ್ ಮಾಡ್ತಾರೆ. ಬಟ್ ಸೋತಾಗ ಆದಂಥ ಏನಂತಾರೆ ಎದೆ ಒಡೆದೋದಂಗೆ ಇತ್ತದು. ನಾನು ಶಾರ್ಜಾಲ್ ಇನ್ನೂ ಜ್ಞಾಪಕ ಇದೆ, KKR ಅಗೇನ್ಸ್ಟ್ ಸೋಲ್ತೀವಿ ನಾವು, ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಎಲ್ಲ ತಲೆ ಮುಚ್ಕೊಂಡು ಫುಲ್ ಕ್ಯಾಪ್ ಮುಚ್ಕೊಂಡು ಹಿಂಗೆ ಕೂತಿರೋದು ಬಿಗ್ ಪ್ಲೇಯರ್ಸು. ಸೊ ಆ ಥರ ಇನ್ಸಿಡೆನ್ಸು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಂಗಿತ್ತು ಅಂದರೆ, ಈ ಒಂದು ಕಂಟ್ರಿಗೆ ಸೋತಾಗ, ವರ್ಲ್ಡ್ ಕಪ್ ಸೋತಾಗ ಏನು ಫೀಲಿಂಗ್ ಇರುತ್ತಲ್ಲೋ ಆ ಥರ ಒಂದು ಫೀಲಿಂಗ್ ನೋಡಿದೆ ನಾನು RCB. ಯಾಕಂದರೆ ಆ ಥರ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಬಿಲ್ಡ್ ಆಗಿಬಿಟ್ಟಿತ್ತು ಆ ಒಂದು ಸೀಸನ್. ಸೊ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕು ಅಂತ ಇನ್ನೊಂದು, ಫ್ಯಾನ್ಸ್ಗೆ ಡಿಸಪಾಯಿಂಟ್ ಮಾಡಿದ್ವಿ ಅಂತ ಮತ್ತೊಂದು, ಅದ್ರ ಜೊತೆಗೆ ಇನ್ನು ಒಳ್ಳೆ ಸೀಸನು ಮತ್ತೆ ಕೈ ಜಾರೋಯ್ತಲ್ಲಪ್ಪ ಅಂತ ಮತ್ತೊಂದು ಫೀಲಿಂಗು. ಸೊ ಅದು ಆ ಕ್ಷಣಗಳು ಇನ್ನೂ ಜ್ಞಾಪಕ ಇದೆ.
ಸಿಕ್ಕಾಪಟ್ಟೆ ಕಷ್ಟ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ. ಸೊ ಹಂಗಿರುತ್ತೆ. ಒಂದು ಸೋತಾಗೂ ಹೊರಗಡೆಯಿಂದ ಕಾಣಿಸುತ್ತೆ ಏನಪ್ಪ ಸೋತ್ಬಿಟ್ರು ಅಂತ, ಬಟ್ ಆ ಸೋತ ಫೀಲಿಂಗೇ ಬೇರೆ ಇರುತ್ತೆ. ಡ್ರೆಸ್ಸಿಂಗ್ ರೂಮ್ ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಓಕೆ, ಪವನ್ ದೇಶಪಾಂಡೆ ಅವರೇ, ಇವಾಗ ನೀವು ಕಾಮೆಂಟ್ರಿ ಮಾಡ್ತಾ ಇದ್ದೀರಿ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ. ನಿಮ್ಮ ಧ್ವನಿಯಲ್ಲಿ ನಾವು ಕ್ರಿಕೆಟ್ನ ನೋಡ್ತಾ ಇದ್ದೀವಿ. ಸೊ ಈ ಆಲೋಚನೆ ಹೇಗೆ ಬಂತು ನಿಮಗೆ? ಇದೊಂದು ಓಕೆ, ಇಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು, ಕ್ರಿಕೆಟನ್ನು ಈ ರೀತಿ ಕೂಡ ನಾನು ಆಸ್ವಾದಿಸ್ಬೋದು ಅಂತ ನಿಮಗೆ ಹೇಗೆ ಐಡಿಯಾ ಬಂತು? ಇಲ್ಲ, ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟು ನಾನು ಆಡ್ತಾ ಇರಬೇಕಾದ್ರು ಚಿಕ್ಕವನಿಂದಾಗಿಂದನೇ ಕಾಮೆಂಟ್ರಿ ಏನೂ ಗೊತ್ತಿಲ್ಲ. ಕಾಮೆಂಟ್ರಿ ಮೇಲೆ ಸ್ವಲ್ಪ ಒಲವಿತ್ತು ನನಗೆ. ನನ್ನ ಫೇವ್ರೆಟ್ ಕಾಮೆಂಟೇಟರ್ ರವಿ ಶಾಸ್ತ್ರಿ. ಅವಾಗ ಅವರ ಎನರ್ಜಿಯಲ್ಲಿ ಮಾಡೋದಾಗ್ಲಿ ಕಾಮೆಂಟ್ರಿ, ನಾನು ಒಬ್ಬನೇ ಇದ್ದಾಗಲೂ ಅವ್ರು ಮಾಡ್ತಾ ಇರೋಂಥ ಕಾಮೆಂಟ್ರಿ ಇಟ್ಕೊಂಡು ನಾನೇ ಬೌಲರು ನಾನೇ ಬ್ಯಾಟ್ಸ್ಮನ್ ಆ ಥರ ಮನೇಲಿ. ನಮ್ಮ ಯಾರೇ ಇದ್ರೆ ಬೈಯೋರು, ಏನೋ ಹಿಂಗೆ ಮಾತಾಡ್ತೇವೆ ಹುಚ್ಚಿನ ಥರ ಅಂತ. ಸೊ ಹಂಗೆ ಅದು ಗೊತ್ತಿಲ್ಲ, ಏನೋ ದೇವರಿದ್ದೇನೋ ಗೊತ್ತಿಲ್ಲ. ನಾನು 22 ಫಸ್ಟ್ IPL ಕಾಮೆಂಟ್ರಿ ಮಾಡಿದ್ದು ನಾನು ಏಪ್ರಿಲಲ್ಲಿ. ಅವಾಗ ನಾನು ಕರ್ನಾಟಕದಿಂದ ಪಾಂಡಿಚೇರಿಗೆ ಬೇರೆ ಶಿಫ್ಟ್ ಆಗಿದ್ದೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡೋದಕ್ಕೆ. ಅವಾಗ ನನಗೆ ಸ್ಟಾರ್ ಸ್ಪೋರ್ಟ್ಸಿಂದ ಕಾಲ್ ಬಂತು, ಸರ್ ಈ ಸೀಸನ್ IPL ಮಾಡ್ತೀರಾ ಅಂತ. ಸರಿ ಮಾಡ್ತೀನಿ ಅಂತ ಹೇಳಿದೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಆಮೇಲೆ ಯೂಶಲಿ ಏನು ಮಾಡ್ತಾರೆ, ನಾವು ಹೆಂಗೆ ಮಾತಾಡ್ತೀವಿ, ನಮ್ದು ಗೇಮ್ ಜೊತೆ ಆ ಸಿಚುವೇಶನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಸೊ ಅದು ನೋಡ್ತಾರೆ. ಸೊ ಎಲ್ಲರಿಗೂ ಮಾಡೋ ಟೆಸ್ಟ್ ಮಾಡ್ತಾರೆ, ಸುಮ್ಮನೆ ಇದು ಮಾಡಲ್ಲ. ಏನೋ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾರೆ. ಒಂದು ಮ್ಯಾಚ್ ವಿಡಿಯೋ ಕಳಿಸಿದ್ರು ನನಗೆ. ಸೊ ಮ್ಯಾಚ್ ವಿಡಿಯೋ ಯಾರು ಇರಲ್ಲ, ಸುಮ್ಮನೆ ಇದನ್ನ ವಾಯ್ಸ್ ಮಾಡಿ ಕಳಿಸಿ ಅಂತ ನನಗೆ ಕೇಳಿದ್ರು. ಸೊ ಆ ಫುಲ್ ಓವರ್ ಇನ್ನು ಅದು CSK RCB ಗೇಮೇ ಅದು. ಸೊ ಲಾಸ್ಟ್ ಓವರ್ ಅದನ್ನ ವಾಯ್ಸ್ ಮಾಡಿ ನಾನು ಕಳಿಸಿದ್ದೆ. ಆಮೇಲೆ ಅವರು ಡಿಸಿಷನ್ ಮಾಡ್ತಾರೆ. ಅಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಇಲ್ಲಿರುವಂಥ ಅಥಾರಿಟೀಸ್ ಏನಿರ್ತಾರೆ, ಅಲ್ಲಿ ಕೂತಿರೋಂಥ ರೀಜ್ನಲ್ ಹೆಡ್ ಇರ್ತಾರೆ, ಆಮೇಲೆ ಪ್ರೊಡ್ಯೂಸರ್ಸು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ, ಇವ್ರ ಮುಂದೆ ಚೆನ್ನಾಗಿ ಮಾತಾಡ್ತಾರಿಲ್ಲ ಅಂತ ಒಂದು ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಜಡ್ಜ್ ಮಾಡ್ತಾರೆ ಅವ್ರು, ಮಾತಾಡೋಕ್ಕಾಗುತ್ತಾ ಇಲ್ವಾ ಅಂತ. ಎರಡು ಎಬಿಲಿಟಿ ಬೇಕು, ಮಾತಾಡೋ ಎಬಿಲಿಟಿನೂ ಬೇಕು, ನೀಟಾಗಿ ಎಕ್ಸ್ಪ್ಲೇನ್ ಮಾಡೋ ಎಬಿಲಿಟಿ, ಜೊತೆಗೆ ಮ್ಯಾಚ್ನ ಇದು ಬೇಕಲ್ವಾ, ಅನುಭವ ಬೇಕು, ಮತ್ತೆ ಕ್ರಿಕೆಟ್ನ ರೂಲ್ಸ್ ಗೊತ್ತಿರಬೇಕು, ಫೀಲ್ಡಿಂಗ್ ಪೊಸಿಷನ್ಸ್ ಗೊತ್ತಿರಬೇಕು. ಅದು ಆಡ್ದಾಗ ಆಟೋಮೆಟಿಕ್ ಫೀಲ್ಡಿಂಗ್ ಪೊಸಿಷನ್ ಅದೆಲ್ಲ ಬಂದ್ಬಿಡುತ್ತೆ. ಬಟ್ ಹೆಂಗಂದ್ರೆ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ಔಟ್ಸೈಡರ್ಸ್ ಆಗ್ಲಿಕ್ಕೆ ಕಷ್ಟ ಸ್ವಲ್ಪ. ಔಟ್ಸೈಡರ್ಸ್ ಅಂದ್ರೆ ಲರ್ನಿಂಗ್ ಕರ್ವ್ ಜಾಸ್ತಿ, ಲರ್ನಿಂಗ್ ಇರುತ್ತೆ ಸುಮಾರು. ಸೊ ಇವಾಗ ಹಂಗೆ ಇವಾಗ ನಮ್ಮ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ 3-4 ಜನ ಮಾಡ್ತಾರೆ, ಆಂಕರಿಂಗ್ ವಿತ್ ಕಾಮೆಂಟ್ರಿ ಮಾಡ್ತಾರೆ. ಸೊ ಅದು ಹಂಗು ಅದು ಅವ್ರು ಬಂದಂತ ರೀತಿ ಅಷ್ಟು ನನಗೆ ಐಡಿಯಾ ಇಲ್ಲ ಅವ್ರದ್ದು ಹೆಂಗ್ ಇದು ಆಯ್ತು ಅಂತ. ಬಟ್ ನಮ್ದು ಕ್ರಿಕೆಟರ್ಸ್ ಇದು ಇದ್ದಾಗ ಈ ತರ ನಮ್ದು ಪ್ರೊಸೆಸ್ ಇರುತ್ತೆ. ಸೊ ಹಂಗಾದ್ಮೇಲೆ ಅವ್ರು ಹೇಳಿದ್ರು, ಸರ್ ಹಂಗಾರೆ ಬನ್ನಿ. ಆಕ್ಚುಲಿ ನನಗೆ ಒಂದು ಟೆಸ್ಟ್ ಸೀರೀಸ್ ಮಾಡಕ್ ಕರೆದ್ರು. ಅದಕ್ಕಿಂತ ಮುಂಚೆ ಒಂದು ಶ್ರೀಲಂಕಾ ಟೆಸ್ಟ್ ಸೀರೀಸ್ ಇತ್ತು, ಬಟ್ ನನಗೆ ಡೊಮೆಸ್ಟಿಕ್ ಸೀಸನ್ ಇತ್ತು, ಮಾಡಕ್ ಆಗಿರ್ಲಿಲ್ಲ. ಬಟ್ ಆ IPL ಅಲ್ಲಿ ಹೋಗಿ ಮಾಡಿದ್ಮೇಲೆ ನನ್ಗೆ ಒಂದು ಅದೃಷ್ಟಕ್ಕೆ ನನ್ಗೇನು ಒಳ್ಳೇದಾಯ್ತು ಅಂದ್ರೆ, ನಾನು ಅಲ್ಲಿ ಕಾಮೆಂಟ್ರಿ ಬಾಕ್ಸ್ ಹೋದಾಗ ಎಲ್ಲ ಸೀನಿಯರ್ಸ್ ಇದ್ರು ಕಾಂಬಾಕ್ಸ್ ಅಲ್ಲಿ. ವಿಜಿ ಸರ್ ಆಗಲಿ, ಚಿಪ್ಲಿ ಆಗಲಿ, ಅಖಿಲ್ ಆಗಲಿ, ಶ್ರೀನಿವಾಸ್ ಮೂರ್ತಿ ಅವರಾಗಲಿ, ಸೊ ವೆಂಕಟೇಶ್ ಪ್ರಸಾದ್ ಅವರಾಗಲಿ, GK ಅನಿಲ್ ಕುಮಾರ್. ಸೊ ಇವರೆಲ್ಲರೂ ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿತ್ತು ಕಾಮೆಂಟ್ರಿ ಬಾಕ್ಸಲ್ಲಿ. ಸೊ ನನಗೆ ಅಖಿಲ್ ತುಂಬ ವರ್ಷದಿಂದ ಪರಿಚಯ, ನನಗಿಂತ ಸುಮಾರು ಸೀನಿಯರು. ಬಟ್ ನಾನು ಬ್ಯಾಂಕ್ ಜಾಯ್ನ್ ಆದಾಗಿಂದ ಆಲ್ಮೋಸ್ಟ್ ಒಂದು 13-14 ವರ್ಷ ನಾನು ಅವ್ರ ಒಟ್ಟಿಗೆ, ಇವಾಗ ಒಂದು 14 ವರ್ಷದ ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆದಿದೆ. ಸೊ ಅವ್ರ ಹತ್ರ ನಾನು ಹೋಗಿ ಮಾತಾಡ್ತಾ ಇದ್ದೆ ಕಾಮೆಂಟ್ರಿಯಲ್ಲಿ ಹಿಂಗೆ ಅಂತ. ಅವರು ಒಂದು ಸ್ವಲ್ಪ ಹೇಳಿದ್ರು, ಬಟ್ ಎವ್ರಿ ಟೈಮ್ ಹೇಳ್ತಾ ಇದ್ರು, ನೀನೇನೇ ಇದ್ರೂ ಅಲ್ಲಿರುವಂಥ ಕಾಮೆಂಟ್ರಿ ಬಾಕ್ಸಲ್ಲಿ ಎವ್ರಿ ಟೈಮ್ ಹೋದಾಗ ನೀನು ಯಾರೋ ಒಬ್ಬರ ಸೀನಿಯರ್ ಹತ್ರ ಮಾತಾಡು, ಏನೇ ತಪ್ಪಿದ್ರು ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು. ನಾನು ಅಲ್ಲೇ ಕೂತ್ಕೋತಾ ಇದ್ದೆ, ಇವಾಗ ಹೆಂಗೆ ಕಾಂಬಾಕ್ಸ್ ಮಾಡ್ತಾ ಇದ್ರೆ ಅಲ್ಲಿ ಜಾಗ ಇರೋದು, ಅಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದಾನೆ. ಅಂದರೆ ಗೊತ್ತಿಲ್ಲ ನನಗೆ ಯಾವ ಟೈಮಲ್ಲಿ ಹೆಂಗೆ ಮಾತಾಡ್ಬೇಕು. ಬರೀ ಕ್ರಿಕೆಟ್ ಮಾಡ್ತಾ ಇರೋದ್ರೂ ಜನಕ್ಕೆ ಏನಾಗುತ್ತೆ, ಬೋರ್ ಹೊಡೆದ್ಬಿಡುತ್ತೆ. ಸ್ವಲ್ಪ ಕಾಮಿಡಿ ಮಾಡೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತಾಯ್ತು ಅಂದರೆ, ಕ್ರಿಕೆಟರ್ ಥರನೇ ಯೋಚನೆ ಮಾಡಬೇಕು ಕಾಂಬಾಕ್ಸಲ್ಲಿ ಕೂತ್ಕೊಂಡಾಗ. ಈ ನೆಕ್ಸ್ಟ್ ಏನಾಗ್ತಾ ಇದೆ ಅಂತ ನಾವು ಹೇಳ್ಬೇಕು, ಜನ ಅದನ್ನೇ ಕಾಯ್ತಾ ಇರ್ತಾರೆ ರೀಡ್ ಮಾಡಕ್ಕೆ. ಸೊ ಇದು ಆಡೋದಕ್ಕೂ ಕಾಮೆಂಟ್ರಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಡ್ದಂತ ಎಕ್ಸ್ಪೀರಿಯನ್ಸೇ ಬೇರೆ, ಕಾಮೆಂಟ್ರಿ ಬಾಕ್ಸ್ ಇರುವಂತ ಎಕ್ಸ್ಪೀರಿಯನ್ಸೇ ಬೇರೆ. ತಯಾರಿ ಇರುತ್ತೆ ಅದಕ್ಕೆ. ಹೇಗೆ ಪ್ರಿಪೇರ್ ಆಗ್ತೀರಿ? ನಾಳೆ ಮ್ಯಾಚ್ ಇದೆ ಅಂತ ಕರೆದ್ರೆ, ಜೊತೆಗೆ ನೀವು ಬ್ಯಾಂಕ್ ನಲ್ಲೂ ಕೂಡ ವರ್ಕ್ ಮಾಡ್ತಿರೋದ್ರಿಂದ ಅಲ್ಲಿ ರಜಾ ಕೊಡ್ತಾರಾ, ಹೇಗೆ ಅದು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಮತ್ತೆ ತಯಾರಿ ಹೇಗೆ ಮಾಡ್ಕೊಂಡು ಹೋಗ್ತೀರಿ? ಬ್ಯಾಂಕ್ ಅಲ್ಲಿ ನಮ್ಗೆ ಇದು ಮಾಡ್ತಾ ಇದಾರೆ, ಏನಂದ್ರೆ ಒಂದು ಪ್ರೋತ್ಸಾಹ ಅಂತೂ ಇದ್ದೇ ಇದೆ ಬ್ಯಾಂಕ್ ಅಲ್ಲಿ. ಹೇಳ್ತೀವಿ ಈ ತರ ಹೋಗ್ತಾ ಇದೆ ಅಂದ್ರೆ ಓಕೆ ಇದು ಮಾಡ್ತಾರೆ, ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಬಟ್ ಪ್ರಿಪ್ರೇಷನ್ ಅಂತ ಬಂದಾಗ ಬೇಕೇ ಬೇಕು ಸರ್. ಇಲ್ಲ ಅಂದ್ರೆ ಅಲ್ಲಿ ಕೂತ್ಕೊಂಡಾಗ ಏನ್ ಮಾತಾಡ್ಬೇಕಂತ ಗೊರೋದಿಲ್ಲ. ಇವಾಗ ಒಂದು ಮ್ಯಾಚ್ಗೆ ಎಷ್ಟು ಗಂಟೆಗಳ ತಯಾರಿ ಇರುತ್ತೆ?
ನಿಮ್ ಮಿನಿಮಮ್ ಅಟ್ಲೀಸ್ಟ್ 45 ಮಿನಿಟ್ಸ್ ಅಂತೂ ಸ್ಪೆಂಡ್ ಮಾಡಬೇಕು ರೂಮಲ್ಲಿ ಹೋಗೋಕ್ಕಿಂತ ಮುಂಚೆ. ಒಂದು ಶೋ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ರನ್ನೌಟ್ರೆ ಕಳಿಸ್ತಾರೆ, ಏನೇನಿದೆ ಇವತ್ತು ಏನ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಅದು ಹಿಂದಿನ ದಿವಸನೇ ಮೇಲ್ ಬಂದ್ಬಿಡುತ್ತೆ ನಮ್ಗೆ. ಸೊ ಅದ್ರ ತಕ್ಕಂಗೆನೆ ನಾವು ಸ್ವಲ್ಪ ಪ್ರಿಪೇರ್ ಇನ್ಪುಟ್ಸ್ ಏನು ಆಡ್ ಮಾಡ್ಬೋದು. ಹಿಂದೆ ನಡೆದಂತ ಸ್ಟ್ಯಾಟ್ಸ್ ಕೂಡ ಕೊಡ್ತಾರೆ ನಮ್ಗೆ. ಸ್ಟ್ಯಾಟ್ಸ್ ಜೊತೆಗೆ ನಮ್ಗೇನ್ ಅನ್ಸುತ್ತೆ ಆಸ್ ಅನ್ ಎಕ್ಸ್ಪರ್ಟ್ ನಾವು ನಮ್ದು ಇದು ಮಾಡ್ಬೇಕು, ಇನ್ಪುಟ್ ನ ಕೊಡ್ಬೇಕು. ಸೊ ಅದನ್ನ ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ಬೇಕು. ಈಗ ಸಡನ್ ಆಗಿ ಹೋದ ತಕ್ಷಣ ಏನೋ ಒಂದು ಕ್ವಶನ್ ಕೇಳಿದ್ರೆ ಗೊತ್ತೇ ಇರಲ್ಲ, ಬಟ್ ಪ್ರಿಪರೇಷನ್ ಇದ್ದಾಗ ಆ ಫ್ಲೋನೇ ಬೇರೆ ತರ ಇರುತ್ತೆ. ಸೊ ಆ ಪ್ರಿಪರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಏನಿದ್ರು. ಅದಾದ್ಮೇಲೆ ಕಾಮೆಂಟ್ರಿ ಅಂತ ಬಂದಾಗ ಇವಾಗ ಒಂದು T20 ಗೇಮ್ ನಾಳೆ RCB CSK ಆಡ್ತಂದ್ರೆ ಏನೇನು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು, ಸೊ ಜಸ್ಟ್ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಹೋಗೋದು. ಇವಾಗ 10 ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಂಡು ಹೋದ್ರೆ ಪ್ರಾಬ್ಲಿ 2 ಯೂಸ್ ಆಗುತ್ತೆ ಅಷ್ಟೇ. ಯಾಕಂದ್ರೆ ನಾವು ಊಹೆ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೂ ಅಲ್ಲಿ ಮ್ಯಾಚ್ ನಡೆಯೋದಕ್ಕೂ ಸಂದರ್ಭ ಬರ್ದೇ ಇರ್ಬೋದು. ಬಟ್ ಅಟ್ಲೀಸ್ಟ್ ಪ್ರಿಪರೇಷನ್ ಇತ್ತು ಅಂದ್ರೆ ಅದನ್ನ ಪಿಕ್ ಮಾಡ್ಬೋದು, ಸಂದರ್ಭ ಬಂದಾಗ ಹೇಳ್ಬೋದು. ಸೊ ಇವ ಸಡನ್ ಆಗಿ ಒಂದೇನೋ ಇನ್ಸ್ಟೆನ್ಸ್ ನಡೆಯುತ್ತೆ, ಆನ್ ದ ಗೋ ಒಂದು ಸಬ್ಜೆಕ್ಟ್ನ ಪಿಕ್ ಮಾಡ್ತೀವಿ ನಾವು. ನಿನ್ನೆ ಸಡನ್ ಆಗಿ 4 ವಿಕೆಟ್ ಕಳ್ಕೊಂಡ್ಬಿಟ್ರು, ಸುಮ್ಮನೆ ಹೊಡೆಯಕ್ಕೆ ಹೋಗ್ತಾರೆ, ಯಾರು ಗ್ರೈಂಡೇ ಮಾಡಲಿಲ್ಲ. ಸೊ ಆ ಥರ ಸನ್ನಿವೇಶ ಕ್ರಿಯೇಟ್ ಆದಾಗ ಅದು ಆನ್ ದ ಗೋ ಮಾಡಬೇಕಾಗಿರೋಂಥ ಒಂದು ಸಬ್ಜೆಕ್ಟ್ ಮಾತುಕತೆ ನಡೆಸ್ತಾ ಇರ್ಬೇಕಾದ್ರೆ. ಸೊ ಎವ್ರಿ ಟೈಮ್ ಪ್ರಿಪರೇಷನ್ ಇಲ್ಲ ಅಂದರೆ ನಿಮಗೆ ಆ ಫ್ಲೋನು ಬರೋದಿಲ್ಲ. ಆಮೇಲೆ ರಿಪೀಟೆಡ್ ವರ್ಡ್ಸು, ಇವಾಗ ಹಿಂದೆ ನಮ್ಮ ಪ್ರೊಡ್ಯೂಸರ್ಸ್ ಕೂತಿರ್ತಾರೆ, ಸೊ ಅವ್ರು ಎವ್ರಿ ಟೈಮ್ ನಮಗೆ ಫೀಡ್ಬ್ಯಾಕ್ ಕೊಡ್ತೇನೆ, ಇರಬಾರ್ದು. ಹೇಳಿದ್ದೆ ಹೇಳ್ತಾ ಇದ್ರೆ ರಿಪೀಟೆಡ್ ಆಯಿತು ಅಂದರೆ ನಮ್ದೇನಂದ್ರೆ ಮ್ಯಾಚ್ ಮುಗಿದ ಮೇಲೆ ವಾಪಸ್ ರೂಮ್ಗೆ ಹೋದಾಗ ಒಂದು ಹಾಫ್ ಆನ್ ಅವರಲ್ಲಿ ಅಥವಾ 10-15 ಮಿನಿಟ್ಸ್ ಅಲ್ಲಿ ಹೈಲೈಟ್ಸ್ ಅಂತ ಹಾಕ್ತಾರೆ ಹಾಟ್ಸ್ಟಾರ್ ಅಲ್ಲಿ. ಹೈಲೈಟ್ಸ್ ಹಾಕಿದಾಗ ನಮ್ ವಾಯ್ಸ್ ನಾವು ಕೇಳಿಸ್ಕೋತೀವಿ, ನಾವ್ ಹೆಂಗ್ ಮಾತಾಡಿದ್ವಿ, ನಮ್ ವಾಯ್ಸ್ ಏನಾದ್ರು ರಿಪೀಟೆಡ್ ಹೋಗಿದ್ಯಾ ಅಥವಾ ನಮ್ ವರ್ಡ್ಸ್ ಚಾಯ್ಸ್ ಆಫ್ ವರ್ಡ್ಸ್ ಹೆಂಗಿದೆ, ಸೊ ಇನ್ನೂ ಏನೋ ಬೆಟರ್ ಮಾಡ್ಕೋಬೋದಾ, ಅದು ಹೈಲೈಟ್ಸ್ ಅಲ್ಲಿ ಮಾತ್ರ ಗೊತ್ತಾಗೋದು. ಬಟ್ ಹಿಂದೆ ನಮ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಏನ್ ಕೂತಿರ್ತಾರಲ್ಲ ಅವ್ರ ಹತ್ರ ನಾನು ಎವ್ರಿ 3 days ಹೋಗ್ತೀನಿ, ಅಥವಾ ಅವರೇ ಬಂದು ನಮಗೆ ಹೇಳ್ತಾರೆ, ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಸರ್ ಇಲ್ಲಿ ಈ ಥರ ಮಾಡ್ಬೋದಾಗಿತ್ತು, ಒಂದೊಂದ್ಸರಿ ನಿಮ್ಮದು ಏನಂತಾರೆ ಸಿಕ್ಕಾಪಡೆ ಪ್ರೊಲಾಂಗ್ ಆಗ್ತಾಯಿದೆ, ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಬಂದಾಗ ಒಂದು ಸ್ವಲ್ಪ ಶಾರ್ಟ್ ಆಗಿ ಒಂದು ವರ್ಡು ಎಕ್ಸ್ಪ್ಲೈನ್ ಮಾಡುತ್ತೆ, ಅದನ್ನೇ ಒಂದು ಸೆಂಟೆನ್ಸ್ ಪ್ಯಾರಾಗ್ರಾಫ್ ಹೇಳ್ಬೋದು. ಬಟ್ ಇನ್ನೊಂದೇನು ಅಂತಂದರೆ ಕಾಂಬಾಕ್ಸಲ್ಲಿ ಎವ್ರಿ ಟೈಮ್ ಬೌಲರ್ ರನ್ ಅಪ್ ಬಂದಾಗ ನಾವು ಅಟ್ಲೀಸ್ಟ್ ಸ್ಟಾಪ್ ಮಾಡಬೇಕು. ಲೇಟೆಸ್ಟ್ ಅಟ್ಲೀಸ್ಟ್ ಬೌಲರ್ ಜಂಪ್ ಅಲ್ಲಿ ಆ ನೆಕ್ಸ್ಟ್ ಬಾಲ್ ಏನಾಗುತ್ತೆ ಗೊತ್ತಿಲ್ಲ. ಇವಾಗ ಏನೋ ಮಾತಾಡ್ತಾ ಇದೆ ಆಯ್ತು ಅಂದ್ರೆ ಕಟ್ ಆಗ್ಬಿಡುತ್ತೆ ಸರ್. ಸೊ ಅದು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುವಂತ, ಅದಕ್ಕೆ ನಿಲ್ಸಕ್ಕೆ. ಸೊ ಇವ್ರನ್ನ ಒಂದ್ 5-6 ಜನ ಸೀನಿಯರ್ಸ್ ಇಂದ ನಾನು ಸುಮಾರು ಕಲಿತೆ ಅಲ್ಲಿ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ. ಅದು ಒಂದ್ ಸ್ವಲ್ಪ ನನ್ಗೆ ಹೆಲ್ಪ್ ಆಯ್ತು. ಹಂಗೆ ಅಲ್ಲಿರುವಂತ ಪ್ರೊಡ್ಯೂಸರ್ಸು ಬ್ಯಾಕ್ ಮಾಡ್ತಾ ಇರ್ತಾರೆ. ಹೌದು, ಪ್ಯೂರ್ ಕನ್ನಡನೇ. ಈಗ ಕಾಮೆಂಟ್ರಿ ಕನ್ನಡದಲ್ಲಿ ಮಾಡೋಕ್ ಶುರು ಮಾಡಿದ್ಮೇಲೆ ಏನಾದ್ರು ಕೂಡ ಎಕ್ಸ್ಟ್ರಾ ಏನಾದ್ರು ಎಫರ್ಟ್ ಅದ್ರ ಮೇಲೆ ಬುಕ್ ಓದೋದು ಆ ಥರ ಮಾಡ್ಬೇಕಾಗ್ತದ? ಅದು ಇವಾಗ ಎಲ್ಲೋ ಒಂದು ಬುಕ್ ಸಿಕ್ತು ಅಂತಂದ್ರೆ ನೋಡ್ತಾನೆ ಇರ್ತೀನಿ. ಆಮೇಲೆ ಎವ್ರಿ ಡೇ ಅಪ್ಡೇಟ್ ಆಗಿರ್ಬೇಕಾದ್ರೆ ಇವಾಗ ನಮ್ದು ESPN ಕ್ರಿಕೆಟ್ ಫುಲ್ ಆರ್ಟಿಕಲ್ಸ್ ಬರ್ತಾ ಇರುತ್ತೆ. ಸಡನ್ ಆಗಿ ನೋಟಿಫಿಕೇಶನ್ ಬಂತು ಅಂದ್ರೆ ಅದನ್ನ ಓದೋದು. ಕ್ರಿಕ್ ಬಜ್ ಅಂತ ಇನ್ನೊಂದಿದೆ, ಅದನ್ನ ಆರ್ಟಿಕಲ್ಸ್ ಇಂಗ್ಲಿಷ್ ಅಲ್ಲಿ. ಬಟ್ ಕನ್ನಡಕ್ಕೋಸ್ಕರ ಏನಾದ್ರು ಇದು ಮಾಡ್ತಿದ್ದೀರಾ? ವಿಶೇಷವಾಗಿ ಏನಾದ್ರು ಫೋಕಸ್ ಮಾಡ್ಬೇಕಾಗಿ ಬಂತ ಕಾಮೆಂಟ್ರಿ ಶುರು ಮಾಡಿದ್ಮೇಲೆ? ನನಗೆ ಇನ್ನೊಂದ್ ಸ್ವಲ್ಪ ಕನ್ನಡ ವೊಕ್ಯಾಬ್ಯುಲರಿ ಜಾಸ್ತಿ. ಅದನ್ನ ನಾನು ಹೆಂಗಂದ್ರೆ ಗೂಗಲ್ ಮಾಡ್ತಾ ಇರ್ತೀನಿ. ಒಂದೊಂದ್ಸರಿ ಅನ್ಸ್ತು ಅಂದ್ರೆ ನನ್ಗೆ ಸುಮಾರು ಇಷ್ಟ ಆಗೋದು ಏನ್ ಬಿಷಪ್ ಅವ್ರ ಕಾಮೆಂಟ್ರಿ ಇಷ್ಟ ಆಗುತ್ತೆ, ಅವ್ರ ಚಾಯ್ಸ್ ಆಫ್ ವರ್ಡ್ಸ್ ಇಷ್ಟ ಆಗುತ್ತೆ ಇಂಗ್ಲಿಷ್ ಅಲ್ಲಿ. ಅದನ್ನ ನಾನು ಕೇಳಿಸ್ತಾ ಇದ್ದಾಗ ಸಡನ್ ಆಗಿ ಅಲ್ಲೇ ಗೂಗಲ್ ಹೊಡಿತೀನಿ. ಸೊ ಇನ್ನ ಕನ್ನಡದಲ್ಲಿ ಹೆಂಗ್ ಮಾಡ್ಬೋದು. ಆಮೇಲೆ ಒಂದೊಂದ್ಸರಿ ಹೆಂಗ್ ಬರುತ್ತೆ ಅಂದ್ರೆ ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ಅಂತಾನೆ ಇದೆ ಕನ್ನಡ. ಈ ಕನ್ನಡ ಮಾತಾಡ್ತಾ ಇರ್ಬೇಕಾದ್ರೆ ಪಿಚ್ ಅಂದ್ರೆ ಅದು ಕನ್ನಡನೇ, ಇಂಗ್ಲಿಷ್ ಪದಾನೇ ಅದು. ಸೊ ಸ್ವಲ್ಪ ಇಂಗ್ಲಿಷ್ ಪದಗಳು ಯೂಸ್ ಆಗುತ್ತೆ ಅಲ್ಲಿ. ಸೊ ಹಂಗಿದ್ದಾಗ ಅದು ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀವಿ, ಮ್ಯಾನೇಜ್ ಆಗ್ಬಿಡುತ್ತೆ. ಸೊ ತುಂಬಾ ಕನ್ನಡ ವರ್ಡ್ಸ್ನು ಅದಕ್ಕೆ ಇದು ಆಗದೆ ಇರ್ಬೋದು. ಸ್ವಲ್ಪ ಅದು ಯೂಶಲಿ ಸುಮಾರು ಜನ ಹೇಳ್ತಾರೆ ಸರ್ ಫುಲ್ ಕನ್ನಡದ ಮಾತಾಡಿ ಅಂತ. ಅದೇ ತುಂಬಾ ಜನಕ್ಕೆ ಅರ್ಥನೂ ಆಗದೆ ಇರ್ಬೋದು, ಯಾಕಂದ್ರೆ ಕೆಲವೊಂದು ಕನ್ನಡೀಕರಣ ಆಗಿ ಹೋಗಿದೆ ಅಲ್ಲ. ಹೌದು, ಈಗ ಬಸ್ಸಿಗೆ ನಾವು ಬೇರೆ ಏನಾರು ಕರೆದ್ರೆ ಇಂಗ್ಲಿಷ್ ವರ್ಡ್ ಅಂತ ಹೇಳಿ ಅದಕ್ಕೆ ಹಂಗೆ. ಸೊ ಅದನ್ನ ಸ್ವಲ್ಪ ಬೆಟರ್ ಮಾಡ್ಕೋಬಹುದು. ಆ ಚಾಯ್ಸ್ ಆಫ್ ವರ್ಡ್ಸ್ ಅಂತ ಏನಿರೋದು ಮಾತಾಡ್ತೀವಿ. ಆಕ್ಚುಲಿ ಇಂಪ್ಯಾಕ್ಟ್ ಮಾಡೋದು ಲೀಡ್ ಅಂತ ಬಂದಾಗ, ಲೀಡ್ ಕಾಮೆಂಟ್ರಿ ಅಂತ ಬಂದಾಗ ಒಬ್ರು ಲೀಡ್ ಇರ್ತಾರೆ, ಒಬ್ರು ಎಕ್ಸ್ಪರ್ಟ್ ಅಂತ ಇರ್ತಾರೆ. ಸೊ ಲೀಡ್ ಬಂದಾಗ ಎವ್ರಿ ಟೈಮ್ ಇವೆಂಟ್ ಆದಾಗ ವಾಯ್ಸ್ ರೇಸ್ ಆಗೋದು ಲೀಡ್ ಅವ್ರು ಏನ್ ಮಾತಾಡ್ತೀವಂತ. ಸೊ ಅವಾಗ ರಿಪೀಟೆಡ್ ಆಗಿರ್ಬಾರ್ದು ವರ್ಡ್ಸ್. ಎಕ್ಸ್ಟ್ರಾರ್ಡಿನರಿ, ಸೂಪರ್ ಇವೆಲ್ಲ ನಾರ್ಮಲ್. ಸೊ ಆ ಗೇಮ್ ಅವೇರ್ನೆಸ್ ಇತ್ತು, ಗೇಮಲ್ಲಿ ಏನ್ ನಡೆದಿದೆ ಅಂತ ಅದ್ರ ತಕ್ಕಂಗೆನೆ ಪಿಕ್ ಮಾಡ್ಬೋದು. ಸೊ ಅದು ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುತ್ತೆ. ಅಥವಾ ಎಲ್ಲರೂ ಬಿಗ್ ಕಾಮೆಂಟೇಟರ್ಸ್ ಮಾಡ್ತಾ ಇರ್ಬೇಕಾರೆ, ಎಸ್ಪೆಷಲಿ ನಮ್ ವಿಜಿ ಸರು, ಜಾನಿ ಸರ್, ಇವರೆಲ್ಲ ಸುಮಾರು ವರ್ಷದಿಂದ ಲೀಡ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವ್ರ ಕಾಮೆಂಟ್ರಿ ಏನ್ ಚಾಯ್ಸ್ ಆಫ್ ವರ್ಡ್ಸ್ ಇರುತ್ತೆ, ಅಕ್ಕಿಲ್ ಡಿಫ್ರೆಂಟ್ ತೊಗೊಂಡ್ಬರ್ತಾರೆ. ಅವರು ಎಕ್ಸ್ಪರ್ಟ್ ಒಪಿನಿಯನ್ ಒಂಥರ, ಅವರು ನಾರ್ಮಲ್ ಇವಾಗ ನಾವು ಹೆಂಗ್ ಮಾತುಕತೆ ನಡೆಸ್ತಾ ಇದೀವಿ ಆ ಥರ ಎಕ್ಸ್ಪರ್ಟ್ ಒಪಿನಿಯನ್ ಅವ್ರು ಮಾಡೋಂಥ ಶೈಲಿನೇ ಬೇರೆ. ಸೊ ಅಲ್ಲಿ ಕೂತ್ಕೊಂಡಾಗ ಓಕೆ ಹಿಂಗೂ ಮಾಡ್ಬೋದಲ್ಲ. ಸೊ ಆ ಒಂದು ಇದನ್ನೇ ಚೆನ್ನಾಗಿರುತ್ತೆ.
ಅಟ್ಲೀಸ್ಟ್ ಕಲಿಯಕ್ಕೆ ಸುಮಾರು ಸಿಗುತ್ತೆ ಅಂತ ಅಲ್ಲಿ ಕ್ರಿಕೆಟಿಗೆ ಜೊತೆ ಕನೆಕ್ಟ್ ಇದೀವಿ ನಾವು, ಕ್ರಿಕೆಟಿಂದ ಹೊರಗಡೆ ಹೋಗಿಲ್ಲ. ಅದೇ ಅದೊಂದು ಖುಷಿ ಯಾವತ್ತಿದೆ. ಆಟ ಇವಾಗಲೂ ಆಡ್ತಿರ್ತೀರಾ? ಕ್ರಿಕೆಟ್ ಆಡ್ತೀನಿ ಸರ್, ನಾನು ಕ್ಲಬ್ಗೆ ಆಡ್ತೀನಿ, ಬ್ಯಾಂಕ್ ಮ್ಯಾಚಸ್ ಆಡ್ತೀನಿ, ಆಮೇಲೆ ಫಿಟ್ನೆಸ್ ಅಂತೂ ಇದ್ದೇ ಇರುತ್ತೆ. ಸೊ ಆ ಕ್ರಿಕೆಟ್ ಜೊತೆ ಇನ್ನೂ ಇದು ಇದ್ದೇ ಇದೆ ಆಡೋದಕ್ಕಂತೂ ಇನ್ನೂ ಇಷ್ಟ. ಜಿಮ್ ಡೈಲಿನಾ? ಫಿಟ್ನೆಸ್ ಎವ್ರಿ ಡೇ ಇರುತ್ತೆ. ಅಲ್ಲಿ ಹೋದ್ರೂ ಎವ್ರಿ ಡೇ ಜಿಮ್ಮು, ರನ್ನಿಂಗು, ಕಾರ್ಡಿಯೋ ಅದು ಮಾಡ್ತೀವಿ. ಅದನ್ನ ಕ್ರಿಕೆಟರ್ಸ್ಗೆ ಹೇಳ್ತಾರಪ್ಪ ಅಂದರೆ ರೆಗ್ಯುಲರ್ ಆಗಿ ಎಲ್ಲ ಮಸಲ್ ಬಿಲ್ಡ್ ಮಾಡೋಕ್ಕೆ ಏನು ಟೂ ಮಚ್ ಎಲ್ಲ ಮಾಡ್ತಾರಲ್ಲ, ಕೆಲವೊಂದು ಎಕ್ಸರ್ಸೈಸಸ್ ಕ್ರಿಕೆಟರ್ಸ್ ಮಾಡಂಗೆ ಇಲ್ಲ ಅಂತ ಹೇಳೋದು ಕೇಳಿದೆ, ಗೊತ್ತಿಲ್ಲ. ಉದಾಹರಣೆಗೆ ಇಲ್ಲಿದೆಲ್ಲ ಟೈಟ್ ಆಗೋ ಥರದ್ದು. ಹೌದು, ಅದೇನಂದ್ರೆ ಕ್ರಿಕೆಟಿಂಗ್ ಫ್ಲೆಕ್ಸಿಬಿಲಿಟಿ ಇಂಪಾರ್ಟೆಂಟ್ ಅಂತ. ಹೌದು, ಕ್ರಿಕೆಟಿಂಗ್ ಸ್ಟ್ರೆಂತ್ ಟ್ರೈನಿಂಗೇ ಬೇರೆ ಇದೆ. ಕ್ರಿಕೆಟಿಗೆ ಏನು ಬೇಕು ಅಂತ ಇವಾಗ ನಾರ್ಮಲ್ ಕ್ರಿಕೆಟರ್ಸ್ ಏನು ಮಾಡ್ತಾರೆ, ಜಸ್ಟ್ ಸ್ಟಾರ್ಟ್ ಮಾಡ್ರು ಯಾವುದೋ ಒಂದು ಜಿಮ್ ಹೋಗಿ ಸೇರ್ಕೊಂತಾರೆ, ಅವ್ರು ಹೇಳಿದ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಇವಾಗ ಸುಮಾರು ಜನ ಕ್ರಿಕೆಟರ್ಸೇ ಟ್ರೈನರ್ ಆಗಿರೋರು ನೋಡಿದೀವಿ ನಾವು. ಸೊ ಇವಾಗ ಅರ್ಥ ಆಗ್ತಾ ಇದೆ ಹುಡುಗರಿಗೆ, ಎಲ್ಲರೂ ಇವಾಗ ಅವ್ರ ಹತ್ರ ಸ್ಪೆಸಿಫಿಕ್ ಆಗಿ ಅವ್ರ ಹತ್ರನೇ ಹೋಗ್ತಾ ಇದಾರೆ ಟ್ರೈನಿಂಗ್. ಮುಖ್ಯವಾಗಿ ಏನು ಅಂದ್ರೆ ಉದಾಹರಣೆಗೆ ಇಲ್ಲಿ ಲ್ಯಾಟ್ಸ್ ಮಸಲ್ ಜಾಸ್ತಿ ಬಂದ್ರೆ ಕರೆಕ್ಟ್ ಆಗಿ ಬೌಲಿಂಗ್ ಮಾಡಕ್ಕಾಗಲ್ಲ, ಹಿಡಿಯುತ್ತೆ ಅಂತ ಓಪನ್ ಆಗ್ಬಿಡುತ್ತೆ, ಶೋಲ್ಡರ್ ಹಿಂಗ್ ಓಪನ್ ಆಗ್ಬಿಡುತ್ತೆ. ಸೊ ನಾವು ಲ್ಯಾಟ್ಸ್ಗೆಲ್ಲ ವೆರಿ ರೇರ್ ವರ್ಕ್ ಮಾಡೋದು. ಯೂಶಲಿ ಸುಮಾರು ಟೈಪ್ ಆಫ್ ಟ್ರೈನಿಂಗ್ ಇದೆ, ಸ್ಟ್ರೆಂತ್ ಟ್ರೈನಿಂಗ್ ಇದೆ, ಆಮೇಲೆ ಪವರ್ ಫ್ಲೆಕ್ಸಿಬಿಲಿಟಿ, ಪವರ್ ಟ್ರೈನಿಂಗ್ ಅಂತ ಬರುತ್ತೆ. ಆಮೇಲೆ ಅವ್ರು ಹೆಂಗ್ ಮಾಡ್ತಾರೆ, ಫಸ್ಟ್ ಅಸೆಸ್ಮೆಂಟ್ ನಡೆಸ್ತಾರೆ. ಈಗ ಅಲ್ಲೇ ಟ್ರೈನರ್ ಹೋದ್ರು ನಿಮ್ಗೆ ಎಲ್ಲಿ ವೀಕ್ ಇದೆ, ಅವ್ರ ಹತ್ರ ಒಂದು ಪ್ಯಾಟರ್ನ್ ಇದೆ, 7 ರಿಂದ 8 ಎಕ್ಸರ್ಸೈಸ್ ಇದೆ. ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಯಾವ ಒಂದು ಮಸಲ್ ಮೇಲೆ ವರ್ಕ್ ಮಾಡ್ಬೇಕು ಅವರು. ಸೊ ಅದ್ರ ತಕ್ಕಂಗೆನೆ ಅವ್ರು ಪ್ರೋಗ್ರಾಮ್ ಹಾಕ್ತಾರೆ. ಒಂದ್ ಪ್ರೋಗ್ರಾಮ್ 1 ಮಂತ್ ಇರುತ್ತೆ. 1 ಮಂತ್ ನಿಮ್ಗೆ ಬೇಜಾರಾದ್ರೂ ಅದನ್ನೇ ಮಾಡ್ಬೇಕು ನೀವು. ಸೊ ಅವಾಗ್ಲೇ ನಿಮ್ ಸ್ಟ್ರೆಂತ್ ಬಿಲ್ಡ್ ಆಗೋದು. ಸೊ 1 ಮಂತ್ ಆದ್ಮೇಲೆ ಮತ್ತೆ ಅಸೆಸ್ಮೆಂಟ್ ಮಾಡ್ತಾರೆ. ಸೊ ಓಕೆ ಅಂದ್ರೆ ಆ ಒಂದು ಎಕ್ಸರ್ಸೈಸ್ ಮತ್ತೆ ಅಪ್ಗ್ರೇಡ್ ಮಾಡ್ತಾರೆ. ಈ ಶೋಲ್ಡರ್ಗೆ ಸುಮಾರು ವೇರಿಯೇಷನ್ಸ್ ಇದೆ. ಆ ಶೋಲ್ಡರ್ಗೆ ಸ್ಟ್ರೆಂತ್ ಬರ್ಬೇಕಂದ್ರೆ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಆ ನೆಕ್ಸ್ಟ್ ವೇರಿಯೇಷನ್ ಅಪ್ಗ್ರೇಡ್ ಆಗಬೇಕು ಅಂದ್ರೆ ಅಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್. ಸೊ ಆ ಥರ ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಮುಂದೆ ತೊಗೊಂಡೋಗಂತ. ಇವಾಗ ರನ್ನಿಂಗ್ ಅಂತ ಬಂದಾಗ ಸುಮಾರು ಜನಕ್ಕೆ ಯೋಯೋ ಟೆಸ್ಟ್ ಪಾಸೇ ಆಗ್ತಿರಲ್ಲ. ಯೋಯೋ ಟೆಸ್ಟ್ ಪಾಸ್ ಆಗೋದಕ್ಕೆ ಸ್ಲೋ ಆಗಿ ಬಿಲ್ಡ್ ಮಾಡ್ತಾ ಅದಕ್ಕೊಂದು ತಯಾರಿ ಇರುತ್ತೆ. ಸೊ ಎಲ್ಲದಕ್ಕೂ ಇವಾಗ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ ಯಾವುದು ಆಗದೆ ಇರೋದಂಥದ್ದು ಇಲ್ವೇ ಇಲ್ಲ ಇವಾಗ ಎಲ್ಲ. ಆಮೇಲೆ ಟ್ರೈನರ್ಸು ಕೂಡ ಅಷ್ಟೇ ಸೀರಿಯಸ್ ಆಗಿ ಅವರ ಟ್ರೈನಿಂಗ್ ಎಕ್ಸಾಮ್ಸ್ ಆಗಲಿ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗಲಿ, ಯಂಗ್ಸ್ಟರ್ಸ್ಗೆ ಬೆಳೆಸೋದಕ್ಕಾಗಲಿ ಅವರು ತುಂಬ ಸೀರಿಯಸ್ ಆಗಿದೆ. ಕ್ರಿಕೆಟ್ ತುಂಬ ಚೇಂಜ್ ಆಗಿಬಿಟ್ಟಿದೆ ಮುಂಚೆದಕ್ಕೂ ಇವಾಗ. ಫಿಟ್ನೆಸ್ ಲೆವೆಲ್ ಎಸ್ಪೆಷಲಿ ನಂಬರ್ ಆಫ್ ಗೇಮ್ಸು, ವರ್ಷಕ್ಕೆ ಸುಮಾರು ಗೇಮ್ಸ್ ಆಡ್ತಾರೆ ಇವಾಗ. ಅವ್ರಿಗೆ ಆಫ್ ಸೀಸನ್ ಅನ್ನೋದೇ ಇಲ್ಲ, ಎಸ್ಪೆಷಲಿ ಇಂಡಿಯಾ ಅಂತಿದ್ದ. ಸೊ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಇವಾಗ. ಸೊ ಎಂಜಾಯ್ ಮಾಡ್ತಿದ್ದೀರಿ 3 ರೋಲ್ನ ಕೂಡ, ಕ್ರಿಕೆಟರ್, ಕಾಮೆಂಟರಿ, ಬ್ಯಾಂಕ್ ನಲ್ಲಿರುವಂತ ನಿಮ್ಮ ಒಂದು ಜಾಬ್, 3 ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು 3 ಎಂಜಾಯ್ ಮಾಡ್ತಿದ್ದಾರೆ. ಯಾವ್ದು ಹೊರೆ ಅಂತ ಅನಿಸ್ತಿಲ್ಲ? ಇಲ್ಲ, ಎಸ್ಪೆಷಲಿ ಸದ್ಯದಕ್ಕೆ ನಮ್ ಬ್ಯಾಂಕ್ ಏನಿಲ್ಲ ಅಂದ್ರೆ ಬ್ಯಾಂಕೆ ಫಸ್ಟ್. ಅದಾದ್ಮೇಲೆ ಕಾಮೆಂಟ್ರಿ, ಕ್ರಿಕೆಟ್ ಜೊತೆ ಕನೆಕ್ಟ್ ಇದೀವಿ, ಸುಮಾರು ಜನ ಬಿಗ್ ಪ್ಲೇಯರ್ ಜೊತೆ ಕನೆಕ್ಟ್ ಆಗ್ತೀವಿ ಅಲ್ಲಿ. ಅಲ್ಲಿ ಹೋದಾಗ ನಮ್ದೇ ಕನ್ನಡ ಕಾಮೆಂಟ್ರಿ ಅಂತ ಫ್ಯಾಮಿಲಿ ಅನ್ನೋ ಕಲ್ಚರ್ ಕ್ರಿಯೇಟ್ ಆಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಅಲ್ಲಿ ಹೋದಾಗ ಆ ವೈಬೇ ಬೇರೆ ತರ ಇರುತ್ತೆ. ಅಷ್ಟೇ ಜಾಲಿಯಾಗಿರ್ತೀವಿ. ಬೆಳಿಗ್ಗೆ ಎದ್ರೆ ಬ್ರೇಕ್ಫಾಸ್ಟ್ ಒಟ್ಟಿಗೆ, ಟ್ರೈನಿಂಗು ಒಟ್ಟಿಗೆ. ಸೊ ಆ ಥರ ಒಂದು ನಮ್ದು ಕನ್ನಡ ಕಾಮೆಂಟ್ರಿ ಅಲ್ಲಿ ಫ್ಯಾಮಿಲಿ ಅಂತ ಬಂದಾಗ. ಬ್ಯಾಂಕಲ್ಲೂ ಹಾಗೆ ಇದೆ. ಈಗ ಎವ್ರಿ ಟೈಮ್ ಹೋದಾಗ ನಮಗೆ ಕೊಡೋವಂಥ ಒಂದು ರೆಸ್ಪೆಕ್ಟೇ ಬೇರೆ ಬ್ಯಾಂಕಲ್ಲಿ. ಸೊ ಯಾವುದೇ ಥರ ನಮಗೆ ಡಿಸ್ಟರ್ಬ್ ಮಾಡೋದಾಗ್ಲಿ ನಮ್ಮ ಪ್ರೊಫೆಷನ್ ಅಂತ ಬಂದಾಗ ಬ್ಯಾಂಕಲ್ಲಿ ಇಲ್ವೇ ಇಲ್ಲ. ಕ್ರಿಕೆಟು ಹಾಗೆ ಎಂಜಾಯ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನನ್ನ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇದೆ. ಸೊ ಅದು ಮೆಂಟಲಿ ಪೀಸ್ ಆಗಿರುವಂಥದ್ದು. ಫ್ಯಾಮಿಲಿ ಸಪೋರ್ಟ್ ಇತ್ತು. ಫ್ಯಾಮಿಲಿ ಯಾರೆಲ್ಲ ಇದ್ದೀರಿ ಈ ಕ್ಷಣಕ್ಕೆ? ಸದಸ್ಯರು ಅಮ್ಮ, ಅಪ್ಪ, ನನ್ನ ವೈಫು, ನನ್ನ 4 years ಮಗ. ಇಷ್ಟು ನನ್ನ ಫ್ಯಾಮಿಲಿ ಇರೋದು. ಮಗನ ಹೆಸರು ವೇದ್ ಅಂತ. ನೈಸ್. ನಿಮಗೆ ಈಗ ಕಾಮೆಂಟ್ರಿ ಮಾಡಕ್ ಶುರು ಮಾಡಿದ್ಮೇಲೆ ಜಾಸ್ತಿ ನಿಮ್ಮನ್ನ ಗುರುತಿಸಲಾಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ? ಭಾಳ ಒಳ್ಳೆ ಕ್ವಶನ್ ರೇಸ್ ಮಾಡಿದ್ದೀರಿ. ಆಡೋದಕ್ಕಿಂತ ಇವಾಗ ಜಾಸ್ತಿ ಐಡೆಂಟಿಫೈ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದೇ ನಾನು ಹೇಳ್ತೇವಲ್ಲ, ಒಂದ್ಸರಿ ಅವಾಗ ಪಟ್ಟಂತ ಕಷ್ಟ ಪ್ರಾಬ್ಲಮ್ ಇವಾಗ ನನಗೆ ಸ್ಲೋ ಒಂದು ರೀತಿಯಲ್ಲಿ ಫಲ ಸಿಗುತ್ತೆ. ಸೊ ಅದು ನನ್ಗೆ ಗೊತ್ತೂ ಇರಲಿಲ್ಲ ನಾನು ಕಾಮೆಂಟ್ರಿ ಮಾಡ್ತೀನಿ ಅಂತ. ಬಟ್ ಹೆಂಗಂದ್ರೆ ನನಗೆ ಅರ್ಥ ಆಗಕ್ಕೆ ಶುರು ಆಯಿತು. ಓಕೆ, ಇದ್ರಲ್ಲಿ ನಾನು ಚೆನ್ನಾಗಿ ಮಾಡ್ಬೋದು. ಬಟ್ ಅದರಲ್ಲೂ ಎಫರ್ಟ್ಸ್ ಇದೆ. ನೀವು ಹೇಳ್ದಂಗೆ ಅದು ನಾವು ಒಂದ್ಸರಿ ನಾನು ವಿಜಯ್ ಸರ್ ಜಸ್ಟ್ 2023 ವರ್ಲ್ಡ್ ಕಪ್ ಮುಗಿಸಿ ಸೌತ್ ಆಫ್ರಿಕಾ ಸೀರೀಸ್ ಇತ್ತು. ಒಂದು ಬಾಂಬೆಲಿ ಒಂದು ಮಾಲ್ಗೆ ಹೋಗಿದ್ವಿ. ಅಲ್ಲಿ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಬಾಂಬೆಲಿ. ಸರ್ ನಾವು ಬಾಂಬೆಲಿ ಇದ್ದು ಕನ್ನಡ ಕಾಮೆಂಟ್ರಿ ಕೇಳ್ತೀವಿ ಸರ್, ಸೂಪರ್ ಆಗಿ ಮಾಡ್ತೀರಾ ಅಂತ. ಸೊ ಅದು ಹೆಂಗಿದೆ ಅಂದ್ರೆ ಇಷ್ಟು ಜನ ನಮ್ಮನ್ನ ಗುರುತಿಗೆ ಶುರು ಮಾಡಿದ್ಮೇಲೆ ನಮ್ಮ ಬ್ರ್ಯಾಂಡು ಕೆಳಗಡೆ ಬೀಳಕ್ ಬಿಡಬಾರ್ದು. ಅವ್ರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಮ್ಮ ಕಾಮೆಂಟ್ರಿ ಕೇಳಿಸ್ಕೊಳ್ಳೋಕೆ ಕೂತಾಗ ಅದೇ ತರ ನಾವು ಔಟ್ಪುಟ್ ಇರ್ಬೇಕು ನಮ್ಮ ಕಡೆಯಿಂದ. ಸೊ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂದ್ರೆ, ಈಗ ಮುಂಚೆ ಈಗ ಹಿಂದಿ ಡಬ್ ಆಗಿರೋ ಮೂವೀಸು ಕನ್ನಡದಲ್ಲಿ ಬಂದಾಗ ಅಥವಾ ಬೇರೆ ಲ್ಯಾಂಗ್ವೇಜಸ್ ಡಬ್ ಆದಾಗ ಅಥವಾ ಹಾಲಿವುಡ್ ಮೂವೀಸ್ ಹಿಂದಿಗಾದಾಗಲೂ ಕೂಡ
ಆ ಒರಿಜಿನಾಲಿಟಿ ಹೋಗಿದೆ ಅಂತ ಫೀಲ್ ಆಗ್ತಿತ್ತು. ಬಟ್ ಈಗ ಹಾಗಿಲ್ಲ. ಈಗ ಏನು ನಮಗೇನೋ ಮಿಸ್ ಆಗ್ತಿದೆ ಅಂತ ಅನಿಸ್ತಾ ಇಲ್ಲ. ಇವಾಗ ನೋಡಿ ನೀವು ಕನ್ನಡ ಎಷ್ಟ್ರ ಮಟ್ಟಿಗೆ ಬೆಳೆದಿದೆ ಅಂದ್ರೆ 2 ಚಾನಲ್ ಬಂದಿದೆ ಇವಾಗ. ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ ಮ್ಯಾಂಡೇಟರಿ ಇತ್ತು, ಇವಾಗ ಸ್ಟಾರ್ ಸ್ಪೋರ್ಟ್ಸ್ 2 ಕನ್ನಡ ಅಂತಾನು ಬಂದಿದೆ. ಸೊ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಾವು ನೋಡ್ತೀವಿ ಎಷ್ಟು ಜನ ನೋಡ್ತಾರಂದ್ರೆ, ಎಸ್ಪೆಷಲಿ ಮುಂಚೆ ಅಷ್ಟಿರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ನಂಬರ್ಸ್ ಡೆವಲಪ್ ಆಗಿ ನೋಡ್ತು ಅಂದ್ರೆ ಕಂಪೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ. ನನ್ನ ಪ್ರಕಾರ ನಂಬರ್ಸ್ ವಿಚಾರಕ್ಕೆ ಬಂದ್ರೆ ಮೆಜಾರಿಟಿ ಆಫ್ ಕನ್ನಡಿಗರ್ಸ್, ಕರ್ನಾಟಕದವರು ಅಥವಾ ಎಲ್ಲೇ ಇರೋ ಕನ್ನಡಿಗರಲ್ಲಿ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಕನ್ನಡದಲ್ಲೇ ನೋಡ್ತಾರೆ ಅನ್ಸುತ್ತೆ. ನಂಬರ್ಸ್ ಏನು ಹೇಳುತ್ತೆ? ಇಲ್ಲ, ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದವ್ರು US ಅಲ್ಲಿ ಸೆಟ್ಲ್ ಆಗಿರೋರು ನಮ್ಮ ಕಸಿನ್ ಒಬ್ಬ ಕೆನಡಾದಲ್ಲಿ ಇರ್ತಾನೆ, ಅವ್ರು ಕನ್ನಡನೇ ನೋಡೋದು. ಸೊ ನಾನು ಹೇಳ್ತಾ ಇದ್ದೀನಿ ಎಷ್ಟು ಪಾಪ್ಯುಲಾರಿಟಿ ಆಗಿದೆ ಅಂತ ಕನ್ನಡ. ಸೊ ಜನಕ್ಕೆ ಬೇಕಾಗಿತ್ತು, ಎಸ್ಪೆಷಲಿ ನೀವು ಬೆಂಗಳೂರಲ್ಲಿ ಇರೋರು ಓಕೆ ಇಂಗ್ಲೀಷ್ ಅರ್ಥ ಆಗುತ್ತೆ ನೋಡೋರು. ಈಗ ನಮ್ಮಂತ ರೂರಲ್ ಹತ್ರ ಹೋಯ್ತು ಅಂತಂದ್ರೆ ಅವ್ರಿಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ, ನಾರ್ಮಲ್ ಕೇಳೋರು. ಈಗಿನ ಜನರೇಷನ್ ಹುಡುಗರಿಗೆ ಮಲ್ಟಿ ಲ್ಯಾಂಗ್ವೇಜ್ ಬರ್ಬೋದು, ಬಟ್ ನೀವೊಂದು 10-20 ವರ್ಷ ಹಿಂದೆ ಹೋದ್ರೆ ಹೆಚ್ಚಿನ ಪಾಪ್ಯುಲೇಷನ್ಗೆ ಅವರಿಗೆ ಕನ್ನಡದಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಯಾವಾಗ್ಲೂ ಇತ್ತು. 100% ಅವರೆಲ್ಲ ಕನ್ನಡದಲ್ಲೇ ನೋಡ್ತಿರೋದು. ಅದಕ್ಕೆ ಫಸ್ಟ್ ನಮ್ಮ ಸ್ಟಾರ್ ಸ್ಪೋರ್ಟ್ಸ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರಿಗೆ ಈ ತರ ಯೋಚನೆ ಮಾಡಿ ಅವರಿಂದ ನಮ್ಗೆ ಅಪಾರ್ಚುನಿಟಿ ಸಿಕ್ಕಿದೆ, ಅವ್ರು ಯೋಚನೆ ಮಾಡಿದ್ರಂತ ನಮಗೆ ಸಿಕ್ಕಿದೆ. ಇವಾಗ ನಮ್ಮ ಊರ ಹತ್ರ ಹೋದ್ರೆ, ನಮ್ಮ ಹುಬ್ಳಿ ಧಾರವಾಡ ಹತ್ರ ಹೋದ್ರೆ, ಅಲ್ಲಿ ಹೂ ಮಾರೋರಾಗ್ಲಿ ತರಕಾರಿ ಮಾರೋರಾಗ್ಲಿ ಮುಂದೆ ಫೋನ್ ಇಟ್ಕೊಂಡು ಕನ್ನಡದಲ್ಲೇ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ರೂರಲ್ಲಿ ಎಲ್ಲೇ ಹೋಗಿ ನೀವು ಇಲ್ಲೇ ತುಮಕೂರ್ಗೆ ಹೋಗಿ ಮಂಗ್ಳೂರ್ಗೆ ಹೋಗಿ ಎಲ್ಲರೂ ಕನ್ನಡದಲ್ಲೇ ಕೇಳೋದು. ಸೊ ಆ ರೀಚ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಕನ್ನಡದಿಂದ. ಏನೇ ಆದ್ರೂ ಕನ್ನಡ ನೋಡ್ತಾರೆ, ಇವಾಗ TV ಹಾಕಿದ್ರು ಕನ್ನಡ ನೋಡ್ತಾರೆ. ಸೊ ಹಂಗಿದ್ದಾಗ ಭಾಳ ಮೊನ್ನೆ ನಾವು ಚಾಂಪಿಯನ್ಸ್ ಟ್ರಾಫಿ ಫೈನಲ್ ಆಯಿತು, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವ್ರು ನೋಡ್ತಾ ಇದ್ರು, ಅವರು ಟ್ವಿಟರ್ ಹ್ಯಾಂಡಲಲ್ಲಿ ಒಂದು ಫೋಟೋ ನೋಡಿದೆ, ಅವ್ರು ಕನ್ನಡ ನೋಡ್ತಾ ಇದ್ದಾರೆ. ಸೊ ಇದಕ್ಕಿಂತ ನಮ್ಗೆ ಹೆಮ್ಮೆ ಮತ್ತೊಂದೇನಿದೆ. ಈ ತರ ಪರ್ಸನಾಲಿಟೀಸ್ ನಮ್ಮ ಕರ್ನಾಟಕದ ಲೀಡರ್ ಒಬ್ರು ಕನ್ನಡದಲ್ಲಿ ನೋಡ್ತಾ ಇರಂದಾಗ ಇದಕ್ಕಿಂತ ಮತ್ತೊಂದು ಖುಷಿ ನಮ್ಗಿಲ್ಲ. ಅದೇ ನಮ್ ಸಕ್ಸಸ್ ಅಂತ ನಮ್ಗೆ ಅನ್ಸೋದು ಕಾಮೆಂಟೇಟಿವ್. ಸೊ ಸ್ಟಾರ್ ಸ್ಪೋರ್ಟ್ಸ್ಗೂ ಒಂದು ಥ್ಯಾಂಕ್ಸ್. ಹಾಗೆ ಪವನ್ ಅವರೇ, ಇಷ್ಟೊತ್ತು ನಮಗೆ ನಿಮ್ಮ ಸಮಯವನ್ನು ಕೊಟ್ರಿ, ತುಂಬಾ ತಿಳ್ಕೊಳಕ್ ಸಿಕ್ತು. ಒಂದಷ್ಟು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ಕೂಡ ನಮಗೆ ನೀವು ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ತರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.